ಸವಿ ಸವಿ ನೆನಪು ಸಾವಿರ ನೆನಪು. ಎಲ್ಲ ಆತ್ಮೀಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದು ನಮ್ಮನ್ನೆಲ್ಲರಿಗೂ ನಮ್ಮ ಮರೆಯಲಾಗದ ಮಾಣಿಕ್ಯರು ಶ್ರೀಮತಿ ಗಂಗಾಂಬಿಕಾ ಮೇಡಮ್ ಅವರ ಶಿವಗಣಾರಾಧನೆ ಹಾಗೂ ನುಡಿನಮನ ಭಾವನಮನ ಕಾರ್ಯಕ್ರಮ. ಇಂದು ಅವರು ನಮ್ಮಿಂದ ದೈಹಿಕವಾಗಿ ದೂರವಾಗಿದ್ದರು, ನಮ್ಮೆಲ್ಲರ ಮನದಲ್ಲಿ ಅಜರಾಮರವಾಗಿದ್ದಾರೆ. ಅವರ ನಡೆ, ನುಡಿ, ಕಾರ್ಯವೈಖರಿ ನಮ್ಮಲ್ಲಿ ಅವರೆಂದೂ ದೂರವಾಗಿದ್ದಾರೆ ಎಂದೆನಿಸಿದರು. ನಮ್ಮದು ಭಾವನಾತ್ಮಕ ಸಂಬಂಧ, ಒಂದೇ ಕುಟುಂಬದವರು. ಅವರ ಜೊತೆ ಇದ್ದ ಪ್ರತಿಯೊಂದು ಕ್ಷಣವೂ ಅಮೂಲ್ಯವೇ. ಅವರಿಂದ ಕಲಿತದ್ದು ಸಾಕಷ್ಟು. ಆಡಂಬರವಿಲ್ಲದ ಸರಳ ಸಜ್ಜನಿಕೆಯವರಾಗಿದ್ದರು. ಕಲಿಕೆಯ ವಿಷಯ ಬಂದಾಗ ನಿರಂತರ ವಿದ್ಯಾರ್ಥಿಯಾಗಿದ್ದರು. ಸಂಗೀತ, ಸಾಹಿತ್ಯ, ಭಜನೆ, ಯೋಗ, ಪ್ರಾಣಾಯಾಮ ಅವರ ನಿತ್ಯದ ಆಸಕ್ತಿ ವಿಷಯಗಳಾಗಿದ್ದವು. ಅಪಾರ ದೇಶಾಭಿಮಾನವುಳ್ಳವರಾಗಿದ್ದರು. ಸೈನಿಕರು, ಕೃಷಿಕರ ಬಗ್ಗೆ ಅಭಿಮಾನವುಳ್ಳವರಾಗಿದ್ದರು. ಅಂಚೆ ಚೀಟಿ ಸಂಗ್ರಹ, ನಾಣ್ಯ ಸಂಗ್ರಹ, ಸುಭಾಷಿತ ಸಂಗ್ರಹಗಳಂತಹ ಉತ್ತಮ ಹವ್ಯಾಸವುಳ್ಳವರಾಗಿದ್ದರು. ನಮ್ಮ ಮಾರ್ಗದರ್ಶಿಗಳು, ದಾರಿದೀಪ, ನಮ್ಮ ತಪ್ಪುಗಳನ್ನು ತಿದ್ದಿದ್ದವರು, ಒಳ್ಳೆಯ ಕೆಲಸಕ್ಕೆ ಬೆನ್ನು ತಟ್ಟಿದವರು, ಕಲಿಸಬೇಕೆಂದು ಸ್ಫೂರ್ತಿ ನೀಡಿದವರು, ಉತ್ತಮ ಸಂಸ್ಕೃತಿ ಸಂಸ್ಕಾರ ಕಲಿಸಿದವರು, ಹಾಗೆಯೇ ಬದುಕಿದವರು, ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದವರು, ಅಮ್ಮನ ಅಕ್ಕರೆ ನೀಡಿದವರು. ಅವರೇ ನಮ್ಮ ಪ್ರಾಂಶುಪಾಲರು ಶ್ರೀಮತಿ ಗಂಗಾಂಬಿಕಾರವರು. ನಮ್ಮನ್ನು ಅಗಲಿರುವವರಿಗೆ ಹಿರಿಯ ವಿದ್ಯಾರ್ಥಿಗಳು, ಶಿಕ್ಷಕರು, ಬಂಧುಗಳು, ಹಿತೈಷಿಗಳು, ಆತ್ಮೀಯರು ನುಡಿನಮನ ಅಥವಾ ಭಾವನಮನವನ್ನು ಸಮರ್ಪಿಸುವ ಸಮಯ ಹಾಗೂ ಅವರ ಸಾಧನೆಯ ಸಾಕ್ಷಾತ್ಕಾರದ ನೆನಪಿನ ಪ್ರದರ್ಶನವನ್ನು ಕೂಡ, ಅಂದರೆ ಅವರು ಉಪಯೋಗಿಸುತ್ತಿದ್ದಂತಹ, ಬಳಸ್ತಾ ಇದ್ದಂತಹ ವಸ್ತುಗಳು, ಬರೆದಂತಹ ಪುಸ್ತಕಗಳು, ಸಂದಂತಹ ಪ್ರಶಸ್ತಿ ಪುರಸ್ಕಾರಗಳು, ಅಂಚೆ ಚೀಟಿ ಸಂಗ್ರಹ, ನಾಣ್ಯ ಸಂಗ್ರಹ ಇವೆಲ್ಲವನ್ನು ಕೂಡ ಆಫೀಸ್ನಲ್ಲಿ ಅನಾವರಣಗೊಳಿಸಿದ್ದೀವಿ. ನಂತರ ಈ ಕಾರ್ಯಕ್ರಮ ನಂತರ ಅದನ್ನು ಕೂಡ ನೀವು ವೀಕ್ಷಿಸಬಹುದು, ನೋಡಬಹುದು. ಜೊತೆಗೆ ಅವರ ಜೀವನ ಸಾಧನೆಯ ಪಯಣದ ವಿಟಿಯನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಎಲ್ಲ ಬಂಧುಗಳಿಗೆ ಮತ್ತೊಂದು ಮನವಿ, ನಿಮ್ಮ ಮನದಾಳದ ಮಾತುಗಳನ್ನ ಭೇಟಿ ಪುಸ್ತಕದಲ್ಲೂ ಕೂಡ ದಾಖಲಿಸಬಹುದು. ಸಾಧ್ಯವಾಗಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲೂ ಕೂಡ ಮೆಸೇಜ್, ಮೇಡಮ್ ನಂಬರ್ ಆಗಿರ್ಬೋದು, ಸರ್ ನಂಬರ್ ಆಗಿರ್ಬೋದು, ಶ್ವೇತಾ ಮೇಡಮ್ ನಂಬರ್ ಆಗಿರ್ಬೋದು, ಅಥವಾ ಶಾಲೆ ನಂಬರ್ಗೆ ವಾಟ್ಸಪ್ ಕೂಡ ಮಾಡಿ. ಈ ನಮ್ಮ ಮಹಾನ್ ಸಾಧಕರು, ನೆಚ್ಚಿನ ಪ್ರಾಂಶುಪಾಲರು, ಶಾಲೆಯ ಸಂಸ್ಥಾಪಕರು, ನಮ್ಮೆಲ್ಲರ ಅಕ್ಕರೆಯ ಅಮ್ಮ ಶ್ರೀಮತಿ ಗಂಗಾಂಬಿಕಾ ಅವರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಯಾರು ಹಿತೈಷಿಗಳಿದ್ದೀರಿ, ಶಿಕ್ಷಕರಿದ್ದೀರಿ, ಹಿರಿಯ ವಿದ್ಯಾರ್ಥಿಗಳಿದ್ದೀರಿ, ಬಂಧುಗಳಿದ್ದೀರಿ, ನೀವೇ ವೇದಿಕೆ ಮೇಲೆ ಬಂದು ನಿಮ್ಮ ಪರಿಚಯವನ್ನು ಮಾಡಿಕೊಳ್ತಾ ನುಡಿನಮನವನ್ನು ಸಲ್ಲಿಸಬಹುದಂತ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಕಾರ್ಯಕ್ರಮದಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ, ನಾನು ಯಾಕೆ ಪವಿತ್ರವಾದ ಸ್ಥಳ ಅಂತ ಹೇಳ್ತೀನಿ ಅಂದರೆ, ಇದು ಬಹಳ ಶ್ರಮಪಟ್ಟು ಶ್ರೀಮತಿ ಗಂಗಾಂಬಿಕೆಯವರು, ಶಶಿಧರವರು ನಿರ್ಮಾಣ ಮಾಡಿರ್ತಕ್ಕಂಥ ಕ್ಷೇತ್ರ. ಅವ್ರು ಹೇಗೆ ನಿರ್ಮಾಣ ಮಾಡುವಂತಕ್ಕಂಥದ್ದು ನಾನು ಸುಮಾರು 25 ವರ್ಷಗಳಿಂದಲೂ ನೋಡಿದ್ದೇನೆ. ಹಾಗಾಗಿ ಶಶಿಧರ್ ಸರ್ ನನಗೆ ಒಂಥರ ಸ್ನೇಹಿತರಿಗಿಂತ ಗುರುಗಳು, ಮಾರ್ಗದರ್ಶಕರು, ಪ್ರೇರಕರು. ಏನು ಭಾಷೆ ಬಳಸೋದು ತಪ್ಪೇ ಆಗುತ್ತೆ. ಹಾಗಾದಾಗ ಎಷ್ಟೆಷ್ಟೋ ಭಾವನೆಗಳು ಬರ್ತದೆ, ಗಂಟೆಗಟ್ಟಲೆ ಮಾತಾಡ್ಬೋದು. ಆದರೆ ಗಂಟೆಗಟ್ಟಲೆ ಮಾತಾಡ್ತಕ್ಕಂಥ ಸಮಯವನ್ನ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ
ಎಲ್ಲ ಶಿಶುಗಳ ಕುಟುಂಬದ ಹಿತೈಷಿಗಳೇ, ಬಂಧುಗಳೇ, ಹಿರಿಯರೇ, ನನ್ನ ಕೆಲವು ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಕರೇ ಹಾಗೂ ಶಾಲೆಯ ವಿದ್ಯಾರ್ಥಿಗಳೇ, ನಾನು ಮೊದಲೇ ಹೇಳಿದೆ, ಇದು ಒಂದು ಪುಣ್ಯ ಕ್ಷೇತ್ರ. ಬ್ಲಾಸಂ ಶಾಲೆಯಲ್ಲಿ ಪ್ರಾರಂಭ ಆದಾಗ ಕನ್ನಡಕ್ಕೆ ಒಂದು ವಯಸ್ಸು ಸಾಧ್ಯ. ಇವಾಗ ಬೇಕಾದ ಶಾಲೆಗೆ ಬಂದಿರ್ಬೋದು, ಆದರೆ ಶಶಿಧರ್ ಪ್ರಾರಂಭ ಮಾಡೋದಲ್ಲ ಶಾಲೆ, ಅದು ಅತ್ಯುತ್ತಮ. ಶಶಿಧರ್ ಅಂದರೆ ಕೇಳಿ ನನಗೆ ಮಹಾನ್ ಪ್ರತಿಭಾವಂತರು. ಅವರ ಪ್ರತಿಭೆ ಎಷ್ಟಿತ್ತು, ಅವರ ಜ್ಞಾನದ ಆಳ ಎಷ್ಟಿತ್ತು. ಅವ್ರು ಸುಮ್ಮನೆ ಕೂತಿದ್ರು, ನಮ್ಮ ಪುಸ್ತಕವನ್ನು ತೆರೆದೇ ಇರೋರು. ಅರ್ಧ ಗಂಟೆಗೆ ಒಂದು ಸಾರಿ ಲಕ್ಷ್ಮಮ್ಮ ಕಾಫಿ ಕೊಡು. ಇನ್ನೊಂದು ಪಾಪ ಅವರು ಏನಿಲ್ಲ, ಸ್ಫೂರ್ತಿಗೋಸ್ಕರ ಸ್ವಲ್ಪ ಧೂಪಣ ಮಾಡೋ ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ. ಹಾಗಾಗಿ ಕೂತಲ್ಲೇ ಸ್ವಲ್ಪ ಒಂದಿಷ್ಟು ಮೇಡಮ್ ತಂದು ಕೊಡೋ ತಿನ್ಬಿಡೋರು. ನಾನು ಬಂದ್ರಂತ ಬಿಡಿ, ಗಂಟೆಗಟ್ಟಲೆ ಬಿಡೋಕ್ಕಿಲ್ಲ. ಬಂದು ಸರ್ ಯಾಕೆ ಎದ್ದೋಗ್ತಿದ್ದೀರಲ್ಲ, ಕೂತ್ಕೊಳ್ಳಿ, ಮೇಡಮ್ನವ್ರು ಫೋನ್ ಮಾಡಿಸ್ತೀನಿ ನಾನು ಅಂತ ಮಹಾನ್ ವ್ಯಕ್ತಿಯನ್ನು ಕರ್ಕೊಂಡ ಮೇಲೆ ಮೇಡಮ್ನವ್ರು ಅವ್ರ ಜೊತೆ ಬಿಡಿ ಜೋಡೆ ತಿಂತರ ದುಡಿದ್ರು. ಆನಂತರ ಇದೆಯಲ್ಲ, ಸಂಸ್ಥೆಯನ್ನು ಎತ್ಕೊಂಡು ಮೇಲೆ ಬಂದು ಮಕ್ಕಳನ್ನು ಬೆಳೆಸ್ಕೊಂಡು ಈ ಊರಿನಲ್ಲಿ ಹೆಸರು ಗಳಿಸ್ಕೊಂಡು ಶಾಲೆಯ ಪ್ರತಿಷ್ಠೆನ ಹೆಚ್ಚಿಸ್ಕೊಂಡು ಬಂದು. ಹಾಗಾಗಿ ಎಷ್ಟು ಹೇಳೋ ಬಗ್ಗೆ ಸಾಕು. ನಾನು ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಎನ್ ಪರಮೇಶ್ವರಯ್ಯ ಅಂತ. ನಾನು ಅವರಿಗೆ ಶಾಲೆ ಪ್ರಾರಂಭ ಮಾಡುವಾಗ ಅದಕ್ಕೆ ನಮ್ಮ ಮುಂಚೆ ಅವರ ಹೆಸರು ನಾನು ಕೇಳಿದ್ದೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಂಶುಪಾಲ ಆಗಿದ್ದರು, ಹೆಸರು ಮಾಡಿದರು, ವಿದೇಶಕ್ಕೆ ಹೋಗಿ ಬಂದಿದ್ದರು. ಅವರ ಆಳವಾದ ಜ್ಞಾನ ಅಪಾರವಾಗಿತ್ತು. ಅಂಥವ್ರು ಶಾಲೆ ಮಾಡ್ತಿದ್ದಾರೆ. ಅವ್ರು ನರ್ಸರಿ ಮಾಡೋದು ಏನು ಮಾಡಿದ್ರೆ 4 ಚಿಕ್ಕ ಚಿಕ್ಕ ಸ್ಟೂಲು ಆವಾಗ ಹಾಗೇನೆ ಬೆಳೆಸಿದ್ವಿ. ಹೇಗೆ ಸಸಿಯನ್ನು ನಾವು ಹೇಗೆ ನೆಟ್ಟು ಹೆಮ್ಮರವಾಗಿ ಬೆಳೆಸ್ಬಿಡ್ತೀವೋ ಹಾಗೆ ಬೆಳೆದಿಗೆ ಎಲ್ಲ ಒಂದು ಗುಣಾದಿಯನ್ನು ಹಾಕಿ ಅವರು ಅಗಾಧಿಕವಾಗಿ ಹೊರಟೋಗ್ಬಿಟ್ಟು ಇಲ್ಲಿವರೆಗೂ ಅವರಿದ್ದರೆ ಒಂದು ವಿಶ್ವವಿದ್ಯಾಲಯನೇ ಮಾಡಬೇಕು ಸಾಧ್ಯ ಹೇಳೋಕ್ಕಾಗ್ತಿಲ್ಲ. ಅಷ್ಟು ಅಪಾರ ಜ್ಞಾನ ಅವರಲ್ಲಿ. ಅಂಥವರಿಗೆ ಒಡನಾಡಿಯಾಗಿ ಶ್ರೀ ಗಂಗಾಂಬಿಕಾ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡೋದು. ಆವಾಗ ನಿಜವಾದ ಆರ್ಥಿಕವಾಗಿ ಅವರು ಸದೃಢವಾಗಿರಲಿಲ್ಲ. ಅದವ್ರು ತಮಾರಿ ಕೂತಿದ್ದಾರೆ, ಮಹೇಶ್ವರ ಅವರು ಗೊತ್ತು, ಸದೃಢವಾಗಿರಲಿಲ್ಲ. ಕೌಟುಂಬಿಕವಾಗಿ ಭಾಳ ಅವರಿಗೆ ಭಿನ್ನಾಭಿಪ್ರಾಯಗಳಿತ್ತು. ಛಲವಾದಿ ಅವರ ಪರಾಕ್ರಮ ಒಂದೊಂದು ನೋಡಿದ್ರೆ ಅವರ ವ್ಯಕ್ತಿತ್ವ ಇಲ್ಲೇ ಅರ್ಥ ಆಗ್ಬಿಡುತ್ತೆ ಅಂತ ವ್ಯಕ್ತಿತ್ವ ಅವರಿತ್ತು ಅಂತ. ಹಾಗಾಗಿ ಹೇಳ್ತಾ ಹೋದರೆ ತುಂಬ ಇದೆ. ಆವಾಗ ನಾನು ಶಿಕ್ಷಕನಾಗಿದ್ದೆ, ಹೈಸ್ಕೂಲ್ ಶಿಕ್ಷಕನಾಗಿದ್ದೆ. ನನಗೊಂದು ಮನೋಭಾವ, ಎಲ್ಲ ಪೇರೆಂಟ್ಸ್ ಇದ್ದಾಗ ನಾನು ಹೊರ ಮಕ್ಕಳನ್ನ ಒಳ್ಳೆ ವಿದ್ಯಾವಂತ ಮಾಡಬೇಕು. ನನ್ನ ಮಕ್ಕಳು ಇಲ್ಲಿ ಇವಾಗ ಮಟ್ಟದಲ್ಲಿ ಇರಲಿಲ್ಲ. ಶ್ವೇತಾ ಮತ್ತು ನಂದೀಶ್ ಅವರಿಗಿನ ದೊಡ್ಡವರು. ಅದು ಸಹ ಒಂದು ಆಸೆ. ಅವರು ಒಳ್ಳೆ ಕ್ಯಾಲಿಗ್ರಫಿ ಮಾಸ್ಟರು. ಎಷ್ಟು ಸುಂದರವಾಗಿ ಬರೀತಾ ಇದ್ರು ಅಂದರೆ ನನಗೊಂದು ಸರ್ ನನ್ನ ಮಕ್ಕಳು ಸ್ವಲ್ಪ ಕ್ಯಾಲಿಗ್ರಫಿ ಕಲಿಸ್ಕೊಡ್ಬೇಕಲ್ಲ ಅನ್ನೋದಷ್ಟು ಬಂದು ಅವ್ರನ್ನ ಪರಿಚಯ ಮಾಡಿಕೊಂಡೆ. ಅಲ್ಲಿಂದ ಆಚೆಗೆ ನಮಗೆ ಅದು ಸ್ನೇಹವಾಗಿ ಬೆಳೀತು, ಗುರು ಶಿಷ್ಯರ ಬಾಂಧವ್ಯ ಬೆಳೀತು, ಹಿತೈಷಿಯಾಗಿ ಬೆಳೀತು. ಒಂದು ಅಂತ ಹೇಳೋಕ್ಕಾಗ್ತಿಲ್ಲ. ಒಂದು ವಾರ ನಾನಿಲ್ಲಿ ಬರದೇ ಹೋದರೆ ಫೋನ್ ಮಾಡು, ಬನ್ನಿ ಸರ್, ಯಾಕೆ ಕೋಪ ಮಾಡ್ಕೊಂಡ್ರು ನನ್ನ ಮೇಲೆ, ಬನ್ನಿ. ಅಷ್ಟೊಂದು ವಿಶ್ವಾಸ. ಎಷ್ಟೋ ಸಾರಿ ನಾನು ಅವರು ನನ್ನ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ. ಬಿಡಿ, ನಾನು ಅನುಭವಿಸೋ ಕಷ್ಟಕ್ಕೆ ನೀವು ಅನುಭವಿಸ್ತಾ ಇದ್ದೀವಿ. ಹೌದು ಸರ್, ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ರ ಜೊತೆಯಲ್ಲಿ ಎಂತೆಂಥ ಕಷ್ಟದ ಸನ್ನಿವೇಶದಲ್ಲಿ ಮೇಡಮ್ ನಮ್ಮ ಜೊತೆ ಟೀಚರಾಗಿ ಕೆಲಸ ಮಾಡಿದ್ರು. ಸುಲೋಚನ ಸಾವಂತ್ ಅಂತ ನಮ್ಮಲ್ಲಿ ಅವರು ಹಿಂದಿ ಟೀಚರ್ ಇದ್ದರು. ಅವರು ಈ ಕುಟುಂಬಕ್ಕೆ
ಭಾಳ ಹತ್ತಿರವಾಗಿದ್ದರು. ಆವಾಗ ಗಂಗಾಂಬಿಕೆ ಯಾಕೆ ಬಾ ನಮ್ಮ ಸ್ಕೂಲಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡು ಅಂತ ಅಲ್ಲೂ ಕರ್ಕೊಂಡು ಬಂದಿದ್ದರು. ಮೇಡಮ್ ಅಷ್ಟೇ, ಅವರೇನು ಸಾಮಾನ್ಯ ಜ್ಞಾನ ಹೊಂದಿರಲಿಲ್ಲ, ಅಪಾರವಾದ ಜ್ಞಾನ ಇತ್ತು. ಯಾವಾಗಲೂ ಹಸನ್ಮುಖಿ, ಬಂದವ್ರನ್ನ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಆಧರಿಸ್ತಾ ಇದ್ರು, ಸತ್ಕರಿಸ್ತಾ ಇದ್ರು. ಕೋಪ ಮಾಡ್ಕೋತಾನೆ ಇಲ್ಲ, ಸಂದರ್ಭ ಕೋಪ ಮಾಡಿಕೊಂಡ್ರು ನಂತರ ಅವರನ್ನು ಸಾಂತ್ವನಗೊಳಿಸಿ ಬೇಜಾರು ಮಾಡ್ಕೋಬೇಡಿ, ಕೆಲಸ ನಡೀಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ನಾನು ನಿಂತ್ಕೊಂಡಾಗ ಇದು ಸ್ಥಳ ಹೇಗಿತ್ತು, ಅಲ್ಲಿ ಒಂದು ಸಣ್ಣ ಮನೆ, ಇಲ್ಲೇ ಮನೆ, ಇಲ್ಲೇ ಒಂದು ಕುಟುಂಬ, ಇಲ್ಲೇ ಒಂದು ಶಾಲೆ, ಇಲ್ಲೇ ಒಂದು ಆಶ್ರಮ, ಇಲ್ಲೇ ಒಂದು ಎಲ್ರಿಗೂ ಜ್ಞಾನಾರ್ಜನೆ ಕೊಡ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು. ಈಗಂತೂ ಬಿಡಿ, ನಾನು ಹೇಳಿದ್ನಲ್ಲ, ಅವರೇನು ಬದುಕಿದ್ರೆ ಒಂದು ವಿಶ್ವವಿದ್ಯಾಲಯ ಮಾಡೋರೇನೋ ಕನಕಪುರದಲ್ಲಿ, ಎಲ್ಲದಕ್ಕೆ ಕನಕಪುರದಲ್ಲಿ ಶಶಿಧರನ್ನು ಭಾಳ ಬುದ್ಧಿವಂತ, ಭಾಳ ಬುದ್ಧಿವಂತ. ಹಾಗಾಗಿ ಬುದ್ಧಿವಂತರ ಬೇಗ ಹೊರ ಹೋಗ್ತಿಲ್ಲ. ಸ್ವಾಮಿ ವಿವೇಕಾನಂದರು ಮಹಾಬುದ್ಧಿವಂತರು, ಹಾಗೆ ಮಹಾನ್ ಮೇಧಾವಿಗಳೆಲ್ಲ ಚಿಕ್ಕ ವಯಸ್ಸು ಹೊರಟಾರೆ, ಆದರೆ ಉಳಿಸೋಗಿದ್ದಾರೆ. ಇನ್ನೊಂದು ಹೆಚ್ಚಿನ ವಿಷಯ ನಾನು ಹೇಳಬೇಕು ಅಂತಂದರೆ, ಅವ್ರಿಗೆ ಯಾರೇ ಆಗಿರಲಿ ತಾರತಮ್ಯ ಮಾಡ್ತಾ ಇರಲಿಲ್ಲ, ಜಾತಿ ಮನೋಭಾವ ಇರಲಿಲ್ಲ. ಯಾರು ಕಲಿತಾನೆ ವಿದ್ಯಾರ್ಥಿ ಅವನಿಗೆ ಕಲಿಸ್ಬೇಕು, ಚಾಟಿ ಬಿಟ್ಟು ಕಲಿಸೋರು. ಶಿಕ್ಷಣದಲ್ಲಿ ಮಾತ್ರ ಬಹಳ ಅವರು ಸ್ಥಿರವಾಗಿ ನಿಲ್ತಾ ಇದ್ರು. ಯಾರು ಸ್ಪೇರ್ ಮಾಡ್ತಾ ಇಲ್ಲ, ಪೇರೆಂಟ್ಸ್ ಮೇಲೆ ಜಗಳ ಮಾಡೋದು ಯಾರು ಕೇರ್ ಮಾಡ್ತಾ ಇಲ್ಲ. ಕಲಿಬೇಕು ಹೊರಗಡೆ ನಿಮ್ಮ ಪ್ರೀತಿ ವಿಶ್ವಾಸ, ಇಲ್ಲಿ ನನ್ನ ಶಿಕ್ಷಣ ನಾನು ಕೊಟ್ಟಿದ್ದ ಶಿಕ್ಷಕ ಹೋಗಬೇಕು. ಹಾಗೆ ನಿರಂತರವಾಗಿ ಯಾವಾಗಲೂ ಅಷ್ಟೇ ಅವರು ಸೆಲ್ಫ್ ಲರ್ನ್. ನಂದೀಶ್ ಅಂತ ಹೇಳಿದ್ರು, ನಂದೀಶ್ ಅಂತ ಅಲ್ಲ ಸರ್, ನಮ್ಮ ಅಪ್ಪನಿಗೆ ನಾನು ಹೇಳೋಕ್ಕಾಗ್ತಿಲ್ಲ ಸರ್, ಅವ್ರಿಗೆ ಜ್ಞಾನ ಬೇರೆ ನನಗೆ ಜ್ಞಾನ ಬೇರೆ ಅಂತ. ಹಾಗಾಗಿ ಅವರಂಥ ವಿಶ್ವಕೋಶ ಇದ್ದಂಗೆ ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ. ನನ್ನ ಹತ್ರ ಕೇಳ್ತಾರೆ ಅವರು, ಅವರಿಂದ ಏನು ನಮಗೆ ಜ್ಞಾನ ಬರಬೇಕು, ಇರೋದು ನಮ್ಮಿಂದ ಬೇಕಾಗಿಲ್ಲ. ಹಾಗಾಗಿ ಅವರು ಸೆಲ್ಫ್ ಲರ್ನರ್. ಎಷ್ಟು ಅದ್ಭುತವಾದ ವಿಚಾರಗಳನ್ನು ತಿಳ್ಕೊಳ್ಳೋರು ಅಂತಂದ್ರೆ ಯಾವ ವಿಚಾರನೂ ಆಗಿಲ್ಲ. ಇಂಗ್ಲೀಷ್ನಲ್ಲಿ ಬಿಡಿ, ವರ್ಸಟೈಲ್ ಪರ್ಸನ್. ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು ಇಂಗ್ಲೀಷನ್ನು ಅಂತಂದರೆ ಅಷ್ಟು ಸುಂದರವಾಗಿ ಅಧ್ಯಯನ ಮಾಡಿದರು. ಹಿಂದೂ ಚೆನ್ನಾಗಿ ಗೊತ್ತಿತ್ತು, ಕನ್ನಡವೂ ಚೆನ್ನಾಗಿ ಗೊತ್ತಿತ್ತು, ಭಾಷಣ ಕಲೆ ಇತ್ತು. ಮಹಾನ್ ವಿದ್ವಾಂಸರನ್ನು ಹೆಚ್ಚು ಜ್ಞಾನಾರ್ಜನೆ ಪಡೆದನ್ನು ಬೇಕಾದ ಸಂಪರ್ಕ ಇಟ್ಕೊಂಡಿದ್ದರು. ಆಗಿನ ಕಾಲದಲ್ಲಿ NTSC ಎಕ್ಸಾಮಿನೇಷನ್ ಕರೆಸೋರು ಮಾಡೋಣ ಭಾಳ ಪ್ರಯತ್ನ ಮಾಡ್ತಾಯಿದ್ರು. ಪಾಪ ಅವ್ರಿಗೆ ಏನಾಗಿತ್ತಂದರೆ ಅವ್ರ ದುಡಿಮೆಗಿನ್ನ ಅವ್ರ ಖರ್ಚೆ ಜಾಸ್ತಿ ಆಗ್ತಾಯಿದ್ದಾಗ ಕಾರಣ ಇಷ್ಟ ಬೆಳೆಸಬೇಕು ವಿದ್ಯಾಸಂಸ್ಥೆ ಅಂತ. ಹಾಗಾಗಿ ಅವ್ರು ಎಷ್ಟು ಬೆಳೆಸಬೇಕು ಅಂತ ಹೋಗ್ತಾಯಿದ್ರು, ಅವ್ರ ಜೊತೆಲೇ ಮೇಡಮು ಹಾಗೇ ಬಂದರು. ಆ ನಂತರದಲ್ಲಿ ಅವ್ರಿಗಿಂತ ಹೆಚ್ಚಿನ ಕೆಲಸನೇ ಅವ್ರು ಮಾಡಿದ್ರು. ಅವ್ರು ಬಿಟ್ಟು ಕಟ್ಟಿಬಿಟ್ಟು ಸಮಸ್ಯೆ ಹಾಳಾಗೋಗ್ಬಾರ್ದು. ಮಕ್ಕಳು ಬಿಡ್ತಾರೆ, ಇಬ್ಬರು ಮಹಾಬುದ್ಧಿವಂತ ಮಕ್ಕಳು. ಅವ್ರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಕ್ಷೇತ್ರದ ಶಿಕ್ಷಣ ಕೊಡಿಸ್ಬೇಕು, ಶಿಕ್ಷಣ ಸಂಸ್ಥೆ ಬೆಳಿಬೇಕು, ಈ ಥರ ಶಿಕ್ಷಕರನ್ನ ಮ್ಯಾನೇಜ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಇಟ್ಕೊಂಡು ಇಲ್ಲಿನ ಪರಿಸರ, ಇಲ್ಲಿನ ಜನ, ಇಲ್ಲಿನ ನಾಗರಿಕರ ಸಂಪರ್ಕ ಎಲ್ಲವನ್ನೂ ಇಟ್ಕೊಂಡು ಪ್ರೀತಿ ಕಳಿಸ್ಕೊಂಡು ನಿರಂತರವಾಗಿ ಸಂಸ್ಥೆಯನ್ನು ಮೇಲ್ಗಡೆ ತಂದಿದ್ದರು. ಹೇಳಬೇಕಾದ್ರೆ ಒಬ್ಬೊಬ್ಬ ಮಹಾತಾಯಿ ಗಂಗಾಂಬಿಕೆ ಅಂದಾಗ ಪಾರ್ವತಿ ಸಮಾನರು. ಅವರು ನಿಜವಾಗಲೂ ಈ ಶಾಲೆ ಶ್ರೇಯಸ್ಸಿಗೆ ಏನಂದರೆ ಒಟ್ಟಾರೆ ಈ ನಗರದ ಪ್ರತ್ಯೇಕ ವಿದ್ಯಾರ್ಥಿಗಳು ತಾಯಿಯಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ. ನಾನಂತೂ ಈ ಒಂದು ಶ್ರೀಶಿಧರ ಕುಟುಂಬಕ್ಕೆ ಭಾಳ ಹತ್ತಿರವಾಗಿದ್ದೆ. ಯಾವಾಗ ಬಂದು ನನಗೆ ಏನಾದರೂ ಆತಿಥ್ಯ ಸಿಗ್ತಾ ಇದೆ. ಆಗಿದೆ ಅಂತ ಹೇಳಿದ್ರು. ಅವಾಗ ಕೂಡ ಅನ್ಸಲಿಲ್ಲ ಅವ್ರಿಗೆ ಇಷ್ಟು ಸೀರಿಯಸ್ ಆಗಿರುವಂತ ತೊಂದರೆ ಇದೆ. ನನಗೆ ಮೊನ್ನೆ ಶ್ವೇತಾಕ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಅವ್ರಿಗೆ ಹೇಳಿದ್ದು ಬರೀ 3 ತಿಂಗಳು ಅಷ್ಟೇ ಅಂತ. ಆದರೆ ಅವ್ರು 1 ವರ್ಷ ಇದ್ರು, ಅದೇ ನಮಗೆ ಸಿಕ್ಕಿದ ಭಾಗ್ಯ ಅಂತ ಅನ್ಕೋಬೇಕು ನಾವು ಅಂತ ಶ್ವೇತಾಕ ಹೇಳಿದ್ರು. ನನಗೆ ಅಲ್ಲಿವರೆಗೂ ಅವರಿಗೆ ಅವ್ರು ಇಷ್ಟು ಬೇಗ ಹೋಗ್ತಾರೆ ಅನ್ನೋ ಭಾವನೆ ನನಗೆ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಆದರೆ ಆಗ ಅದನ್ನು ಕೇಳಿದ ಮೇಲೆ ನನಗೆ ಸುಮಾರು 4-5 ದಿನ ನನ್ನ ತಲೆ ಓಡ್ತಾ ಇದ್ದಂಥ ವಿಷಯ ಏನು ಅಂತಂದರೆ, ಸಾವು ಅಂತ ತಿಳ್ಕೊಳ್ತೀವಿ. 30 ವರ್ಷದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಈ ಪೂರ್ತಿ ಜೀವನ ಕಳೆದ್ರೆ ಇನ್ಮೇಲೆ ನನಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅನ್ನುವಂಥ 70-80 ವರ್ಷ 90 ವರ್ಷ ಆದವರು ಅಯ್ಯಪ್ಪ ಸಾವು ಆಗಬೇಡಪ್ಪ, ನಾನು ಇನ್ನೂ 4 ದಿನ ಬದುಕಿರ್ಬೇಕು ಅಂತ. ಆದರೆ ಸಾವು ಕಣ್ಣು ಮುಂದೆ ಇದೆ, ನಾನು ಇರ್ತೀನೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ.
ಆದರೂ ಆ ಪಾಸಿಟಿವಿಟಿ ಇದೆಯಲ್ಲ, ಅದನ್ನು ಎದುರುಗೊಳ್ಳುವಂಥ ರೀತಿ ಇದೆಯಲ್ಲ, ಅದನ್ನ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಒಂದು ಸಲನೂ ಅವ್ರ ಹತ್ರ ಆ ಥರದ್ದೊಂದು ಫೀಲಿಂಗ್ ತೋರಿಸ್ಕೊಳ್ಳೇ ಇಲ್ಲ. ನನಗೆ ಮೊನ್ನೆ ಮಿಸ್ ಹತ್ರ ಮಾತಾಡ್ಬೇಕಾದ್ರೆ ಪಂಕಜ ಮಿಸ್ ಹೇಳಿದ್ರು, ಸ್ಕೂಲಿಗೆ ಬಂದಿದ್ದಾಗ 2 ವಾರಕ್ಕೆ ಮುಂಚೆ, ನಾನು ಇರ್ತೀನೋ ಇರಲ್ವೋ, ಇದ್ದರೆ ನಾನು ಆ ಫಂಕ್ಷನ್ಗೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿ ಬರ್ತೀನಿ ಅಂತ. ಆ ಭಾವನೆ ತಂದುಕೊಳ್ಳೋದಿದೆಯಲ್ಲ, ನನಗೆ ಆ ಆತ್ಮಶಕ್ತಿನೇ ನನಗದು ಕಾಣ್ತಾ ಇದೆ. ಅದು ಹೆಂಗೆ ಸಾಧ್ಯ? ಆ ಪರಿ ಸಾವನ್ನು ಅಷ್ಟು ಧೈರ್ಯವಾಗಿ ತಗೊಳ್ಳುವಂತಹ ಒಂದು ಆತ್ಮಶಕ್ತಿ ಬಹುಶಃ ಅವರಿಗೆ ಅವರಲ್ಲಿದ್ದಂಥ ಜ್ಞಾನ, ವಿಚಾರಗಳು, ಅನುಭವಗಳೇ ಅವರಿಗೆ ಕೊಟ್ಟಿದ್ದು ಅಂತ ಅಂದ್ಕೊಳ್ತೀನಿ. ಅದು ನಮಗೆಲ್ಲರಿಗೂ ಖಂಡಿತವಾಗ್ಲೂ ಪ್ರೇರಣೆ ಆಗಬೇಕು. ಇದು ಎಷ್ಟೋ ಪ್ರೇರಣೆ ಅವರಿಂದ ತಗೊಂಡಿದ್ರಲ್ಲಿ ನಾನು ಅವರ ಕಡೆಯ ದಿನದಲ್ಲಿ ನಾನು ತಗೊಂಡಂಥ ಪ್ರೇರಣೆ, ಇದನ್ನು ನಾನು ಜೀವನದ ಪಾಠ ಅಂತ ಅಂದ್ಕೊಳ್ತೀನಿ. ಅವ್ರನ್ನ ಕಲಿಸಿದಂಥ ಗುರು ಅಲ್ಲ, ಬದಲಿಗೆ ನನಗೆ ಜೀವನದಲ್ಲಿ ಹಲವು ಪಾಠಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಇದು ತುಂಬ ಮುಖ್ಯವಾದಂಥ ಪಾಠ. ಯಾಕೆಂದರೆ ಮಿಸ್ ನನಗೆ ಬರೀ ಶಾಲೆಗೆ ಮಾತ್ರ ಸೀಮಿತವಾಗಿದ್ದರೆ ಬಹುಶಃ ನಾನು ಅವ್ರ ಜೊತೆ ನನಗೆ ಈ ಒಂದು ಸಂಬಂಧ ಅಥವಾ ಈ ಒಂದು ಭಾವನೆಗಳು ಬರ್ತಿರ್ಲಿಲ್ವೇನೋ. ಶಶಿಧರ್ ಸರ್ ಜೊತೆಗೆ ನನ್ನ ಸಂಬಂಧ ತುಂಬ ಕಡಿಮೆ, ಯಾಕಂದರೆ ಅಷ್ಟೊತ್ತಿಗಾಗಲೇ ನಾವು ಸ್ಕೂಲ್ ಮುಗಿಸಿ ಹೊರಗೆ ಹೋಗ್ಬಿಟ್ವಿ, ಸರ್ ತೀರ್ಕೊಂಡ್ಬಿಟ್ರು. ಆದರೆ ಮಿಸ್ ಜೊತೆಗಿನ ಒಡನಾಟ ನಂದು ತುಂಬ ಜಾಸ್ತಿ ಇರೋದ್ರಿಂದ ಅವ್ರು ನಮಗೆ ಇವತ್ತಿಗೂ ರಿಲೆವೆಂಟ್ ಅಂತ ನನಗೆ ಯಾಕೆ ಅನ್ನಿಸ್ತಿದ್ರು ಅಂದರೆ, ಮೊನ್ನೆ ಒಂದು ಡಾಕ್ಯುಮೆಂಟ್ರಿ ನೋಡ್ತಿದ್ದೆ ಕಾರ್ಗಿಲ್ ಬಗ್ಗೆ. ಕಾರ್ಗಿಲ್ ಅಂತಂದರೆ ನಾವು ಬರೀ ಭೂಸೇನೆಯ ಯುದ್ಧ ಅಂತ ಅಂದ್ಕೊಂಡ್ಬಿಡ್ತೀವಿ, ಆದರೆ ಏರ್ಫೋರ್ಸ್ನ ಒಂದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇತ್ತು ಅನ್ನೋದು ಒಂದು ಡಾಕ್ಯುಮೆಂಟ್ರಿ BBC ಅವ್ರು ಮಾಡಿರೋದು. ಅದರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಮಾತಾಡ್ತಿದ್ರು. ಅವ್ರನ್ನ ವಾರ್ ಪ್ರಿಸನರ್ ಆಗಿ ತೊಗೊಂಡು ಹೋಗಿದ್ದು, ಅವ್ರು ಹೆಂಗೆ ಸಿಕ್ಕಾಕೊಂಡ್ರು ಇದೆಲ್ಲ ಮಾತಾಡ್ಬೇಕಾದ್ರೆ ನನಗೆ ತಕ್ಷಣ ಹೊಳೆದಿದ್ದು ಇದೇ ಬ್ಲಾಸಮ್ ಶಾಲೆಗೆ. ಯಾಕೆಂದರೆ ಕಾರ್ಗಿಲ್ ಯುದ್ಧ ನಡೆದಾಗ ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೆ. ನಮ್ಮನ್ನೆಲ್ಲ ತಾಲೂಕು ಆಫೀಸ್ ಹತ್ರ ಕರ್ಕೊಂಡು ಹೋಗಿದ್ರು. ನಚಿಕೇತನ ಯಾವಾಗ ವಾರ್ ಪ್ರಿಸನರ್ ಆಗಿ ತೊಗೊಂಡ್ರು, ಅವಾಗ ಇಡೀ ದೇಶದಲ್ಲಿ ಎಲ್ಲ ಕಡೆ ಗಲಾಟೆಗಳಾದವು, ಪ್ರೊಟೆಸ್ಟ್ ಆದವು, ಅವ್ರನ್ನ ವಾಪಸ್ ಬಿಡಿಸ್ಕೊಂಡು ಬರಬೇಕು ಅಂತ. ಅಂದರೆ ನನಗೆ ಬರೀ ಶಿಕ್ಷಣ ಅಂತಂದರೆ ಈ ಒಂದು ಲಿಟ್ರಸಿನ ಹೇಳ್ಕೊಡ್ದೆ ದೇಶಭಕ್ತಿಯ ಶಿಕ್ಷಣವನ್ನು ಕೂಡ ನನಗೆ ನನ್ನ ಮನೆಯ ಜೊತೆಗೆ ನನಗೆ ಈ ಶಾಲೆಯಲ್ಲಿ ಕೊಡ್ತಾ ಹೋದ್ರು. ಸೊ ನನಗೆ ಈ ಶಾಲೆ ಇವತ್ತಿಗೂ ರಿಲೆವೆಂಟ್, ಮಿಸ್ ಇವತ್ತಿಗೂ ರಿಲೆವೆಂಟ್. ಯಾಕೆ ಅಂದರೆ ಹಲವನ್ನು ನಾನು ಅವ್ರ ಹತ್ರ ಕಲ್ತಿದ್ದೀನಿ. ಎಷ್ಟೋ ಕಡೆ ನನ್ನ ಭಾಷಣ ಕರೆದಾಗ ಯಾರಾದರೂ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದಾಗ ನನ್ನ ಮೊದಲನೇ ಭಾಷಣ ಈ ಶಾಲೆಯಲ್ಲೇ ಪ್ರಾರಂಭ ಆಗಿತ್ತು. ಈ ಶಾಲೆಯಲ್ಲಿ ಸ್ಕೂಲ್ ಡೇಲಿ ಚೀಫ್ ಗೆಸ್ಟ್ ಆಗಿ ನನ್ನನ್ನು ಇದು ಆಯ್ಕೆ ಆದಾಗ ನಾನು ರಾತ್ರಿ 10 ಗಂಟೆ ತನಕ ಕೂತ್ಕೊಂಡು ಸರ್ ಮುಂದೆ ಭಾಷಣ ಅಭ್ಯಾಸ ಮಾಡಿ, ಇಂಗ್ಲೀಷಲ್ಲಿ ಬೇರೆ, ಕನ್ನಡನೂ ಅಲ್ಲ, ಇಂಗ್ಲೀಷಲ್ಲಿ ಭಾಷಣ ಅಭ್ಯಾಸ ಮಾಡಿ ಒಪ್ಸೋದು. ದಿನ 1 ವಾರ ಇದೇ ಕೆಲಸ. ಭಾಷಣ ಬರ್ಕೊಟ್ಟಿದ್ರು ಅಪ್ಪ ಅಮ್ಮ ಕೂತು, ಅದನ್ನು ಸರ್ ಫುಲ್ಲು ರಿಪೇರಿ ಮಾಡಿ, ಇಂಗ್ಲೀಷ್ ಅಲ್ವಾ ಸರ್, ನಾವು ಮೀರ್ಸೋಕ್ಕೆ ಸಾಧ್ಯನೇ ಇರಲಿಲ್ಲ, ಎಲ್ಲ ರಿಪೇರಿ ಮಾಡಿ ನಾನು ಕಲಿಬೇಕು, ಸರ್ ಹತ್ರ ಒಪ್ಪಿಸ್ಬೇಕು. ನನ್ನ ಮೊದಲನೇ ಭಾಷಣ ಪ್ರಾರಂಭ ಆಗಿದ್ದು ಕೂಡ ಇದೇ ಶಾಲೆಯಲ್ಲೇ. ಹಾಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥವರು ಅವರ ಒಂದು ವ್ಯಕ್ತಿತ್ವ ಹೇಗೆ ಅಲ್ಲಿನ ಒಂದು ಇಡೀ ವಾತಾವರಣವನ್ನು ಬದಲಾಯಿಸ್ಬೋದು ಅನ್ನೋದಕ್ಕೆ ಇವರಿಬ್ಬರೂ ಕೂಡ ನಮಗಿರುವಂಥ ಕಣ್ಮುಂದೆ ಇದ್ದಂಥ ಉದಾಹರಣೆಗಳು. ಬರೀ ಒಂದು ಏನು ಹೇಳೋದು, ದುಡ್ಡು ಸಂಪಾದನೆಗೋಸ್ಕರ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಳ್ಳೋದಕ್ಕೂ, ಒಂದು ಸಂಸ್ಕಾರವನ್ನು ಅಥವಾ ಸುಸಂಸ್ಕೃತ ನಾಗರಿಕರನ್ನು ನಿರ್ಮಾಣ ಮಾಡೋದಕ್ಕೆ ಹೇಗೆ ಅಲ್ಲಿನ ಮುಖ್ಯ ವ್ಯಕ್ತಿಗಳು ಕಾರಣ ಆಗ್ತಾರೆ ಅಥವಾ ಅವರ ಜವಾಬ್ದಾರಿ ಏನು ಅನ್ನೋದನ್ನು ಅವರಿಬ್ಬರು ತೋರಿಸ್ಕೊಟ್ಟಿದ್ದಾರೆ. ಮಿಸ್ ನಮಗೆ ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಪರಿವಾರಕ್ಕೆ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪತಂಜಲಿ ಯೋಗ ಸಮಿತಿ ಈ ಪರಿವಾರಕ್ಕೆ ತುಂಬ ಆಪ್ತರು. ನಮ್ಮದು ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಅವರು ಖುದ್ದಾಗಿ ಇರ್ತಿದ್ರು. ಅವ್ರು ಇರೋಕ್ಕಾಗಲಿಲ್ಲ ಅಂದರೆ ಅವ್ರ ವಿಷಸ್ ಯಾವಾಗಲೂ ಇರೋದು. ಅವ್ರ ಪರವಾಗಿ ಇದ್ದಾರೆ. ಶಾಲೆಯಿಂದ ಶಿಕ್ಷಕರಿರೋರು ಇಲ್ಲ, ಮಕ್ಕಳಿರೋರು ಇಲ್ಲ, ಶಾಲೆಯಲ್ಲೇ ಕಾರ್ಯಕ್ರಮ ನಡೀತಿತ್ತು. ಅವರ ಹೇಳ್ತಾರಲ್ಲ, ತನು ಮನ ಧನ ಈ 3 ನಮ್ಮ ಜೊತೆಗೆ ಯಾವಾಗಲೂ ಇರೋದು. ಅವ್ರು ಇಲ್ಲದೆ ನಮ್ಮ ಯಾವ ಕಾರ್ಯಕ್ರಮಗಳು ಕೂಡ ನಡೆದಿಲ್ಲ. ನನಗೆ ನೆನೆಸ್ಕೊಂಡಾಗ ಅದೇ ಅನಿಸುತ್ತೆ, ಎಷ್ಟೊಂದು ಜನ ನಮ್ಮ ಒಂದು ಏನು ಹೇಳಿ ಲೈಕ್ ಮೈಂಡೆಡ್ ಸಮಾನ ಮನಸ್ಕರು ಇದ್ದು ಕೆಲಸ ಮಾಡುವಂಥ ವಾತಾವರಣದಲ್ಲಿ ಈ ಥರ ಒಬ್ಬೊಬ್ಬರನ್ನೇ ಕಳ್ಕೊಳ್ತಾ ಹೋದಾಗ ಮುಂದೇನು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ನಮ್ಮೆಲ್ರಿಗೂ ಅನಿಸಿದ್ದೇನೆ ಎಂಥ ಒಂದು ಸಪೋರ್ಟ್ ಅವ್ರು ನಮಗೆ ಇದ್ದಿದ್ದು ಅಂದರೆ, ಲಾಸ್ಟ್ ಟೈಮ್ ಕಾರ್ಗಿಲ್ ವಿಜಯ್ ದಿವಸ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಮಾಡಿದ್ವಿ, ಯೋಧರ ಬಗ್ಗೆ ಮಾತಾಡುವಂಥ ಕಾಂಪಿಟೇಷನ್ ಶುರುವಾಗೋತ್ತು. ಆಡಿಯನ್ಸೇ ಯಾರೂ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಲ್ಲಿಂದ ಜನ ಅಂತಾರೆ, ಯಾಕಂದ್ರೆ ಮಾತಾಡುವಂಥ ಮಕ್ಕಳಿಗೂ ಒಂದು ಸ್ಫೂರ್ತಿ ಇರಬೇಕು ಅಂದರೆ ವೇದಿಕೆ ಮುಂಭಾಗದಲ್ಲಿ ಜನ ಇರಬೇಕು. ಖಾಲಿ ಚೇರ ನೋಡಿ ಎಲ್ಲಿ ಮಾತಾಡ್ತಾರೆ, ತಕ್ಷಣ ಹೊಡೆದಿದ್ದು ಮಿಸ್ಸೆ.
ಮಿಸ್ಸಿಗೆ ಫೋನ್ ಮಾಡಿದ್ವಿ, ಮಿಸ್ ಈ ಥರ ಆಗಿದೆ, ಯಾರೂ ಇಲ್ಲ, ನನಗೊಂದು 50 ಜನ ಮಕ್ಕಳನ್ನ ಕಳಿಸ್ಕೊಡ್ಬೋದಾ ಅಂತ. 10 ಗಂಟೆಗೆ ನಾನು ಕಾಲ್ ಮಾಡಿರೋದು ಅವರಿಗೆ. 10:15ಗೆ ಹೈಸ್ಕೂಲ್ ಮಕ್ಕಳನ್ನ ಕಳಿಸ್ಕೊಟ್ಟಿದ್ರು ವಿತ್ 3-4 ಜನ ಟೀಚರ್ಸು. ಅಲ್ಲಿ ಅರ್ಧ ದಿನ ನಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ ಮಕ್ಕಳು ಟೀಚರ್ಸು ಎಲ್ಲ ಅಲ್ಲೇ ಇದ್ದು. ಹೀಗೆ ನಮಗೆ ನಾನು ಏನನ್ನು ಅವ್ರ ಹತ್ರ ಕೇಳಬೇಕು ಅಂತಂದ್ರು ನನಗೆ ಅಯ್ಯೋ ಇದನ್ನು ಕೇಳ್ಬೋದಾ ಅನ್ನೋಂಥ ಹೆಸಿಟೇಷನ್ ನನಗೆ ಯಾವತ್ತೂ ಅವ್ರ ಹತ್ರ ಇರಲಿಲ್ಲ. ಏನು ಬೇಕಾದರೂ ನಾನು ಅವ್ರನ್ನ ಕೇಳ್ಬೋದಾಗಿತ್ತು. ಆ ಒಂದು ಸ್ನೇಹ, ವಯಸ್ಸನ್ನು ಮೀರಿದ ಒಂದು ಸ್ನೇಹ ಬಾಂಧವ್ಯ ನಮ್ಮಲ್ಲಿತ್ತು ಅನ್ನೋದು ಬಹುಶಃ ನನಗೆ ತುಂಬ ಅದೊಂದು ಸುಕೃತ ಅಂತ ನಾನು ಭಾವಿಸ್ತೀನಿ. ಎಲ್ಲ ಕಡೆಯಲ್ಲೂ ನಾವು ಫ್ರೆಂಡ್ಶಿಪ್ ಅಂತಂದರೆ ಒಂದು ಏಜ್ ಸಮಾನ ವಯಸ್ಕರ ಜೊತೆ ಮಾತ್ರ ನಾವು ಫ್ರೆಂಡ್ಶಿಪ್ ಅಂತ ಅಂದ್ಕೊಳ್ತೀವಿ. ನಮ್ದಿದು ಗುರು ಶಿಷ್ಯ ಈ ಸಂಬಂಧದ ಜೊತೆಗೆ ಒಂದು ಸೈಮಲ್ಟೇನಿಯಸ್ ಆಗಿ ಇವತ್ತಿನ ಒಂದು ಮಟ್ಟಕ್ಕೆ ನೋಡೋದಾದ್ರೆ ಒಂದು ಸ್ನೇಹವೂ ಕೂಡ ಬೆಳೀತಾ ಬಂತು. ಯಾಕೆಂದರೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ, ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ, ಅದ್ರ ಓಪನಿಂಗ್ ಅಂತಂದ್ರೂ ಮಿಸ್ ಬರದೆ ಅದು ನಡೀತಾ ಇರಲಿಲ್ಲ. ನಮ್ಮ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಅವ್ರು ನೋಡಿ ತುಂಬ ಖುಷಿ ಪಡ್ತಾ ಇದ್ರು, ತುಂಬ ಹೆಮ್ಮೆಯಿಂದ ಎಲ್ಲರ ಹತ್ರನೂ ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ನಾವು ಕಳ್ಕೊಂಡಿದ್ದು ಒಂದು ಏನು ಹೇಳಿದ್ರು, ಒಂದು ಪ್ರೇರಕ ಶಕ್ತಿಯನ್ನ, ಒಬ್ಬ ಮಾರ್ಗದರ್ಶಕರನ್ನ, ನಮ್ಮ ಜೊತೆಗೆ ಹೆಜ್ಜೆ ಇಡಬಹುದಾದಂತಹ ಒಬ್ಬ ಏನು ಹೇಳೋದು ಜ್ಞಾನವೃದ್ಧ ವಯೋವೃದ್ಧ ಸ್ನೇಹಿತರನ್ನ ಅಂತ ನಾನು ಭಾವಿಸ್ತೀನಿ. ಬಹುಶಃ ಅವ್ರ ಜಾಗವನ್ನು ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಅವರು ಯಾವ ಕೆಲಸಗಳನ್ನು ಮಾಡೋದನ್ನ ಇಷ್ಟಪಡ್ತಿದ್ರೋ ಆ ಕೆಲಸಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗೋದ್ರ ಮೂಲಕ ನಾನು ಅವರನ್ನು ನನ್ನಲ್ಲಿ ಜೀವಂತವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು. ಅದು ನಾವೆಲ್ಲರೂ ಮಾಡಬಹುದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಅವರನ್ನು ನಾವೆಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವರ ಒಂದು ಇಚ್ಛೆ ಅಥವಾ ಆಸೆ, ಅವರು ಯಾವುದನ್ನು ಇಷ್ಟಪಟ್ಟು ಮಾಡ್ತಿದ್ರು ಅದನ್ನು ನಾವು ಮಾಡ್ತೀವಿ ಅಂತ ಅಂದ್ಕೊಳ್ತಾ ನಾನು ಅವರಿಗೆ ನನ್ನ ಶ್ರದ್ಧೆಯ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. 600 ಕಿಲೋಮೀಟರ್ ದೂರದಿಂದ ಬಂದಿದ್ವಿ. ಉತ್ತರ ಕರ್ನಾಟಕದ ಹುಡುಗಿ, ಇಂಗ್ಲೀಷ್ ಬರ್ತಿರ್ಲಿಲ್ಲ. ಈ ಊರಿಗೆ ಬಂದಾಗ ನಾನು ನಮ್ಮಮ್ಮ ನಮ್ಮ ಅಣ್ಣ ಅಷ್ಟೇ. ನಮ್ಮಮ್ಮಗೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಅಲ್ಲೇ ಕೋಟೆಯಲ್ಲಿ ಕೇಳಿದಾಗ ಶಿಶುಧರ್ ಸ್ಕೂಲ್ಗೆ ಸೇರಿಸಿ ಅಂತಿದ್ರು. ನಾವು ಬ್ಲಾಸಮ್ ಸ್ಕೂಲ್ಗೆ ಬಂದಾಗ ಎಂಟ್ರೆನ್ಸ್ ಎಕ್ಸಾಮ್ ಬರ್ವಿ, ಆ ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ಯಾ ಅಂತ. ಅಲ್ಲಿಂದ ಶುರು ಆಯಿತು ನನಗೆ ಮತ್ತು ಹೆಡ್ ಮಿಸ್ ಬಾಂಡಿಂಗು. ಫುಲ್ ನಡುತ್ತಾ ಇದ್ದೆ ನಾನು, ಏನೂ ಆಗಲ್ಲಮ್ಮ, ನಾವೆಲ್ಲರೂ ಇದ್ದೀವಿ. ಭಾಷೆ ಕೂಡ ಬರ್ತಿರ್ಲಿಲ್ಲ, ಅಷ್ಟು ಹೊರಟು ಹುಡುಗಿ ನಾನು. ಅಲ್ಲಿಂದ ಬಾಂಡಿಂಗ್ ಶುರು ಆಯಿತು. ಈ ಒಂದು ಬಿಲ್ಡಿಂಗಿಗೆ ಹೇಗೆ ಬುನಾದಿ ಇಂಪಾರ್ಟೆಂಟು, ಹಾಗೆ ನಾವಿಲ್ಲಿ ನಿಂತಿದ್ದೀವಿ ಅಂದರೆ ಈ ಸ್ಕೂಲೇ ಇಂಪಾರ್ಟೆಂಟು ನಮ್ಮೆಲ್ಲರ ಲೈಫ್ಗೆ. ಇಲ್ಲಿ ನಾನೊಬ್ಬ ಹಿರಿಯ ವಿದ್ಯಾರ್ಥಿ ಮಾತಾಡ್ತಿರ್ಬೋದು, ಆದರೆ ಎಷ್ಟೋ ಹಿರಿಯ ವಿದ್ಯಾರ್ಥಿಗಳ ಮಾತು ಕೂಡ ಇದು. ಈ ಸ್ಕೂಲ್ ನಮಗೆ ಬುನಾದಿ. ಹೇಗೆ ಅಂದರೆ ಸಮಾಜದಲ್ಲಿ ಎಲ್ಲರೂ ಓದ್ತಾರೆ, ಎಲ್ಲರೂ ಬರೀತಾರೆ, ಆದರೆ ಯಾವತ್ತೂ ಒಂದು ವಿದ್ಯಾರ್ಥಿ ಅನ್ನಿಸ್ಕೊಂಡಿದ್ದೀವಿ ಅಂದರೆ ಸಂಸ್ಕೃತಿ, ನಯ, ನುಡಿ, ವಿನಯ ಅಷ್ಟೇ ಅಲ್ಲ, ಬರೀ ಓದೋದಷ್ಟೇ ಎಲ್ಲ ಹೇಳ್ಕೊಡ್ತಿರ್ಲಿಲ್ಲ ಹೆಡ್ ಮಿಸ್ ನಮಗೆ. ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ನಾನು PUCಗೆ ಎಂಟ್ರಿ ಆದಾಗ ನಾನು ಬ್ಲಾಸಮ್ ಸ್ಕೂಲಿಂದ ಬಂದಿದ್ದೀನಿ ಅಂತ ನಮಗೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಆ ಅಪ್ಲಿಕೇಶನಲ್ಲಿ ಹಾಬೀಸ್ಗೆ ಒಂದು ಕಾಲಮ್ ಕೊಟ್ಟಿರ್ತಾರೆ. ಆ ಹಾಬೀಸ್ ಫಿಲ್ ಮಾಡಿದಾಗ ನನ್ನ ಹಾಬೀಸ್ ಇನ್ನ ಬರಿತಾ ಇದ್ರೆ ಇನ್ನ ಬರ್ತಾ ಇತ್ತು. ಅದಕ್ಕೆಲ್ಲ ಕಾರಣ ಈ ಸ್ಕೂಲ್. ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಹಿಂದೂಸ್ತಾನಿ ಮ್ಯೂಸಿಕ್, ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು, ತಬಲಾ, ಡ್ರಾಯಿಂಗು, ಹೇಳ್ತಾ ಹೋದರೆ ಒಂದು ವಿದ್ಯಾರ್ಥಿ ಹೆಂಗೆ ಆಲ್ರೌಂಡ್ ಡೆವಲಪ್ ಆಗ್ಬೋದು ಹಾಗೆ ಈ ಸ್ಕೂಲ್ ಡೆವಲಪ್ ಆಗ್ತು. ಈ ಸ್ಕೂಲಿಂದ ನಾನು ಡೆವಲಪ್ ಆದೆ. ಈಗ ಇಷ್ಟು ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣನೂ ನಮ್ಮ ಸ್ಕೂಲೇ. ಹೆಡ್ ಮಿಸ್ಸು ಹೆಂಗೆ ಒಂದು ವಿಚಾರನ ಹೇಳ್ಕೊಡ್ತಿದ್ರಂದ್ರೆ ನಮಗಿಲ್ಲಿ ನ್ಯೂಸ್ ಪೇಪರ್ ನಿಲ್ಲಿಸಿ ಡೈಲಿ ಓದಿಸ್ತಿದ್ರು. ನಂದು ಸೀರಿಯಲ್ ಬಂದಾಗ ಹಿಂದಿನ ದಿನ ರಾತ್ರಿಯಿಂದನೇ ಪ್ರಿಪೇರ್ ಆಗ್ತಿದ್ವಿ ನಾವು, ಎಲ್ಲಿ ಹೆಡ್ ಮಿಸ್ ಬೈಕ್ ಬಿಡ್ತಾರಪ್ಪ ನಮಗೆ ಅಂತ. ಆ ಭಯ ಇವಾಗ ಅರ್ಥ ಆಯಿತು ನಮ್ಗೆ. ಆ ಭಯದಿಂದ ಸ್ಟೇಜ್ ಫಿಯರೇ ಹೋಗ್ಬಿಟ್ಟಿದೆ ಇವಾಗ. ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತಾಗ ನಾನು ನಮ್ಮ ಹೆಡ್ ಮಿಸ್ನ ಉದಾಹರಣೆ ಕೊಟ್ಟಿದ್ದೆ. ಅಲ್ಲಿಂದ ನಾನು ಆ ಎಲೆಕ್ಷನ್ ಗೆದ್ದೆ. ಓನ್ಲಿ ರೀಸನ್ ನಾನು ಏನು ಕೊಟ್ಟಿದ್ದೆ ಅಂದರೆ, ಒಂದು ಹೆಣ್ಣು ಮಗಳು ಒಂದು ಇನ್ಸ್ಟಿಟ್ಯೂಟ್ನ ನಡೆಸಿದಂಥ ಶಾಲೆಯಲ್ಲಿ ಬೆಳೆದಿದ್ದೇನೆ ನಾನು. ನನ್ನಂಥವಳು RV ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೆಸಿಡೆಂಟ್ ಆಗಕ್ಕೆ ಅರ್ಹಳು ಅಂತ ನನ್ನಲ್ಲಿ ನಾನೇ
ಯಾರ್ಯಾರು ವೋಟ್ ಮಾಡಿದ್ರು ಅವರೆಲ್ಲ ಬಂದು ಹೇಳಿದ್ರು, ನಿನ್ನೊಂದೊಂದು ಮಾತು ನಮ್ಗೆಲ್ಲರ ಮನಸ್ಸು ಮುಟ್ಟಿತು. ಬ್ಲಾಸಮ್ ಸ್ಕೂಲ್ನ ನಾವು ನೋಡಬೇಕು. ನಮ್ಮ ಅಮ್ಮಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳು ಬಂದಿತ್ತು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ಗೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಒಂದೇ ಮಾತು ಹೇಳಿದೆ, ಅಮ್ಮ ನಮಗೆ ಕಷ್ಟ ಆದ್ರೂ ಚಿಂತಿಲ್ಲ, ನಾನು ಬ್ಲಾಸಮ್ ಸ್ಕೂಲ್ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಇನ್ನೂ 2 ವರ್ಷಗಳ ಕಾಲ ನಮ್ಮಲ್ಲಿ ಇನ್ನೂ ಏನೇನಾದ್ರೂ ಡೆವಲಪ್ ಆಗಬಹುದೇನೋ. ಹೆಡ್ಮಿಸ್ ನಮ್ಗೆ ಅಷ್ಟು ಸಪೋರ್ಟ್ ಕೊಡ್ತಿದ್ರು. ನವೆಂಬರ್, ಡಿಸೆಂಬರ್, ಜನವರಿ ಅಂತೂ ನಮಗೆ ಹೇಳ್ಕೊಳ್ಳಾದಂತಹ ಖುಷಿಗಳು. ಯಾಕಂದ್ರೆ ಕಾಂಪಿಟೇಷನ್ಸ್ ಇರ್ತಿದ್ರು. ಆ ಕಾಂಪಿಟೇಷನ್ಸ್ಗೆ ಸಪೋರ್ಟಿವ್ ಆಗಿ ಒಂದು ಚಾಂಪಿಯನ್ಶಿಪ್ ಕೊಡ್ತಿದ್ರು. ಆ ಚಾಂಪಿಯನ್ಶಿಪ್ಗೆ ಹೊಡೆದಾಡ್ತಿದ್ವಿ. ಅದಷ್ಟೇ ಅಲ್ಲ, ಯಂಗ್ ರೀಡರ್ ಅವಾರ್ಡ್ ಅನ್ನೋ ಬುಕ್ಗಳನ್ನ ಕೂಡ ಬರೆಸ್ತಿದ್ರು. ಮ್ಯಾಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. 5th ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ತನಕ ಒಂದೇ ವರ್ಷ ಮಿಸ್ ಆಯ್ತು. ಆ ವರ್ಷ ಬಿಟ್ಟು ಬೇರೆ ಎಲ್ಲ ಯಂಗ್ ರೀಡರ್ ಅವಾರ್ಡ್ ತಗೊಂಡಾಗ ಹೆಡ್ ಮಿಸ್ ಆ ವರ್ಷ ಮಿಸ್ ಆಗಿ ದಿನ ಕರೆದು ಯಾಕೋ ಈ ಸತಿ ಬರ್ದಿಲ್ವಾ ಬುಕ್ಕು ಅಂದ್ರು. ಇಲ್ಲ ಮ್ಯಾಮ್ ಬರ್ದಿದ್ದೆ, ಪ್ರೈಸ್ ಬರ್ಲಿಲ್ಲ ಅಂತ ಅತ್ತೆ ಬಿಟ್ಟೆ ನಾನು. ಮ್ಯಾಮ್ ಬರೀ ಯಾಕೋ ಅಂದಿದ ತಕ್ಷಣ ಹತ್ಬಿಟ್ಟೆ. ನಾನು ಹತ್ತಿದ್ ನೋಡಿ ನೆಕ್ಸ್ಟ್ ಡೇ ಒಂದು ಬುಕ್ ಕೊಟ್ಟು, ನೀನು ನಾವೆಲ್ಲರೂ ಇರ್ತೀವೋ ಹೆದರ್ಕೋಬೇಡ ಅಂತ ಹೇಳಿದ್ರು. 10th ಸ್ಟ್ಯಾಂಡರ್ಡ್ ಕೋವಿಡ್ ಬ್ಯಾಚ್ ಆಗ್ಬಿಡ್ತು. ಎಲ್ಲರೂ ಬಹಳ ಬೆಸ್ಟ್ ಡೇಸ್ನ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂದರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಬಟ್ ನಮ್ಮ ಬ್ಯಾಚ್ಗೆ ಅದು ಕೋವಿಡ್ ಬಂದ್ಬಿಡ್ತು. ಹೆಡ್ ಮಿಸ್ ನನಗೆ 1 ವರ್ಷದ ಹಿಂದೆನೂ ಹೇಳಿದ್ರು, ನಿಮ್ಮ ಬ್ಯಾಚು ಡ್ಯಾನ್ಸು, ಮ್ಯೂಸಿಕ್ ಎಲ್ಲದರಲ್ಲೂ ಇತ್ತು, ನಿಮ್ಗೊಂದು ಸ್ಕೂಲ್ ಡೇ ಕೊಡೋಕ್ಕಾಗಲಿಲ್ಲ, ಆದರೆ ಯಾವಾಗಾದ್ರೂ ನಿನ್ನ ಕರೆದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಿಸ್ತೀನೋ ಅಂತ ಹೇಳಿದ್ರು. ನಾವು ಪ್ರತಿ ಸತಿ ಸ್ಕೂಲ್ ಡೇನ ಮಿಸ್ ಮಾಡ್ತಾನೆ ಇರ್ತೀವಿ. ನಾವು 10th ಸ್ಟ್ಯಾಂಡರ್ಡ್ ಇದ್ದಾಗ ಆಗಬೇಕು ಅಂತ ನಾನು ಅದನ್ನ ನೇರವಾಗಿ ಹೆಡ್ ಮಿಸ್ಗೂ ಹೇಳಿದ್ದೆ, ಮ್ಯಾಮ್ ನಮ್ಗೆ ಬೇಕಿತ್ತು ಅದು ಅಂತ. ಅಂದರೆ ಕೀನ್ ಅಬ್ಸರ್ವ್ ಮಾಡ್ತಾ ಇದ್ರು. ನಾನು ಒಂದು ಸತಿ 99, 98, 97 ತಗೊಂಡ್ರು, ನೀನು ಯಾಕೆ 100 ರೀಚ್ ಮಾಡಿಲ್ಲ ಅಂತ ಕರೆದು ಕೇಳ್ತಾ ಇದ್ರು. ನಾನು 10th ಪಾಸ್ ಔಟ್ ಆದ್ಮೇಲೂ 1 ವರ್ಷ ರಿಸಲ್ಟ್ ಬಂದಾಗ ಮ್ಯಾಮ್ ಮೇ ಬಿ ಸ್ಯಾಟಿಸ್ಫೈ ಆಗಿರ್ಲಿವೇನೋ, ಫೋನ್ ಮಾಡಿದ್ರು. ಫೋನ್ ಮಾಡಿ, ನಿಸರ್ಗ ನಾನು ನಿಮ್ಗೊಂದು ಕೇಳ್ತೀನಿ, ಅದನ್ನ ತಪ್ಪು ತಿಳ್ಕೊಳ್ದೆ ನೇರವಾಗಿ ಉತ್ತರ ಕೊಡು ಅಂತ ಹೇಳಿದ್ರು. ಹೇಳಿ ಮ್ಯಾಮ್ ಅಂದಾಗ, ಈ ಸತಿ ರಿಸಲ್ಟ್ ಕಮ್ಮಿ ಆಗಿದೆ, ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಹೇಳು ಅಂತ ಕೇಳಿದ್ರು. ಅವತ್ತು ನನ್ನ ಕೈ ಹೆಂಗ್ ನಡಗಿತ್ತು ಅಂದ್ರೆ, ಮ್ಯಾಮ್ ನಾನು ನೇರವಾಗಿ ಭೇಟಿಯಾಗಿನೇ ಮಾತಾಡೋಣ ಮ್ಯಾಮ್ ಅಂತ ಹೇಳಿದ್ವಿ. ಯಾವತ್ತೂ ನೀನು ಸಣ್ಣವಳು, ನಿನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಿದವರೇ ಅಲ್ಲ, ಎಲ್ಲದರಲ್ಲೂ ನನಗೆ ಪರ್ಸನಲ್ ಆಗಿ ಧೈರ್ಯವಾಗಿ ನಿಂತವರು. ವಿದ್ಯಾರ್ಥಿಗಳು ಬೆಳೀತಾರೆ, ಆದರೆ ವಿಶೇಷ ವಿದ್ಯಾರ್ಥಿಯಾಗಿ ಬೆಳೆಯೋಕ್ಕೆ ನೀನು ಎಕ್ಸಾಂಪಲ್ ನಿಸರ್ಗ, ನೀನು ಮುಂದುವರಿಬೇಕು ಅಂತ ಅಂದರು. ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದಂಥ ಹುಡುಗಿಗೆ ಬ್ಲಾಸಮ್ ಸ್ಕೂಲಲ್ಲಿ ಇಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದು ಎಲ್ಲ ಶಿಕ್ಷಕ ವೃಂದದವರು. ಅದಕ್ಕೆ ಮೇನ್ ರೀಸನ್ ನಮ್ಮ ಹೆಡ್ ಮಿಸ್ ಹೋಗಿದ್ದ ದಿನ ನಮ್ಮ ಶಾಕಿಂಗ್. ನಾವೆಲ್ಲ ಟ್ರಿಪ್ಪಲ್ಲಿ ಇದ್ವಿ. ಆ ಟ್ರಿಪ್ನೇ ಕ್ಯಾನ್ಸಲ್ ಮಾಡಿ ಫಸ್ಟು ಹೆಡ್ ಮಿಸ್ ಹತ್ರ ಹೋಗೋಣ ಅಂತ ಫಸ್ಟು ಹೆಡ್ ಮಿಸ್ ಹತ್ರ ಬಂದ್ವಿ. ಕೊನೆಯ ದಿನಗಳನ್ನು ನೋಡಿದ್ವಿ ನಾವೆಲ್ಲರೂ. ನನಗಷ್ಟೇ ಅಲ್ಲ, ಸ್ಮೃತಿ ಅಕ್ಕ ಹೇಳ್ದಂಗೆ ನಮ್ಮ ಪರಿವಾರಕ್ಕೂ ಕೂಡ ಹೆಡ್ ಮಿಸ್ಸು ಎಲ್ಲದರಲ್ಲೂ ಸಪೋರ್ಟಿವ್ ಇದ್ರು. ನಮ್ಮಮ್ಮ ಇಲ್ಲಿ ಮ್ಯೂಸಿಕ್ ಟೀಚರು. ಬಂದು ಅವ್ರಿಗೆ ಕೊಡುವಂತಹ ಗೌರವ ಇರಲಿ, ನಾವು ಬಂದಾಗ ನಮಗೆ ಕೊಡುವಂತಹ ಪ್ರೀತಿ ನಿಜ ನಾವೆಲ್ಲರೂ ಜಾಸ್ತಿ ಮಿಸ್ ಮಾಡ್ತೀವಿ. ಇದು ನಾನೊಂದು ವಿದ್ಯಾರ್ಥಿ ಹೇಳ್ತಾ ಇಲ್ಲ, ನನ್ನ ಹಿಂದೆ ಸಾವಿರಾರು ಅಲ್ಯೂಮಿನಿಸ್ ಈ ಮಾತನ್ನ ಹೇಳ್ತಿದ್ದಾರೆ. ಈ ಸ್ಕೂಲಲ್ಲಿ ಕಳೆದಂತಹ ದಿನಗಳು 10 ವರ್ಷಗಳ ಕಾಲ ಗೋಲ್ಡನ್ ಡೇಸ್. ಬ್ಲಾಸಮ್ ಸ್ಕೂಲ್ ಅಂದರೆ ಗೋಲ್ಡನ್ ಡೇಸ್. ಈಗಲೂ ನಾನು ನಮ್ಮೂರಲ್ಲಿ ನಮ್ಮದೊಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಅಪ್ಪಾಜಿ. ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀರಿ, ನೀವೇನಾದರೂ ಕಲಿಬೇಕಂದ್ರೆ ಬ್ಲಾಸಮ್ ಸ್ಕೂಲಿಂದನೇ ಕಲಿಬೇಕು. ಯಾಕೆಂದರೆ ಇಲ್ಲಿ ನಾವು ಆಲ್ರೌಂಡ್ ಡೆವಲಪ್ ಆಗ್ತೀವಿ. ಒಂದು ವಿದ್ಯಾರ್ಥಿ ಆಲ್ರೌಂಡ್ ಡೆವಲಪ್ ಆಗಬೇಕು ಅಂದರೆ ಅದು ಬ್ಲಾಸಮ್ ಸ್ಕೂಲಲ್ಲಿ ಮಾತ್ರ ಕಾರಣ. ಇಷ್ಟು ನಿಂತು ಮಾತಾಡೋಕ್ಕೆ, ಈ ಮಾತಲ್ಲಿ ಏನಾದರೂ ತಪ್ಪುಗಳನ್ನು ಆಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಒಂದೇ ಒಂದು ಹಾಡಿನ ಮುಖಾಂತರ ನಾನು ಭಾವನವನ್ನು ಹೇಳ್ತೀನಿ. ಸಪ್ತ ಸಾಗರದ ಚೆಯಲ್ಲೋ ಸುತ್ತ ಸಾಗರ ಕಾದಿದೆ, ಮೂಳೆಯದಲೆಗಳ ಮೂಕ ಮಾರ್ಮರ ಇಂದು ಎಲ್ಲಿಗೂ ಹಾಯಿತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಧನ್ಯವಾದಗಳು.
ನಾನು ಬರೀ ಇಲ್ಲಿ ಶಿಕ್ಷಕಿಯಾಗಿ ಅಷ್ಟೇ ಅಲ್ಲ, ನನಗೆ ಅವ್ರ ಜೊತೆಯಲ್ಲಿ ನನ್ನ ಹುಟ್ಟಿನಿಂದನೂ ಬಾಂಧವ್ಯ ಇದೆ ಇಲ್ಲಿ. ಅಂದರೆ ಶಶಿಧರಣ್ಣಯ್ಯ ನನಗೆ ಅಣ್ಣ, ಕುಟುಂಬದವರಿಗೂ ನಮಗೂ ತುಂಬ ಒಡನಾಟ ಇದೆ. ಅತ್ತಿಗೆ ಅವರು ತುಂಬ ಹತ್ತಿರದವರು ನಮಗೆ. ಅತ್ತಿಗೆ ಅಂತ ಯಾವತ್ತೂ ಅನಿಸಿರಲಿಲ್ಲ. ನನ್ನ ತಾಯಿ ಸಮಾನವಾಗಿ ಇದ್ದರು ಅವರು. ನಾನು ಈ ಶಾಲೆಗೆ ಬರೋದಕ್ಕೆ ಕಾರಣ, ನನಗೆ 20 ವರ್ಷ ಸರ್ವಿಸ್ ಆಗಿದೆ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ನನ್ನ ತಂದೆ ತುಂಬ ಸೀರಿಯಸ್ ಆದರೂ ಆವಾಗ ನಾನು ಕೆಲಸ ಬಿಟ್ಬಿಟ್ಟಿದ್ದೆ. ಆಮೇಲೆ ಆಕ್ಸಿಡೆಂಟಲ್ಲಿ ನನ್ನ ತಾಯಿ ತೀರ್ಕೊಂಡ್ಬಿಟ್ರು. ಆವಾಗ ಅದಕ್ಕೆ ಮುಂಚೆನೂ ಇಲ್ಲ ತುಂಬ ಈ ಮನೆಗೆ ಒಡನಾಟ ಇದೆ. ಹಬ್ಬ ಆಗಲಿ ಹರಿದಿನ ಆಗಲಿ ನಾವು ಅವ್ರ ಮನೆಗೆ ಬರೋದು, ಅವ್ರು ನಮ್ಮ ಮನೆಗೆ ಬರೋದು, ಆಟಗಳು. ನಾನು ಸಣ್ಣವಳಿಂದಲೂ ಈ ಮನೇಲಿ ತುಂಬ ಬೆಳೆದಿದ್ದೀನಿ. ಚಿಕ್ಕ ಮಗುವಿಂದನೂ ಈ ಮನೆಗೂ ನನಗೂ ತುಂಬ ಒಡನಾಟ. ಅವರಿಗೂ ಅಷ್ಟೇ ಅಜ್ಜಿ ಮನೆಯಲ್ಲೇ ತುಂಬ ಪ್ರೀತಿ ಇತ್ತು. ಆಮೇಲೆ ನನ್ನ ನನ್ನಮ್ಮ ತೀರ್ಕೊಂಡ್ಮೇಲೆ ನಾವು ತಿಥಿ ತಿಂಗಳು ಮಾಡ್ತಾ ಇದ್ದಾಗ ಅವಾಗೆಲ್ಲ ಬಂದಾಗ ಹೇಳ್ತಾ ಇದ್ರು, ತುಂಬ ತಲೆ ಕೆಡಿಸ್ಕೊಬೇಡಪ್ಪ, ನಿನ್ನ ಕೈಲಾಗಿದ್ದೆಲ್ಲ ನೀನು ತುಂಬ ಮಾಡಿದ್ಯಾ ನಿನ್ನ ತಂದೆ ತಾಯಿಗೆ. ಆದರೂ ತುಂಬ ಸಂಕಟದಲ್ಲಿ ಚೆನ್ನಾಗಲ್ಲ, ಧೈರ್ಯವಾಗಿರ್ಬೇಕು ಅಂತ ತುಂಬ ಧೈರ್ಯ ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಂದೆ 8 ತಿಂಗಳಾದ್ಮೇಲೆ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಆಮೇಲೆ 1 ತಿಂಗಳಾದ್ಮೇಲೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ಬಿಟ್ರು. ತುಂಬ ಕುಗ್ಗೋಗಿದ್ವಿ ನಮ್ಮ ಮನೆಯಲ್ಲಿ ಎಲ್ಲರೂ. ಅದರಲ್ಲೂ ನಾನು ತುಂಬಾ ಜಾಸ್ತಿ ದುಃಖದಲ್ಲಿದ್ದೆ. ಹೀಗೆ ತಿಂಗಳಲ್ಲಿ ಬಂದಾಗ ಒಂದ್ಸಲ ಹೇಳಿದ್ರು, ಯಾಕೋ ಕರ್ತೀಯ, ನೀ ಸುಮ್ಮನೆ ಮನೇಲಿ ಇರ್ತೀಯ, ತುಂಬ ಸ್ಟ್ರೆಸ್ ಆಗತ್ತೆ, ನೀನು ಡಿಪ್ರೆಷನಿಗೆ ಹೋಗ್ತೀಯ, ನಿನ್ನಲ್ಲಿರೋ ನಾಲೆಡ್ಜ್ ಹೊರಗಡೆ ಬರಬೇಕು, ನಿನ್ನ ಸೇವೆ ಬೇಕಲ್ವಪ್ಪ, ಮಾನಸ ಸ್ಕೂಲಲ್ಲಿ ಖಾಲಿ ಇದೆಯಂತೆ, ಬೇಕಾದ್ರೆ ಹೋಗು ಅಂತ ಹೇಳಿದ್ರು. ನನಗೆ ಮನಸ್ಸಾಗಲಿಲ್ಲ. ಪಾಪ ಸಾರು ನವೀನ್ ಸರು ಕಾಲ್ ಮಾಡಿ ಕರೆದಿದ್ರು. ಇಲ್ಲ ಸರ್ ಅಂದೆ. ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನಿಮ್ಮ ಸೇವೆ ಅಗತ್ಯ ಇದೆ, ನಮ್ಮ ಶಾಲೆಗೆ ಬರಲಿಲ್ಲ ಅಂದರೆ ಬೇರೆ ಯಾವ ಶಾಲೆಗಾದ್ರೂ ಹೋಗಿ ಕೆಲಸ ಮಾಡಿ ಅಂತ ಹೇಳಿದರು. ಆಮೇಲೆ ನಮ್ಮ ತಂದೆ 7ನೇ ತಿಂಗಳಲ್ಲಿ ಬಂದಾಗ ಅದಕ್ಕೆ ಬಿಡಲಿಲ್ಲ. ಇಲ್ಲ ನೀನು ಬಂದೇ ಬರಬೇಕಪ್ಪ, ಬಾರಪ್ಪ ನಮ್ಮ ಶಾಲೆಗೆ, ನಾನು ನಿನಗೆ ವೇಕೆನ್ಸಿ ಇಲ್ಲ ಅಂದರೂ ನೀವು ಒಂದು ಕ್ರಿಯೇಟ್ ಮಾಡಿಕೊಡ್ತೇನೆ ಅಂತ ಹೇಳಿದರು. ನನಗೆ ಆಗಲೂ ಬರಬಾರ್ದು ಅಂತಿರಲಿಲ್ಲ. ನನಗೆ ನನ್ನ ತಂದೆ ತಾಯಿ ಕಳ್ಕೊಂಡಿರೋ ದುಃಖನೇ ಜಾಸ್ತಿ ಇತ್ತು. ಆಮೇಲೆ ಒಂದು ಫೈನ್ ಡೇ ಏನಾಯಿತು, ಇಲ್ಲ ಹೋಗೋಣ ಆಯಿತು ಅಂತೇಳಿ ಮೇನಲ್ಲಿ ಕಾಲ್ ಮಾಡಿದೆ. ಅಯ್ಯೋ, ಒಂದು ವೇಕೆನ್ಸಿ ಇತ್ತು, ಶಾಲಣಿ ಮ್ಯಾಮ್ ಬಂದುಬಿಟ್ಟಿದ್ದಾರಪ್ಪ, ಏನು ಮಾಡೋದು, ಆಯಿತು ಬಾ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಆಮೇಲೆ ನನ್ನ ಇಲ್ಲಿಗೆ ಸೇರಿಸ್ಕೊಂಡ್ರು. ನಾನು ಹೊರಗಿನಿಂದಲೂ ತುಂಬ ಕಲ್ತಿದ್ದೀನಿ ಈ ಮನೆಯಲ್ಲಿ. ನನ್ನ ಅಣ್ಣನ ಬಗ್ಗೆ ಹೇಳೋವಂಗೆ ಇಲ್ಲ, ಅವರು ಸಮುದ್ರ ಇದ್ದಾಗೆ. ಅವ್ರ ಜೊತೆನಲ್ಲೇ ಅಲಿಯಾಗಿ ಇದ್ದವರು ನಮ್ಮ ಅತ್ತಿಗೆ ಅವರು. ಅವರು ನಮಗೆ ತುಂಬ ಆದರ್ಶವಾಗಿದ್ರು. ನನ್ನ ಅಣ್ಣನೂ ತುಂಬ ಇಷ್ಟ, ಅತ್ತಿಗೆನೂ ತುಂಬ ಇಷ್ಟ. ಅತ್ತಿಗೆ ಏನು ಹೇಳೋರು ಯಾವಾಗಲೂ ಅವ್ರಿಗೆ ಗೊತ್ತು ನಾನೇನು ಅಂತ. ಅವರು ಅದೇ ಈ ವಿಷಯ ನನಗೆ ತುಂಬ ಅವರಲ್ಲಿ ಇಷ್ಟ. ಹೆಂಗೆ ಅವರು ಪ್ರತಿಯೊಂದು ವ್ಯಕ್ತಿಯಾಗಿ ನೋಡ್ತಿರ್ಲಿಲ್ಲ, ತನ್ನ ಮನೆಯವರು ಮತ್ತೆ ಅವರಲ್ಲಿರೋ ಸೂಕ್ಷ್ಮತೆಗಳನ್ನು ಗಮನಿಸ್ತಾ ಇದ್ರು. ಅವ್ರು ಹೇಗೆ ನಡ್ಕೊಳ್ತಾರೆ, ಏನು ಅವ್ರ ಥಾಟ್ಸ್ ಏನು ಎಲ್ಲ ಗೊತ್ತಿರ್ತಿತ್ತು ಅವ್ರಿಗೆ. ಅದಕ್ಕೆ ಒಂದು ಎಕ್ಸಾಂಪಲ್, ನಮ್ಮ ಸ್ಕೂಲ್ ಸ್ಟಾರ್ಟ್ ಆದಾಗ ಲಾಸ್ಟ್ ಇಯರು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆವಾಗ ಸ್ಪೀಚ್ ಇತ್ತು. ಅಂದರೆ ನನಗೆ ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಏನೋ ಹೇಳೋದಿತ್ತು. ಮಾರ್ನಿಂಗ್ ಸೆಷನ್ ಚೆನ್ನಾಗಿ ಮಾಡಿದ್ದೆ. ಆಫ್ಟರ್ ಸೆಷನ್ ಅದಕ್ಕೆ ಬಂದರು, ಅಂದರೆ ಮ್ಯಾಮ್ ಬಂದರು. ನಾನು ಸ್ವಲ್ಪ ನರ್ವಸ್ ಆಗಿಬಿಟ್ಟೆ. ಆಮೇಲೆ ಎಲ್ಲ ಆದ್ಮೇಲೆ ಪ್ರೋಗ್ರಾಮ್ ಆದಮೇಲೆ ಚೇಂಬರಲ್ಲಿ ಕೇಳಿದ್ರು, ಯಾಕಮ್ಮ ಸ್ವಲ್ಪ ತಡವರಿಸ್ಬಿಟ್ಟೆ ಅಂದರು. ಅದಕ್ಕೆ ಮ್ಯಾಮ್ ಭಯ ಆಯಿತು. ಅಂದರೆ ಯಾರಿಗೂ ಎದುರುಕೊಳ್ದಿರೋಳು ನೀನು, ನನಗೆ ಎದುರ್ಕೊಂಡ್ಬಿಟ್ಟೇನಪ್ಪ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಬ್ಬರ ಸೂಕ್ಷ್ಮತೆಯನ್ನು, ಪ್ರತಿಯೊಬ್ಬರ ಗುಣಗಳನ್ನು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದವರು ಅವರು. ಆಮೇಲೆ ನನ್ನ ತಾಯಿ ಸತ್ತ ಮೇಲೆ ನಿಜವಾಗ್ಲೂ ನನ್ನ ತಾಯಿ ಸ್ಥಾನ ತುಂಬಿದ್ದವರು ಅವರು. ನನಗೆ ಪ್ರತಿದಿನ ನಾನು ಬಂದಾಗ ನಾನು ಏನಾದ್ರು ಬೇಜಾರಾಗಿದ್ದರೆ ತುಂಬ ಹತ್ತಿರ ಕರೆದು ಕೇಳೋರು, ಯಾಕಪ್ಪ, ಏನಪ್ಪ, ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಹೇಳು, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ತುಂಬ ಸ್ವಾಭಿಮಾನಿ ಅಂತಲೂ ಗೊತ್ತಿತ್ತು ಅವ್ರಿಗೆ. ಹೇಳೋ ಪರವಾಗಿಲ್ಲ, ನಾನು ನಮ್ಮಂಥರನೇ ಛಾಯ ಆಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಗಂಗಾಂಬಿಕೆ ಆಗಲಿ ನಾನು ಚೆನ್ನಾಗಿ ಜೊತೆನಲ್ಲಿ ಇರ್ತೀನಪ್ಪ ಅಂತ. ಅವ್ರು ಹೇಗೆ ಅಂದರೆ ಕಾಯಕವೇ ಕೈಲಾಸ ಅಂತ ಇರೋ ಬಸವಣ್ಣನವರ ಮಾತುಗಳಂತೆ ಅವ್ರ ಜೀವನವನ್ನೆಲ್ಲ ಫುಲ್ಲು ಕಾಯಕದಲ್ಲೇ, ಕೆಲಸದಲ್ಲೇ ನಿರತರಾಗಿ ನೋಡ್ಕೊಳ್ತಾ ಇದ್ರು, ನಡ್ಸ್ಕೊಂಡು ಬಂದಿದ್ದ ಜೀವನ. ಆಮೇಲೆ ಇನ್ನೊಂದು ಇದೆ ಮಾತಿದೆ, ಶರಣರ ಬದುಕನ್ನು ಮರಣದಲ್ಲಿ ನೋಡು ಅಂತ. ಅದರ ಅರ್ಥ ಏನು ಅಂದರೆ ದೇವರಿಗೆ ತುಂಬ ಹತ್ತಿರವಾದವರನ್ನ ಅವರು ಶರಣರು ಅಂತ ಹೇಳ್ತಾರೆ. ಆ ಸಾಲಿನಲ್ಲಿ ನಮ್ಮ ಅತ್ತಿಗೆ ಕೂಡ ಇದ್ರು, ಮೇಡಮ್ ಕೂಡ ಇದ್ದಾರೆ.
ಅವರು ಆ ಸಣ್ಣ ವಯಸ್ಸು 64 ವರ್ಷ ಏನು ದೊಡ್ಡ ವರ್ಷ ಅಲ್ಲ ಅದು ಅವರಿನ್ನೂ ತುಂಬ ವರ್ಷಗಳು ಬದುಕಬೇಕಿತ್ತು. ಆದರೆ ಅವರ ನೆನಪು ನಮ್ಮಲ್ಲಿ ಸದಾ ಇರುತ್ತದೆ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಮಾನಸಿಕವಾಗಿ ನಮ್ಮ ಜೊತೆ ಇರ್ತಾರೆ. ನನಗೂ ಅಷ್ಟೇ ಈ ಶಾಲೆ ಬಗ್ಗೆ ತುಂಬ ಪ್ರೀತಿ, ಗೌರವ ಎಲ್ಲ ಇದೆ. ನಾನು ಕೂಡ ಇದು ಫೌಂಡೇಶನಿಂದ ನೋಡ್ಕೊಂಡು ಬಂದಿರೋದು. ಆದರೆ ಫಿಸಿಕಲಿ ನಾವು ಬಂದಿಲ್ಲ, ಏನು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಅರ್ಥ ಅಲ್ಲ. ನಮ್ಮ ಒಡನಾಟ ತುಂಬ ಇತ್ತು. ನನ್ನ ಅಣ್ಣನೂ ತುಂಬ ಪ್ರೀತಿಯಿಂದ ಇದ್ದರು, ನಮ್ಮ ಅತ್ತಿಗೆನೂ ಪ್ರೀತಿಯಿಂದ ಇದ್ದರು. ಈ ಶಾಲೆ ನನಗೆ ತುಂಬ ಇಷ್ಟವಾದ ಶಾಲೆ. ನನ್ನ ಮಗಳು ಕೂಡ ಇಲ್ಲೇ ಓದ್ತಾ ಇರೋದು. ಅವಳನ್ನು 10th ಆಗೋವರೆಗೂ ನಾನು ಎಲ್ಲೂ ಬೇರೆ ಕಡೆ ಕರ್ಕೊಂಡು ಹೋಗಲ್ಲ, ಇದೇ ಶಾಲೆನಲ್ಲಿ ಇರಬೇಕು. ಮತ್ತು ಬೇರೆ ಎಲ್ಲ ಕಡೆ ಸೇವೆ ಮಾಡಿ ಬಂದವಳಿಗೆ ನನ್ನ ಅಣ್ಣನ ಶಾಲೆಯಲ್ಲಿ, ನನ್ನ ಅತ್ತಿಗೆ ಶಾಲೆಯಲ್ಲಿ ನನ್ನ ಸೇವೆ ಕೊಡಬೇಕು ಅನ್ನೋ ಆಸೆಯಿಂದ ನನಗೆ ಬೇರೆ ಬೇರೆ ಕಡೆ ಇದಿತ್ತು, ಅವಕಾಶಗಳಿದೆ ಈಗಲೂ. ಆದರೆ ನನಗೇನು ಬೇಡ, ನನ್ನ ಅಣ್ಣನ ಅತ್ತಿಗೆ ಶಾಲೆಯಲ್ಲೇ ಇರೋಣ, ಅವ್ರ ಆಸೆಗಳನ್ನ ಕನಸುಗಳನ್ನ ಅವ್ರ ಜೊತೆನಲ್ಲಿ ಮುಂದುವರಿಸ್ಕೊಂಡು ಹೋಗೋಣ ಅಂತಲೇ ನಾನು ಅತ್ತಿಗೆ ಜೊತೆಗೆ ಇದ್ದಿದ್ದು. ಇನ್ಮೇಲೆ ಕೂಡ ಇರ್ತೀನಿ. ನನಗೆ ನಂದೀಶು ಮತ್ತು ಶ್ವೇತಾ ಮೇಡಮ್ ಜೊತೆಯಲ್ಲಿ ಮತ್ತೆ ನನ್ನ ಸೇವೆಯನ್ನು ಕಂಟಿನ್ಯೂ ಮಾಡ್ತೀನಿ. ನನ್ನಿಂದ ಆಗೋ ಅಳಿಲ ಸೇವೆಗಳನ್ನ ಖಂಡಿತ ಸ್ವೀಕರಿಸಬೇಕು. ನನ್ನಿಂದ ತಪ್ಪಾದರೆ ಕ್ಷಮಿಸಬೇಕು, ನಮ್ಮನ್ನು ತಿದ್ದಬೇಕು. ಹೇಗೆ ಅಮ್ಮ ತಿದ್ತಾ ಇದ್ರು ನಮ್ಮನ್ನ, ಹಾಗೆ ತಿದ್ದಿ ನಮ್ಮನ್ನು ನಡೆಸ್ಕೊಂಡು ಹೋಗಿ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಬರೀ ನಾವು ಮಾತಿನಲ್ಲಿ ತಾಯಿ ಅಂತೆ ಅವರು, ದೇವರಂತೆ ಅವರು ನಮಗೆ ಸ್ಫೂರ್ತಿ. ಅದು ಬಾಯಿನಲ್ಲಿ ಹೇಳೋದು ಬೇರೆ, ನಡ್ಕೊಳ್ಳೋದು ಬೇರೆ. ದಯವಿಟ್ಟು ನಾನು ಕೂಡ ಹಾಗೆ ನನ್ನ ತನು ಮನ ಎಲ್ಲನೂ ಅರ್ಪಿಸಿ ಈ ಶಾಲೆಯಲ್ಲಿ ನನ್ನ ಸೇವೆಯನ್ನು ಕೊಡ್ತೀನಿ. ಹಾಗೆ ಎಲ್ಲರೂ ಕೈ ಜೋಡಿಸಿ ಅವರ ಕನಸುಗಳನ್ನು ನನಸು ಮಾಡಿ, ಇದು ಹಸಿರಾಗಿಯೇ ಈ ಬ್ಲೌಸಮ್ ಯಾವಾಗೂ ಬ್ಲೌಸಮ್ ಆಗ್ತಾ ಇರೋಗಿ ನಡ್ಕೊಳ್ಳೋಣ, ನೋಡ್ಕೊಳ್ಳೋಣ ಅಂತ ಹೇಳಿ ಕೇಳ್ಕೊಳ್ತೀನಿ. ನನ್ನಿಂದ ಏನಾದರೂ ತಪ್ಪು ಮಾತುಗಳಾಗಿದ್ರೆ, ನಾನೇನಾದರೂ ಇದಾಗಿದೆ, ದಯವಿಟ್ಟು ಕ್ಷಮಿಸಿ. ತಂದೆ ಮನೆ ಅನಿಸಿದ್ದು ಈ ಶಾಲೆ ನನಗೆ. ಅಂತಹ ಅಷ್ಟು ದೂರದಲ್ಲಿರುವಂತಹ ನಾನು ತಂದೆ ತಾಯಿಗಳನ್ನ ನಾನು ಭೇಟಿ ಮಾಡಲಿಕ್ಕೆ ಹೋಗಲಿಕ್ಕೆ ತುಂಬ ದೂರ ಅಂತ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಕಳಿಸ್ತಾ ಇರಲಿಲ್ಲ. ಆಗ ನನಗೆ ಅನಿಸಿದ್ದು, ಇದೇ ನನ್ನ ತಾಯಿ ಮನೆ, ಇದೇ ನನ್ನ ತಂದೆ ಮನೆ ಅನಿಸಿದ್ದು ನನಗೆ. ಅದಕ್ಕೆ ತಕ್ಕ ಹಾಗೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ನಮಗೆ ಇಬ್ಬರು ತೋರಿಸಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ನಾವು ಎಷ್ಟು ಕೊಟ್ಟರು ವಾಪಸ್ ಮಾಡೋದಕ್ಕಾಗೋದಿಲ್ಲ. ಅಂತ ಒಂದು ದೈವಿಕ ಶಕ್ತಿ ಇರುವಂಥ ಈ ಶಾಲೆಯಲ್ಲಿ ನಾನು ಇಷ್ಟು ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಮನೆಯವರೆಗೂ ಅಷ್ಟೇ, ನಾನು ಇರೋವರೆಗೂ ಕೂಡ ನಾನು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಮಧ್ಯೆ ಒಂದು ನಾನು ಬಿಡುವಂಥ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಹೋಗಲಿಲ್ಲ. ಇಲ್ಲ, ನನ್ನ ಶಾಲೆ ಅಂದರೆ ನನ್ನ ಹೆಡ್ ಸರ್ ಶಾಲೆಯಲ್ಲೇ ನಾನು ಇರಬೇಕು, ಇನ್ನೆಲ್ಲೂ ನಾನು ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಸೇವೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ಅಷ್ಟು ನನ್ನ ಸೇವೆ ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಮತ್ತೆ ಈ ಶಾಲೆಯನ್ನ ಅಷ್ಟು ಭದ್ರಬುದ್ಧಿನ ಹಾಕಿಕೊಟ್ಟಿದ್ದಾರೆ ನಮ್ಮ ಹೆಡ್ ಸರ್. ಸೊ ಅವರು ಅಗಲಿಕೆ ಆಗಿದ್ದು ನಮಗೆ ತುಂಬ ದೊಡ್ಡ ಆಘಾತ. ನಮಗೆ ಅಂತ ಆಘಾತದ ಸಮಯದಲ್ಲೂ ಕೂಡ ನಮ್ಮ ಮೇಡಮ್ ತುಂಬ ಎದೆಗುಂದಿದೆ, ಆತ್ಮಸ್ಥೈರ್ಯ ಇಟ್ಕೊಂಡು ಎಂತಹ ಸನ್ನಿವೇಶಗಳನ್ನು, ಅಂತಹ ಕ್ರಿಟಿಕಲ್ ಸನ್ನಿವೇಶವನ್ನು ಎದುರಿಸಿ ನಿಂತು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಎಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ತುಂಬುತ್ತಾ ಈ ಒಂದು ಭದ್ರಬೋಧನೆ ಹಾಕಿಕೊಟ್ರು ನಮ್ಮ ಸರ್. ಹಾಗೆ ಇನ್ನು ವಿಶಿಷ್ಟ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವರು ಇಷ್ಟೇ ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಶಾಲೆಯನ್ನ ಅವರು ಕಟ್ಟಿದ್ದಾರೆ. ಆ ಭದ್ರಬೋಧನೆ ತಕ್ಕ ಹಾಗೆ ನಮ್ಮ ಮೇಡಮ್ ಕೂಡ ಅಷ್ಟೇ, ಅವರ ಎಲ್ಲ ಒಂದು ಇದನ್ನ ಅವರು ಸ್ಯಾಕ್ರಿಫೈಸ್ ಮಾಡಿ ಇಷ್ಟು ಮಟ್ಟಿಗೆ ಇಷ್ಟು ಬೆಳವಣಿಗೆ ಮಾಡಿ ನಮ್ಮ ಶಾಲೆಯನ್ನ ತುಂಬಾ ಒಂದು ವಾಸಿಯಾಗಿ ಮಾಡುವಂತಹ ಶಾಲೆಯನ್ನಾಗಿ ಮಾಡಿದ್ದಾರೆ. ನಮ್ಮ ಸರ್ ಹೆಸರು ಹೇಳಿದ್ರೆ ಸಾಕು ನಮಗೆ ಗೊತ್ತು, ಅಂತಹ ಟ್ಯಾಲೆಂಟೆಡ್ ಪರ್ಸನ್ ಎಲ್ಲೂ ನೋಡಿಲ್ಲ, ನೀವೆಲ್ಲ ವರ್ಕ್ ಮಾಡ್ತಾ ಇರೋದು ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ. ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ. ಸೊ ಅಂತಹ ಒಂದು ಶಾಲೆ ನಮ್ಮ ಬ್ಲಾಸಮ್ ಶಾಲೆ ಆಗಿದ್ದ ಹಾಗೆ ನಮ್ಮ ಮೇಡಮ್ ಹೇಳಿದ್ನಲ್ಲ, ಆ ಆಘಾತದಲ್ಲೂ ಕೂಡ ಎಷ್ಟು ಸಮರ್ಪಕವಾಗಿ ನಡೆಸ್ಕೊಂಡು ಹೋದ್ರು ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ. ಅಂತಹದ್ದು ಅದೇ ಹೆಸರನ್ನ ಇದುವರೆಗೂ ಕೂಡ ಉಳಿಸ್ಕೊಂಡು ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಪುರಸ್ಕಾರಗಳು ಸಿಕ್ಕಿವೆ. ಮತ್ತೆ ಹಾಗೆಯೇ ಇದೊಂದು ಬ್ಲಾಸಮ್ ಫ್ಯಾಮಿಲಿ ಅಂತ ಕರೀತಾ ಇದ್ರು. ಸೊ ನಾವು ಬರೀ ಕೆಲಸ ಮಾಡ್ತಾ ಇರುವಂತ ಶಿಕ್ಷಕರು ಅಂತಲ್ಲ, ಇದು ಒಂದು ಫ್ಯಾಮಿಲಿ ಅಂತ ಹೇಳಿದ್ರಲ್ಲ, ಅದು ತುಂಬಾ ನನಗೆ ಖುಷಿ ಅನಿಸ್ತಾ ಇತ್ತು. ಒಂದು ಫ್ಯಾಮಿಲಿಯಾಗಿ ನಮ್ಮ ಹೇಳಿದಾಗಲೇ ನಮ್ಮ ತವರು ಮನೆ ಥರ ನಾನು ಇದನ್ನ ಫೀಲ್ ಮಾಡ್ತಾ ಇದ್ದೆ. ಅಂತಹ ರೀತಿಯಲ್ಲಿ ತಂದೆ ತಾಯಿಯಾಗಿ ನನಗೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಶಾಲೆಗೆ ಸೇರಿಕೊಂಡಾಗ ನಮ್ಮ ತಂದೆ ಹೋಗ್ಬಿಟ್ರು. ಅದು ನನ್ನ ತಂಗಿ ಎಂಗೇಜ್ಮೆಂಟ್ ದಿನ. ಸೊ ಎಂಗೇಜ್ಮೆಂಟಿಗೆ ನಾನು ಸರ್ಗೆ ಹೇಳ್ಬಿಟ್ಟು ಹೋದೆ,
ಸರ್ ಹೀಗೆ ಹೋಗ್ತಾ ಇದ್ದೀನಿ ಅಂತ. ಅವಾಗ ನೋಡಿದ್ರೆ ಅವ್ರು ಬೆಳಗಿನ ಜಾವ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ತಿಳ್ಕೊಂಡೇ ಬಿಟ್ಟು. ನಾನು ತಕ್ಷಣ ನಮ್ಮ ಸರ್ಗೆ ನಾನು ಕಾಲ್ ಮಾಡಿ, ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ. ಆಗ ಅವ್ರು ತೋರಿಸಿರುವಂತಹ ಒಂದು ಸಹಕಾರ, ಒಂದು ಧೈರ್ಯ ನಾನು ಇದುವರೆಗೂ ನಾನು ಮರ್ತಿಲ್ಲ ನಾನು. ಸೊ ಇಬ್ಬರು ತುಂಬ ಸಹಕಾರ ಕೊಟ್ಟರು. ಸರ್ ನಾನು ಇನ್ನೂ 15 ಬರ್ತಾರೆ, ಇಲ್ಲಮ್ಮ ನೀನು ಏನು ಮಾಡ್ಕೊಂಡು ಬಾ, ಪರವಾಗಿಲ್ಲ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಮ್ಮ ತಾಯಿ ಅದ ಹೇಳ್ತಾರೆ, ನನಗೆ ಒಬ್ಬರು ತಂದೆ ಥರ ಸಿಕ್ಕಿದ್ದಾರೆ ಅಮ್ಮ ಅಂತ ಹೇಳ್ತಾ ಇದ್ದೆ. ಅವರು ಅಷ್ಟೇ ಅವ್ರು ನೋಡಬೇಕು ಅಂತ ಇದ್ರು. ಆದರೆ ದುರದೃಷ್ಟವಶಾತ್ ಅವ್ರು ಹೋಗಿದ್ದ ಒಂದು ವರ್ಷದಲ್ಲೇ ನಮ್ಮ ತಾಯಿಯೂ ತಿಳ್ಕೊಂಡ್ಬಿಟ್ರು. ಸೊ ಆ ಟೈಮಲ್ಲೂ ಕೂಡ ನನಗೆ ತುಂಬನೇ ಸಹಕಾರವನ್ನು ಕೊಟ್ಟಿದ್ದಾರೆ, ತುಂಬ ನನಗೆ ಧೈರ್ಯವನ್ನು ತುಂಬಿದ್ದಾರೆ. ಅದು ಈಗಲೂ ಕೂಡ ನನ್ನ ಮನಸ್ಸಲ್ಲಿ ಹಾಗೆ ಇದೆ. ಹಾಗೆ ಅವರ ಒಂದು ಕಟ್ಟಿದಂತಹ ಈ ಬ್ಲೌಸಮ್ ಅಮರವಾಗಿ ಅಜರಾಮವಾಗಿ ಇರಬೇಕು ಅನ್ನೋದು ಎಲ್ಲರೂ ಕೂಡ ಆಸೆ. ಅವರ ಆಸೆಯನ್ನ ಹಾಗೆ ಅವರ ಮಕ್ಕಳಾದಂತಹ ನಮ್ಮ ನಂದೀಶ್ ಸ್ವೀಟ್ ಅನ್ನೋರಿಗೂ ಕೂಡ ಅಂತ ಆತ್ಮಸ್ಥೈರ್ಯವನ್ನು ಕೊಡಲಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಈ ಒಂದು ಶಾಲೆಯನ್ನ, ಅವರ ಒಂದು ಕನಸಿನ ಕೂಸನ್ನ ಚೆನ್ನಾಗಿ ಹೆಮ್ಮೆಯಿಂದ ಬೆಳೆಸೋಣ, ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ನುಡಿನ ಮರಗಳನ್ನ ನಾನು ಅವರ ಪಾದಗಳಲ್ಲಿ ಅರ್ಪಿಸ್ತೇನೆ. ಮುಕ್ತ ಮೇಡಮ್. ಪರಿಯ ಕಂಡೆ ಅಮ್ಮನ ಪ್ರೀತಿಯ ಕಂಡೆ, ನಾ ನಿಮ್ಮಲ್ಲಿ ಅಮ್ಮನ ಪ್ರೀತಿಯ ಕಂಡೆ. ಎಲ್ಲರ ಸಂತಸದಲ್ಲಿ ಭಾಗಿಯಾಗುವ ಸದ್ಗುಣವ ಕಂಡೆ, ಬುದ್ಧಿ ಹೇಳಿ ತಪ್ಪು ತಿದ್ದುವ ಒಳ್ಳೆಯ ಮನಸ್ಥಿತಿ ಕಂಡೆ. ಎಲ್ಲರನ್ನು ನಮ್ಮವರಂತೆ ಕಾಣುವ ಉದಾರ ಮನೋಭಾವನೆ ಕಂಡೆ, ಅಮ್ಮನ ಪ್ರೀತಿಯ ಕಂಡೆ. ನಿಮ್ಮಲ್ಲಿ ನಾ ಅಮ್ಮನ ಪ್ರೀತಿಯ ಕಂಡೆ. ಎಲ್ಲರಲ್ಲೂ ಒಂದಾಗಿ ಮಕ್ಕಳಲ್ಲಿ ದೇವರ ಕಾಣುವ ಸೌಜನ್ಯದ ಚಿಲುಮೆ ಕಂಡೆ. ನೋವ ಮರೆಸುವ, ಎಲ್ಲರನ್ನು ಪ್ರೋತ್ಸಾಹಿಸುವ ಉತ್ಸುಕತೆ ಕಂಡೆ. ನಿಮ್ಮಲ್ಲಿ ನಾ ಅಮ್ಮನ ಪ್ರೀತಿಯ ಕಂಡೆ. ನಿಮ್ಮಲ್ಲಿ ಕೆಟ್ಟದ್ದನ್ನು ಖಂಡಿಸುವ, ಒಳ್ಳೆಯದನ್ನು ಪ್ರಶಂಸಿಸುವ, ಹಿರಿಯ ಕಿರಿಯರನ್ನು ಸಮಾನವಾಗಿ ಕಾಣುವ ಅತ್ಯಂತ ದೊಡ್ಡ ಗುಣವ ಕಂಡೆ. ನಿಮ್ಮಲ್ಲಿ ಅಮ್ಮನ ಗುಣವ ಕಂಡೆ. ನಾ ನಿಮ್ಮಲ್ಲಿ ಅಮ್ಮನ ಗುಣವ ಕಂಡೆ. ಕೆಲಸದಲ್ಲಿ ಭಕ್ತಿ ಶ್ರದ್ಧೆಯ ಕಂಡೆ, ಆಡಳಿತದಲ್ಲಿ ದಕ್ಷತೆ ಕಂಡೆ. ಸದಾ ಹೊಸದನ್ನು ಕಲಿಸುವ ಚತುರತೆ ಕಂಡೆ. ನಾ ನಿಮ್ಮಲ್ಲಿ ಆ ಕೆಲಸದ ಚತುರತೆ ಕಂಡೆ. ಅಮ್ಮನ ಕಂಡೆ. ನಾ ನಿಮ್ಮಲ್ಲಿ ಅಮ್ಮನ ಕಂಡೆ. ಭಕ್ತಿಪೂರ್ವಕ ನಮಸ್ಕಾರಗಳು ಅಮ್ಮ. ಎಲ್ಲರಿಗಿಂತ ಹೆಚ್ಚಾಗಿ ಸ್ವಲ್ಪ ಭಾವನಾತ್ಮಕ ಸಂಬಂಧ ನಂದು ಮತ್ತೆ ಮೇಡಮ್ದು. ಹೇಗೆ ಅಂದರೆ, ಮಕ್ಕಳ ಜೊತೆಗೆ ನಾನು ಸುಮಾರು 10 ವರ್ಷಗಳ ಕಾಲ ಅವ್ರ ಜೊತೆ ನಾನು ಪಾಠ ಕೇಳಿಸ್ಕೊಂಡಿದ್ದೀನಿ. 1 ವರ್ಷ ಮಾಡಿದ ಪಾಠ ಮತ್ತೆ ಮಾಡುವಾಗ ಮತ್ತೆ ಹೊಸತನ, ಮತ್ತೆ ಹೊಸ ಸ್ಟೈಲ್, ನೋಡೋ ಏನಾದರೂ ಸೇರಿಸ್ಬೋದಿತ್ತ ಅಂತ. ಪ್ರತಿ ಸಲ ಚೆನ್ನಾಗಿದೆ ಮೇಡಮ್, ಇವತ್ತು ತುಂಬ ಚೆನ್ನಾಗಿ ಬಂತು ಕ್ಲಾಸ್, ಹೋದೇನೋ ಏನೋ ಪ್ರಿಪೇರ್ ಮಾಡ್ಕೊಂಡು ಬಂದಿದೆ ಕಣ. ಹಾಗೇನೆ ಪ್ರತಿ ಸಲ ಮಕ್ಕಳನ್ನ ಹೆಂಗೆ ನೋಡ್ಕೋತಾ ಇರೋ ಅದಕ್ಕಿಂತ ಜಾಸ್ತಿ ನೋಡ್ಕೊಂಡಿದ್ದೆ ನಾನು. ಹೆಂಗೆ ಅಂತ ಗೊತ್ತಿಲ್ಲ, ತುಂಬ ವಿಪರೀತವಾದ ಭಾವನಾತ್ಮಕ ಒಡನಾಟ. ಬರೀ ಅವ್ರ ಜೊತೆ ಕ್ಲಾಸ್ ಹೋಗ್ತಿದ್ದೆ, ಕೇಳಿಸ್ಕೊತಿದ್ದೆ, ಬರ್ತಿದ್ದೆ, ಅದಷ್ಟೇ ಅಲ್ಲ. ಬಹುಶಃ ಹೇಳ್ಕೋಬೇಕೋ ಇಲ್ವೋ ಗೊತ್ತಿಲ್ಲ. ಸುಮಾರು 5 ವರ್ಷಗಳ ಹಿಂದೆ ಅತಾಚರಿವಾಗಿ ನಮ್ಮ ಮನೆಯವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಯಿತು. ಅವ್ರಿಗೂ ತಿಳಿಸಿ ನಾನು JSS ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. 5 ದಿನ ಆದಮೇಲೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಇದ್ದಕ್ಕಿದ್ದಂತೆ ಕೋಮಾಗೆ ಹೋಗ್ಬಿಟ್ರು. ಅಲ್ಲಿಂದ ತಕ್ಷಣ ನಾವು ಮತ್ತೊಂದು ಆಸ್ಪತ್ರೆಗೆ ವರ್ಗಾವಣೆ ಮಾಡ್ಕೋಬೇಕಾಗಿತ್ತು ಅವ್ರನ್ನ. ಆದರೆ ಅಷ್ಟು ಡಾಕ್ಟರ್ಸ್ಗಳು ಹೋಪ್ಲೆಸ್ ಆಗಿದ್ರು. ಇಲ್ಲ, ಇದೇನು ಬದುಕಲ್ಲ, ನೀವು ಮತ್ತೊಂದು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೋಬೇಕಿತ್ತು, ಬದುಕಲ್ಲ. ಬಟ್ ನಮ್ಮ ಮನೆಯವರು ತುಂಬ ಉತ್ಸುಕದ ಜೀವಿ, ಮೇಡಮ್ಗೂ ಗೊತ್ತಿತ್ತು ಅದು. ಸೊ ಮತ್ತೆ ಹೇಳಿದೆ ಫೋನ್ ಮಾಡಿ, 1-2 ದಿನ ಅಷ್ಟೇ ಮೇಡಮ್ಗೆ ಹೇಳೋಕ್ಕಾಗಿತ್ತು, ಮೇಡಮ್ ಹಿಂಗಾಗಿದೆ, ಈಗಾಗಲೇ ಕೋಮಾಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ಎಲ್ಲರೂ ನಮ್ಮ ಮನೆಯಲ್ಲಿ ಕೊಲಂಬಿಯಾ ಏಷ್ಯಾದಲ್ಲಿ ಒಳ್ಳೆ ಸರ್ಜನ್ಗಳಿದ್ದಾರೆ, ಅಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ನೋಡಪ್ಪ, ಮನೆಯವರೆಲ್ಲ ಹೇಗೆ ಹೇಳ್ತಾರೋ ಅದು ಮಾಡು, ಧೈರ್ಯವಾಗಿರು, ಏನೂ ಆಗಲ್ಲ ಅಂತ. ವಿಪರ್ಯಾಸ ಏನಂದರೆ, ನನಗಾಗ 1 ವರ್ಷ 4 ತಿಂಗಳದ 2ನೇ ಮಗು ಇತ್ತು. ಮೊದಲನೇ ಮಗ ತುಂಬ ದೊಡ್ಡವನು. ಮಕ್ಕಳು ನೋಡಬೇಕು, ನೀನು ಧೈರ್ಯವಾಗಿರು, ಯಾವಾಗಲೂ ಹುರುಪು ತುಂಬ್ತಾ ಇದ್ರು ನಾನು. ಕೊನೆಗೆ ಏನಾಯಿತು, ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿಕೊಡೋ ವ್ಯವಸ್ಥೆ ಆಯಿತು. ಸುಮಾರು 100% ಆಕ್ಸಿಜನ್ ಹೋಗ್ತಾ ಇತ್ತು. ಡಾಕ್ಟ್ರು ನನ್ನನ್ನು ಕರೆದು ಹೇಳಿದ್ರು, ನೋಡಮ್ಮ, ಮಧ್ಯದಲ್ಲಿ ಏನಾದರೂ ಆಕ್ಸಿಡೆಂಟ್ ಯಾವುದಾದ್ರೂ ಆಗಿರೋ ಝೋನ್ ಬಂದರೆ, ಅಥವಾ ಯಾರಾದರೂ ಸ್ಟ್ರೈಕ್ಗಳು ಮಾಡ್ತಾ ಇದೆ, ಅಥವಾ ತಕ್ಷಣ ಸಿಗ್ನಲ್ ಬಂದರೆ, ಅದು ಆಕ್ಸಿಜನ್ ಡ್ರಾಪ್ ಆದರೆ ಆ ಜೀವ ಕೊಲಾಪ್ಸ್ ಆಗುತ್ತೆ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು. ಅಷ್ಟೊತ್ತಿಗಾಗಲೇ ನಾವು ಫುಲ್ಲು ನಿತ್ರಾಣ ಆಗ್ಬಿಟ್ಟಿದೆ. 6 ದಿನ ತುಂಬ ಆಗೋದೇ ಇಲ್ಲ, ಇನ್ನು ಜೀವನ ಇಲ್ಲವೇ ಇಲ್ಲ ನನಗೆ ಅಂತ. ಆದರೆ ಪ್ರತಿದಿನನೂ ಮೇಡಮ್ ಫೋನ್ ಮಾಡ್ತಾಯಿದ್ರು. ಇನ್ನೂ ಒಂದು ಹೇಳ್ತೀನಿ, ಮೇಡಮ್ ಮುಂದೆ
ಅವತ್ತಿನ ಆ ಸ್ಥಿತಿನ ನಮ್ಮ ಅಪ್ಪ ಅಮ್ಮನಿಗೆ ಕೂಡ ನಾವು ಹೇಳ್ಕೊಂಡಿರಲಿಲ್ಲ. ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಜೊತೆಗೆ ಮೇಡಮ್, ಯಾವ ಸಂಬಂಧಿ, ಯಾವ ಸ್ನೇಹಿತರು ಯಾರೂ ಇಲ್ಲ. ಆಮೇಲೆ ಒಂದು ಇಬ್ಬರಿಬ್ಬರು ಸ್ನೇಹಿತರಿಗೆ ನಾನು ವಿಚಾರ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಕೊಲಂಬಿಯಾ ಆಸ್ಪತ್ರೆಗೆ CM ಕಡೆಯಿಂದ ಫೋನ್ ಮಾಡಿ ಒಂದು ಝೀರೋ ಟ್ರಾಫಿಕ್ ಥರ ಮಾಡಿಕೊಡ್ತಾರೆ. ಆ ವ್ಯವಸ್ಥೆ ಆಯಿತು. ತಕ್ಷಣ ಹೋಗ್ಬೇಕಾದ್ರೆ ಅಲ್ಲೊಬ್ರು ಡಾಕ್ಟ್ರು, ನೋಡಮ್ಮ ನೀನು ತುಂಬ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಹೇಳ್ತಾರೆ ಹಿಂಗಾಗಿದೆ ಅಂತ. ಅಯ್ಯೋ ಬಿಡಿ ಸರ್, ನಾವೇನು ಮಾಡೋಕ್ಕಾಗುತ್ತೆ, ಹಣೆ ಬರ. ಅಯ್ಯಪ್ಪನೂ ಗೌರ್ಮೆಂಟ್ ಎಂಪ್ಲಾಯ್, ಅಯ್ಯೋ ಏನೋ ಮಕ್ಕಳು ಸಾಕೋತಾರೆ ಅಂತ ಎಷ್ಟು ಜನ ಹೇಳಿದ್ದಾರೆ. ಆದರೆ ನೀನು ಆ ರೀತಿ ಇಲ್ಲ. ನೀನು ನೋಡಿದ್ರೆ ನಮ್ಗೆ ತುಂಬ ಹೊಟ್ಟೆ ಉರಿಯುತ್ತೆ. ಜೊತೆಗೆ ನಿನ್ನ ಅಣ್ಣ, ನಿನ್ನ ತಂಗಿ ಎಲ್ಲರೂ ನಿನಗೆ ಸಪೋರ್ಟಿವ್ ಆಗಿದ್ದಾರೆ. ಒಂದು ಕೆಲಸ ಮಾಡಮ್ಮ, ಈಗ ಇದು ಅಲ್ಲಿಂದ ಬರುತ್ತೆ ಒಂದು ಸ್ಟ್ರೆಚ್ಚರ್, ಅದರಿಂದ ಇದನ್ನು ತಗೊಂಡು ಆಚೆ ಹೋಗ್ತಾರೆ. ನಮ್ಮ ಸ್ಟ್ರೆಚ್ಚರ್ ಕೂಡ ಕೊಡಲ್ಲ, ಕೊಲಂಬಿಯಾ ಏಷ್ಯಾದೇ ಬಂದು ತಗೊಂಡು ಹೋಗ್ಬೇಕು. ಯಾರಾದರೂ ಒಬ್ಬರು ನಿನಗೋಸ್ಕರ ತುಂಬ ಪ್ರೇಯರ್ ಮಾಡ್ತಾರೆ, ಅವ್ರ ಪ್ರೇಯರಿಂದ ನಿನ್ನ ಗಂಡನ ಜೀವ ಉಳಿಯುತ್ತೆ ಅಂದರೆ ಅಂತ ಒಂದು ಫೋನ್ ಮಾಡೋದು. ನನ್ನ ಹತ್ರ ಫೋನು ಇಲ್ಲ, ಏನೂ ಇಲ್ಲ. ತಕ್ಷಣ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ತಕ್ಷಣ ನನ್ನ ಮನ್ಸಿಗೆ ಅನಿಸಿದ್ದೇ ಮೇಡಮ್ ಅಲ್ಲೇ ಇತ್ತು. ಫೋನ್ ಇಸ್ಕೊಂಡು ಯಾರ್ದು ನಮ್ಮ ಅತ್ತಿಗೆ ಹತ್ರನೂ ಒಂದು ನಂಬರ್ ಇತ್ತು. ಫೋನ್ ಮಾಡಿದೆ, ಮೇಡಮ್ ನಮ್ಮ ಮನೆಯವ್ರನ್ನ ಶಿಫ್ಟ್ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಒಂದು ಪ್ರೇಯರ್ ಮಾಡಿ ಮೇಡಮ್ ಅವ್ರಿಗೋಸ್ಕರ ಅಂದೆ. ಅಯ್ಯೋ ಮಗಳೇ, ಈಗ ತಾನೇ ಸ್ಕೂಲಿಂದ ಬಂದೆ, ಖಂಡಿತ ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಪ್ರೇಯರ್ ಮಾಡಿದ್ರು. ಸುಮಾರು 28 ದಿನ ನಮ್ಮ ಮನೆಯವ್ರು ಕೋಮಲದಲ್ಲಿದ್ದರು. 28 ಅಲ್ಲ, 2.5 ತಿಂಗಳು ನಿರಂತರವಾಗಿ ಅವರಿಂದ ನನಗೆ ಒಂದು ವಾಯ್ಸ್ ಮೆಸೇಜು, ಗುಡ್ ಮಾರ್ನಿಂಗ್ ಮಗಳೇ, ನಾನು ನಿನ್ನ ಜೊತೆ ಇದ್ದೀನಿ, ನಮ್ಮ ಇಡೀ ಫ್ಯಾಕಲ್ಟಿ ನಿನ್ನ ಜೊತೆಗಿದೆ, ನಿಮ್ಗೆಲ್ರಿಗೂ ಎಲ್ಲರೂ ಮೇಡಮ್ ಜೊತೆಗೂಡಿ ಪ್ರತಿಯೊಬ್ಬರು ನನಗೆ ಬ್ಲೆಸ್ಸಿಂಗ್, ಎಷ್ಟು ಪ್ರಸಾದಗಳು, ಎಷ್ಟು ಹಾರೈಕೆಗಳು. ಕೊನೆಗೂ ನಮಗೆ ನೀನು 3 ಮಕ್ಕಳು, ಇವಾಗ ನಿನ್ಗೆ 2 ಮಕ್ಕಳಲ್ಲ. ಕೊನೆ ದಿನನೂ ಮೇಡಮ್ ನೀವು ಕ್ಲಾಸಿಗೆ ಬರಬೇಡಿ, ನಿಮ್ಗೆ ಆಗ್ತಾ ಇಲ್ಲ, ನೀನು ಕಲ್ತ್ಕೊಂಡಿದ್ದೀಯ ಅಲ್ವಪ್ಪ, ಎಲ್ಲ ಮಾಡ್ತೀಯ ಅಲ್ವಾ, ನೋಡ್ಕೊಂಡಿದ್ದೀಯ ಅಲ್ವಾ? ಹ್ಞೂ ಮೇಡಮ್ ನೋಡ್ಕೊಂಡಿದ್ದೀನಿ. ನೀನು ಮಾಡ್ತೀಯ ಅಲ್ವಾ, ನೀನು ಮಾಡೋ, ನೀನು ಮಾಡ್ತೀಯ ಮಾಡೋ. ಕೊನೆ ಸಲ ನಿಮ್ಮ ಮನೆಯವ್ರು ಹೇಗಿದ್ದಾರೋ ಚೆನ್ನಾಗಾಗಿ, ನಾನಂತೂ ನಮ್ಮ ಅಕ್ಕ ತಂಗಿ ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಹೇಳಿದ್ದೀನಿ ಅಂತ. ಎಷ್ಟು ನಾನು ಇವತ್ತಿಗೆ ನಿಂತಿದ್ದೀನಿ ಅಂತಂದರೆ ಎಲ್ಲರ ಆಶೀರ್ವಾದದಿಂದ ನಮ್ಮ ಮನೆಯವ್ರು ಮತ್ತೆ ಜೀವ ಬಂತು, ವಾಪಸ್ ಬಂದರು, ನಮ್ಮ ಸಂಸಾರ ಚೆನ್ನಾಗಾಯಿತು, ಚೆನ್ನಾಗಿದ್ದೀವಿ. ಆದರೆ ಅದೆಲ್ಲದಕ್ಕೂ ಆ ಕೆಟ್ಟ ದಿನಗಳನ್ನು ಫೇಸ್ ಮಾಡಲಿಕ್ಕೆ ಒಂದು ಧೈರ್ಯ ಕೊಟ್ಟಿದ್ದು, ಒಂದು ಶಕ್ತಿ ತುಂಬಿದ್ದು ಮೇಡಮ್. ಇದೆಲ್ಲ ಯಾವ ಕಷ್ಟ ಅಲ್ಲ ಕಣೋ, ಇದಕ್ಕಿಂತ ಕಷ್ಟ ಅನುಭವಿಸಿದ್ದೀವಿ ನಾವು, ಇದಕ್ಕಿಂತ ಕೆಟ್ಟ ದಿನಗಳನ್ನ ನೋಡಿದ್ದೀವಿ. ಎಲ್ಲ ಕೆಟ್ಟದ್ದು ಕಳೆದ ಮೇಲೆ ಒಳ್ಳೇದು ಬಂದೇ ಬರುತ್ತೆ ಅಂತ ಯಾವಾಗಲೂ ಹೇಳು. ಹೊಸತನ, ಹೊಸ ಇದನ್ನ ಹೇಳ್ಬೇಕು ಮಕ್ಕಳಿಗೆ. ಆ ಥರದ್ದು ತುಂಬ ಆಸೆ, ಕಲಿಬೇಕು ಅನ್ನೋ ಆಸೆ, ಕಲಿಸ್ಬೇಕು ಅನ್ನೋ ಆಸೆ, ನಿರಂತರವಾಗಿ ಕಲಿಬೇಕು ಮತ್ತು ಕಲಿಸ್ತಾ ಹೋಗ್ಬೇಕು, ಅವಾಗಲೇ ನಮ್ಮ ಜೀವನ ಸಾರ್ಥಕತೆ ಅಂತ ಆಸೆ. ನಿಜವಾಗ್ಲೂ ಹೇಳ್ತೀನಿ, ಈಗ ಶಿಕ್ಷಣ ಕ್ಷೇತ್ರ ಅನ್ನೋದು ನಿಜವಾಗ್ಲೂ ಆಕಸ್ಮಿಕ ಅಲ್ಲ, ನಾನು ತುಂಬ ಆಯ್ಕೆ ಪಟ್ಟು ಬಂದಂಥ ಕ್ಷೇತ್ರ. ನಾನು ಟೀಚರೇ ಆಗಬೇಕು ಅಂತ ಬಂದಿದ್ದು. ನಾನು ಇಲ್ಲಿ ಬಂದಮೇಲೆ MA ಮಾಡಿದ್ದು, ಅವರೇ ನನಗೆ ಎಲ್ಲ ಬುಕ್ಸ್ಗಳು ಕೊಟ್ಟಿದ್ದು. ಎಲ್ಲ ಬುಕ್ಸ್ಗಳು ಇವತ್ತು ಅಲ್ಲಿ ಬರಹಗಳು ಇದೆಲ್ಲ ಓದಿ ಪ್ರತಿಯೊಂದನ್ನು ಗೈಡ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಅಕ್ಷರ ನಾವು ಕಲಿತ ಅಕ್ಷರಕ್ಕೆ ಹೊಸ ರೂಪ ಕೊಟ್ಟವರು. ಇಲ್ಲಿಗೆ ಬಂದಮೇಲೆ ಕರ್ಸಿವ್ ರೈಟಿಂಗ್ ಎಲ್ಲ ಕಲ್ತಿದ್ದು, ಇಲ್ಲಿಗೆ ಬಂದಮೇಲೆ ಎಷ್ಟೊಂದು ತಿಳ್ಕೊಂಡಿದ್ದು ವಿಚಾರಗಳನ್ನು, ಬುಕ್ಸ್ ಓದೋ ಅಭ್ಯಾಸ ಮೊದಲಿಂದ ಇತ್ತು, ಮತ್ತೆ ಅದನ್ನು ರೂಢಿ ಮಾಡ್ಕೊಂಡಿದ್ದು. ಪ್ರತಿಯೊಂದನ್ನು ಕಲಿಸಿದ್ದಾರೆ. ಪ್ರತಿಯೊಬ್ಬರ ಜೊತೆಗೂ ಒಂದು ಒಡನಾಟ, ಒಂದು ವಿಶ್ವಾಸ, ಒಂದು ಪ್ರೀತಿ, ಇದನ್ನು ಉಳಿಸ್ಕೊಂಡಿದ್ದಾರೆ. ಸೊ ಇದು ಬರೀ ಉತ್ಪ್ರೇಕ್ಷೆ ಹೊಗಳಿಕೆ ಆ ಥರದಕ್ಕಲ್ಲ ಈ ಮಾತು, ನಿಜವಾಗ್ಲೂ ಭಾವನಾತ್ಮಕವಾದಂಥ ಮಾತು. ನಮ್ಮೆಲ್ಲರಿಗೂ ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಆ ಜವಾಬ್ದಾರಿ ನಿಭಾಯಿಸುವಂತಹ ಶಕ್ತಿನ ಅವರೇ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು. ಹಾಗೆ ನಮ್ಮ ಮೇಡಮ್ ನನಗೆ 2ನೇ ತಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಪ್ರತಿದಿನ ಶಾಲೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗುತ್ತೆ. ಪ್ರಾರ್ಥನೆಯ ಸಮಯದಲ್ಲಿ ಈಗ ನಾನೇನು ನಿಂತಿದ್ದೀನಿ ಅಲ್ಲಿರೋರು ಮೇಡಮ್ ಪ್ರತಿದಿನ. ಹಾಗೆ ಪ್ರಾರ್ಥನೆಯ ನಂತರ ಚಾಲು ಚಿಕ್ಕ ಮೀಟಿಂಗ್, ಎಲ್ಲ ಟೀಚರ್ಸು ಸೇರಿ ಅದನ್ನು ನಾವೇನು ಮಾಡಬೇಕು ಅನ್ನೋದು ಒಂದು ಮೀಟಿಂಗ್. ಐ ಮಿಸ್ ಇಟ್, ರಿಯಲಿ ಮಿಸ್ ಮಾಡ್ಕೊಳ್ತೀನಿ ಪ್ರತಿದಿನ. ಆಮೇಲೆ ಏನು ಈ ಸುದೀರ್ಘ ಪಯಣ ಈ ಮೇಡಮ್ ಜೊತೆಯಲ್ಲಿ ಇದೆ, ಅದು ಬಹಳ ನೆನಪಿನ ಬುದ್ಧಿಯೊಂದಿಗೆ ಇರುವಂಥದ್ದು. ಆಸ್ ಪ್ರಿನ್ಸಿಪಲ್ ನಮ್ಮ ಮೇಡಮ್ ವೆರಿ ಟಫ್, ನೋ ಕಾಂಪ್ರಮೈಸ್ ಅಟ್ ಆಲ್ ಇನ್ ಎನಿ ಮ್ಯಾಟರ್. ಯಾವುದರಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗ್ತಿರಲಿಲ್ಲ ಅವರು. ವಿ ಹ್ಯಾವ್ ಟು ಗಿವ್ ಅವರ್ 100%. ನಮ್ಮ ಹಾರ್ಡ್ ವರ್ಕ್ ಇರಲೇಬೇಕು. ಅದು ಟೀಚಿಂಗ್ ಆಗಲಿ,
ಅಥವಾ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ, ಇಟ್ ಶುಡ್ ಬಿ ದ ಬೆಸ್ಟ್. ಬ್ಲಾಸಮ್ ಈಸ್ ದ ಬೆಸ್ಟ್ ಅನ್ನೋದೇ ಅವರ ಮೋಟು. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ಹೊಸತನದ ಬಗ್ಗೆ ಅವರಿಗೆ ಬಹಳ ಕ್ಯೂರಿಯಾಸಿಟಿ, ಆಸೆ, ಆಸಕ್ತಿ. ಹಾಗೆಯೇ ಹೇಳೋಕ್ಕೆ ರೆಡಿ ಅಂದರೆ ಬರ್ತಾನೆ ಇಲ್ಲ ವರ್ಡ್ಸ್ ಅನ್ಸುತ್ತೆ ನನಗೆ. ಐ ಆಮ್ ವೆರಿ ಎಮೋಷ್ನಲ್ ನಾವು. ಹಾಗೆಯೇ ನಾವೇನಾದರೂ ಟೀಚರ್ಸ್ ತಪ್ಪು ಮಾಡಿದಾಗ ಅದನ್ನು ತಿದ್ದುತ್ತಾ ಇದ್ದಂತಹ ರೀತಿ, ಹಾಗೆ ನಾವೇನಾದರೂ ಒಂದು ಉತ್ತಮ ಕೆಲಸವನ್ನು ಮಾಡ್ತೀವಿ ಮಾಡಿದಾಗ ಅದನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ರೀತಿ ಏನಿದೆ, ಶಿ ಈಸ್ ದ ಬೆಸ್ಟ್ ಟೀಚರ್. ಐ ಲರ್ನ್ ಫ್ರಮ್ ಹರ್. ಹಾಗೆ ಇದು ಪ್ರಿನ್ಸಿಪಲ್ ಅನ್ನೋದು ಒಂದು ಫೇಸ್ ಆದರೆ, ಇನ್ನೊಂದು ನಮ್ಮ ಎಲ್ಲ ಫ್ಯಾಕಲ್ಟಿನ ಅವರು ಒಂದು ಫ್ಯಾಮಿಲಿಯ ಮೆಂಬರ್ ಆಗಿ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರನ್ನ ಅವರ ಮಕ್ಕಳಂತೆ ಅವರು ನೋಡ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲ ನೋವಿನಲ್ಲಿ, ಕಷ್ಟದಲ್ಲಿ, ನಲಿವಿನಲ್ಲಿ ನಮ್ಮೆಲ್ಲರನ್ನ ಅದರ ಕಷ್ಟ ಸುಖಗಳನ್ನು ವಿಚಾರಿಸಿ ನಮ್ಮನ್ನು ಸಾಂತ್ವನ ಹೇಳ್ತಾ ಇದ್ದಿದ್ದು, ಧೈರ್ಯವನ್ನು ತುಂಬ್ತಾ ಇದ್ದಿದ್ದು, ನಿಜವಾಗ್ಲೂ ನಮಗೆ ಚೈತನ್ಯ ಬರ್ತಾ ಇತ್ತು. ಆ್ಯಂಡ್ ಇನ್ ಮೈ ಲೈಫ್, ನನ್ನ ಲೈಫಲ್ಲಿ ಮೇಡಮ್ ಇಸ್ ದ ರೋಲ್ ಮಾಡೆಲ್. ಅವರ ಏನು ರೋಲ್ ಇದೆ, ದಟ್ ಇಸ್ ವಾಸ್ಟ್ ಆ್ಯಂಡ್ ಹ್ಯೂಜ್. ಶಿ ಈಸ್ ಮೈ ಇನ್ಸ್ಪಿರೇಷನ್. ಅವರಿಂದಲೇ ನಾನು ಇನ್ಸ್ಪೈರ್ ಆಗಿರೋದು. ಏನು ಕಲಿತೆ? ಹೌ ಟು ಫೇಸ್ ದ ಲೈಫ್ ಅಲೋನ್, and how to handle the success, and how to go through the hurdles and failures. ಇದನ್ನು ನಾನು ಅವರಿಂದ ಕಲ್ತಿದ್ದೀನಿ, ಬಹಳಷ್ಟು ಕಲ್ತಿದ್ದೀನಿ. 17 ವರ್ಷ ನನ್ನ ಸುದೀರ್ಘ ಒಡನಾಟ ಅವರ ಜೊತೆಗೆ ಬಹಳ ಹತ್ತಿರದಿಂದ ನೋಡಿರೋದು. ಎಲ್ಲ ಬಹಳಷ್ಟು ನೆನಪಿನ ಬುತ್ತಿ ಇದೆ ನನ್ನ ಹತ್ರ, ಎಲ್ಲೋ ಹೋಗಲ್ಲ. ಅವ್ರ ಲಾಸ್ಟ್ ಒಂದು ವಾಯ್ಸ್ ಮೆಸೇಜ್ ಇದೆ ನನ್ನ ಹತ್ರ, ಪ್ರತಿದಿನ ಕೇಳಿಸ್ಕೊಳ್ಳೋದು ಅಷ್ಟೇ. ಅಂದರೆ ಐ ಫೀಲ್ ಪರ್ಸ್ನಲಿ ಶಿ ಈಸ್ ದ ಹಾರ್ಟ್ ಆಫ್ ಬ್ಲಾಸಮ್. ಅವರ ಪ್ರತಿ ಹಾರ್ಟ್ ಬೀಟ್ ನಮ್ಮ ಜೊತೆ ಇದೆ, ಎಲ್ಲೂ ಹೋಗಿಲ್ಲ. ಶಿ ಈಸ್ ವೆರಿ ಇಂಟ್ರೆಸ್ಟೆಡ್, ವೆರಿ ಪ್ಯಾಷನೇಟ್ ಅಬೌಟ್ ಹರ್ ವರ್ಕ್. ಅಂದರೆ ಹೈಲಿ ಡೆಡಿಕೇಟೆಡ್, ಹೈಲಿ ಹಾರ್ಡ್ ವರ್ಕ್. ಅವರ ಏನು ನಾನು ಫಸ್ಟ್ ಡೇಲಿ ಜಾಯ್ನ್ ಆದೆ ಟಿಲ್ ನಾವು, ಅವರ ಏನು ಇಂಟ್ರೆಸ್ಟ್ ಇದೆ, ಅವರ ಏನು ಎನರ್ಜಿ ಇದೆ, ಅದು ಎಲ್ಲೂ ಕೂಡ ಡ್ರಾಪ್ ಆಗಲೇ ಇಲ್ಲ. ಅದು ಹಾಗೆ ಕಂಟಿನ್ಯೂ ಆಗಿತ್ತು. ಅದನ್ನು ಹೇಳ್ಕೊಟ್ಟು ಹೋಗಿದ್ದಾರೆ ನಮಗೆ. ಹಾಗೆಯೇ ಅವರ ಡೆಡಿಕೇಶನ್, ಅವರ ಹಾರ್ಡ್ ವರ್ಕ್, ಅವರ ಇನ್ವಾಲ್ವ್ಮೆಂಟ್ ಇನ್ ದ ವರ್ಕ್ ವೆರಿ ಸಿಂಪಲ್. ಅವರ ಸಿಂಪ್ಲಿಸಿಟಿ ಏನಿದೆ ಎಲ್ಲವೂ ಕೂಡ ನಮ್ಮ ಜೊತೆನೇ ಇದೆ. ಭೌತಿಕವಾಗಿ ಅವರಿಲ್ಲ ಅಷ್ಟೇ, ಪ್ರತಿ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮನ್ನೆಲ್ಲೂ ಬಿಟ್ಟು ಹೋಗೇ ಇಲ್ಲ ಅವರು. ಈ ಎಲ್ಲ ವಿಚಾರದಲ್ಲಿ ನಮ್ಮ ಜೊತೆನಲ್ಲಿದ್ದಾರೆ. ನಮ್ಗೆ ಇನ್ನಷ್ಟು ಎನರ್ಜಿ ಕೊಡ್ತಾರೆ, ಇನ್ನಷ್ಟು ಆಶೀರ್ವಾದವನ್ನು ಮಾಡ್ತಾರೆ, ನಮ್ಮ ಜೊತೆ ಇದ್ದಾರೆ ಅನ್ನೋದೇ ನನ್ನ ಭಾವನೆ. ಅವರು ನಾವು ಮಿಸ್ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಇನ್ನೂ ಹೆಚ್ಚಿಗೆ ನಮ್ಮ ಜೊತೆಗೆ ಆದರು ಅಂತ ಅನ್ಸುತ್ತೆ. ಪ್ರತಿಯೊಬ್ಬೊಬ್ಬರು ಜೊತೆನಲ್ಲೂ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ಎವ್ರಿಥಿಂಗ್. ಅವರಿಗೆ ಮಂಕು ತಿನ್ನೋಕ್ಕಾಗ ತುಂಬ ಇಷ್ಟ. ಈ ಸಂದರ್ಭಕ್ಕೆ ನನಗನ್ಸಿದ್ದು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತದು ಅಸಾಧವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಟು ಕರೆ ಬರಲೆಳದೆ ಮಂಕುತಿಮ್ಮ ಅಂತ. ಅಂದರೆ ತನ್ನ ಭಾಗಕ್ಕೆ ತನ್ನ ಜೀವನದಲ್ಲಿ ಸಿಕ್ಕಂಥ ಅಷ್ಟು ಕೆಲಸಗಳನ್ನು ಅವರು ಯಾವುದೇ ರೀತಿಯಾದಂತಹ ಗುಣಗಾಟ ಆಗಲಿ ಕಂಪ್ಲೇಂಟ್ ಆಗಲಿ ಮಾಡದೆ 100% ಜೀವಿಸಿ ಹೋಗಿದ್ದಾರೆ. ನಮಗೂ ತಿಳಿಸ್ಕೊಟ್ಟು ಹೋಗಿದ್ದಾರೆ ನಾವು ಹೇಗಿರಬೇಕು ಜೀವನದಲ್ಲಿ ಅಂತ. ಹಾಗೆ ಅವರ ಜೀವನ ನಮಗೆ ಒಂದು ಮಾದರಿ, ಅದರಂತೆ ಇರೋಣ ಅಂತ ಆಶಿಸ್ತಾ, ಥ್ಯಾಂಕ್ ಯು ಮೇಡಮ್ ಫಾರ್ ಎವ್ರಿಥಿಂಗ್. ಒನ್ಸ್ ಅಗೇನ್ ಐ ವಾಂಟ್ ಟು ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲರಿಗೂ. ನಾನು ಮಣಿ ಆಂಟಿ ಇದ್ದರೆ ನಿಮ್ಮ ಪ್ರಿನ್ಸಿಪಲ್ ಗಂಗಾಂಬಿಕಾ ಅವ್ರನ್ನ ಅಡ್ರೆಸ್ ಮಾಡ್ತೀನಿ. ಅದು ನಾನು ಅಡ್ರೆಸ್ ಮಾಡೋದು ನಮ್ಮ ಆಂಟಿ, ಮಣಿ ಆಂಟಿ ಅಂತ ಅಡ್ರೆಸ್ ಮಾಡೋದು. ಸಣ್ಣ ವಯಸ್ಸಿಂದ ನೋಡಿದ್ದೀನಿ ಅವ್ರನ್ನ. ಇದು ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಮಣಿ ಆಂಟಿ ಫ್ಯಾಮಿಲಿ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಎಲ್ಲರಿಗೂ ಅವ್ರವ್ರ ಸಣ್ಣ ಸಣ್ಣ ವಿಷಯ ಎಲ್ಲ ಇಷ್ಟ ಎಲ್ಲರಿಗೂ.
ಯಾಕೆಂದರೆ ಆಂಟಿ ತುಂಬ ಸಿಸ್ಟಮ್ಯಾಟಿಕ್ಕು, ತುಂಬ ಆರ್ಗನೈಸ್. ಅವ್ರ ಪರ್ಸ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ಯಾವಾಗಲೂ ಸ್ಟೈಲಿಶ್ ಬ್ಯಾಗ್ ಅಂದರೆ ಇಷ್ಟ, ಯಾವಾಗಲೂ ನೇಲ್ಸ್ ಎಲ್ಲ ತುಂಬ ಚೆನ್ನಾಗಿರಬೇಕು, ಯಾವಾಗಲೂ ಪಿಂಡ್ ಆಗಿರ್ಬೇಕು ಸ್ಯಾರಿ, ಯಾವಾಗಲೂ ಒಂಥರ ಆರ್ಗನೈಸ್ಡ್, ವೆರಿ ಟ್ರಿಮ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಿದ್ರು ನಮ್ಮ ಆಂಟಿ. ಸೊ ಅದನ್ನೆಲ್ಲ ನೋಡಿದ್ದು. ಸೊ ನಾವು ಚಿಕ್ಕವರಲ್ಲಿ ಯಾವಾಗಲೂ ಅವ್ರು ನಮ್ಮ ಮನೆಗೆ ಬರೋರು, ಅವ್ರ ಜೊತೆ ಇರ್ತಿದ್ವಿ, ಹಾಲಿಡೇಸಲ್ಲಿ ಜಾಸ್ತಿ ಕಾಲ ಕಳೀತಿದ್ವಿ. ಒಂದೇನು ಅಂದರೆ ನಾನು ತುಂಬ ಕೇಳಿಸ್ತಿತ್ತು ಜಾಸ್ತಿ ಮನೇಲಿ. ಯಾಕೆ ಅಂದರೆ ಒಂದು ಹುಡುಗಿಯಾಗಿ ಮನೇಲಿದ್ದಾಗ ಅವ್ರ ಅಕ್ಕ ಅಥವಾ ಬಂದು ಮಾತಾಡ್ಕೊಳ್ಳೋದು ತುಂಬ ಕೇಳಿಸ್ತಿರ್ತಿತ್ತು ನನಗೆ. ಬಟ್ ಏನಂದರೆ ನಾವು ಇಂಟರ್ಫಿಯರ್ ಆಗಂಗಿಲ್ಲ, ಯಾಕೆ ಚಿಕ್ಕವರಲ್ವ, ಇಂಟರ್ಫಿಯರ್ ಆಗಬಾರ್ದು. ಸೊ ನಾವೇನಾದರೂ ಕೇಳಿಸ್ಕೊಳ್ಳೋದಕ್ಕೆ ಅಷ್ಟೇ ಗೊತ್ತಿತ್ತು ನನಗೆ. ಸೊ ಅವ್ರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಹೇಗೆ ಅಂದರೆ ನಿಮಗೆಲ್ಲ ಬರೀ ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದು ಶಾಲೆ ಕಟ್ಟಿದ್ದಾರೆ, ಒಂದು ಫೌಂಡೇಶನ್ ಹಾಕಿದ್ದಾರೆ. ನಮ್ಮ ಚಿಕ್ಕಪ್ಪ ಬರೀ ಒಂದು ಹೇಳ್ತಿದ್ರು, ಇದು ಐಡಿಯಾಲಜಿ ತುಂಬ ಇತ್ತು, ಐಡಿಯಾಲಜಿನ ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಅದು ತುಂಬ ಕಷ್ಟ. ಅವ್ರ ಐಡಿಯಾಲಜಿ ಹಾಕೋರು, ಬೀಜ ಹಾಕೋರು, ಅದನ್ನು ಬೆಳೆಸ್ತಿದ್ದೆ ನಮ್ಮ ಚಿಕ್ಕಮ್ಮ. ಇದು ಆಗಬೇಕು, ಇದು ನಡೆಸಬೇಕು. ಸೊ ಹಿ ವಾಸ್ ಓನ್ಲಿ ಅ ಪರ್ಸನ್ ಹೂ ಇಸ್ ಫುಲ್ ಆಫ್ ನಾಲೆಡ್ಜ್. ಏನೋ ಆ ವಿಸ್ಡಮ್ನ ಎತ್ತಿ ಇದನ್ನೆಲ್ಲ ಕೊಟ್ಟಿಯಾರಲ್ಲ, ದಟ್ ಈಸ್ ಟೂ ಮಚ್. ಐ ಥಿಂಕ್ ಐ ನೋ ಹೌ ಶಿ ಹ್ಯಾಂಡಲ್ಡ್ ಆಲ್ ಆಫ್ ದ್ಯಾಟ್. ನಮಗೆ ಎಷ್ಟು ನೋಡಿದ್ದೀನಿ ಅಂದರೆ, ಐ ಡೋಂಟ್ ನೋ, ಐ ವಾಸ್ ಲಕ್ಕಿ ಇನಫ್ ಟು ಲರ್ನ್ ಅ ಲಾಟ್ ಇಂಡೈರೆಕ್ಟ್ಲಿ. ನಾನು ಡೈರೆಕ್ಟಾಗಿ ಏನೂ ಅವ್ರನ್ನಿಂದ ಕಲ್ತಿಲ್ಲ, ಅವ್ರ ಜೊತೆ ಇದ್ದು ಕಲ್ತಿರೋದು. ಹೇಗೆ ಅಂದರೆ ಸಣ್ಣ ಸಣ್ಣಕ್ಕೆಲ್ಲ ಹೋಗ್ತಿದ್ದೆ ಅವ್ರ ಹಿಂದೆ. ಒಂಥರ ನಾನು ಒಂದು ಯಂಗ್ ಅಡಲ್ಟ್ ಇದ್ದಾಗ, ಚಿಕ್ಕ ಟೀನೇಜ್ ಹುಡುಗಿ ನಾನು. ಸೊ ಒಂಥರ ಎಲ್ಲರೊಳಗೂ ಇಂಟ್ರೆಸ್ಟ್, ಎಲ್ಲರ ಹಿಂದೆ ಹೋಗೋದೇ ಕೆಲಸ. ಸೊ ನಮ್ಮ ಚಿಕ್ಕಮ್ಮನ ಹಿಂದೆನೂ ಹೋಗ್ತಿರ್ತಿದ್ದೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಶಾಲೆಗೆ ನನಗೆ ಚೆನ್ನಾಗಿ ನೆನಪಿದೆ. ಅವ್ರ ಬ್ಯಾಸ್ಕೆಟ್ ಹಾಕಿ ಕೂಡ ಈ ಶಾಲೆ ನಡೆಸಿದ್ದಾರೆ. ಐ ಹ್ಯಾವ್ ಸೀನ್ ದಟ್ ಮಚ್ ಆಫ್ ಡಿಫಿಕಲ್ಟಿ ವಿಚ್ ಹಸ್ ಫೇಸ್ಡ್. ಎಷ್ಟೆಷ್ಟು ಚಿಕ್ಕ ಗಲ್ಲಿಗೆ ಹೋಗಿ ಈ ಮಕ್ಕಳಿಗೆ ಡ್ರೆಸ್ ತರಬೇಕು, ಈ ಸಾಕ್ಸ್ ತರಬೇಕು, ಇದು ತರಬೇಕು. ಸೊ ಹೆಂಗೆ ಅಂದರೆ ವಿ ವರ್ ನಾಟ್ ಅ ಮೇಜರ್ ಸಪೋರ್ಟ್ ಆಗಿರಲಿಲ್ಲ, ಬಟ್ ನೋಡ್ತಾ ಇದ್ವಿ ಅವರಿಗೆ ಅವ್ರ ತಂಗಿದೀರು, ಅವ್ರ ಅಕ್ಕ ಬಿಗ್ ಮಾರಲ್ ಸಪೋರ್ಟ್ ಆಗಿದ್ರು ನಮ್ಮ ಚಿಕ್ಕಮ್ಮನಿಗೆ. ಸೊ ಅವ್ರಿಗೆ ಹೆಂಗೆ ಅಂದರೆ ಇಲ್ಲಿ ಶಿ ವಾಸ್ ಅ ಫ್ರಂಟ್ ಎಂಡ್ ಪರ್ಸನ್. ಇಲ್ಲಿ ಅವ್ರು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಒಂದು ವೆರಿ ಸ್ಟ್ರಾಂಗ್ ವಿಲ್ ಪವರ್ಡ್ ವಿಮೆನ್ ಆಗಿರಬೇಕು. ಬಟ್ ಅವ್ರು ತನ್ನ ದುಃಖನ ಹಂಚ್ಕೊಳ್ಳಿಕ್ಕೆ ಯಾರೋ ಒಬ್ರು ಬೇಕು ಕೂಡ ಅಲ್ವಾ. ಅವ್ರದ್ದು ಪರಿಸ್ಥಿತಿ ಹೇಗಿರುತ್ತೆ ತಿಳ್ಕೊಳಕ್ಕಾದ್ರೂ ಇನ್ನೊಬ್ರು ಬೇಕಿತ್ತು. ಫಾರ್ಚುನೇಟ್ಲಿ ನನ್ನ ತಾಯಿ, ನನ್ನ ತಂದೆ ಯಾವಾಗಲೂ ಸಪೋರ್ಟ್ ಆಗಿರ್ತಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಅಷ್ಟು ಒಂದು ನಿಮಿಷ ಅಳೋರು ಅಥವಾ ದುಃಖಕ್ಕೆ, ಬಟ್ ಇಮಿಡಿಯೇಟ್ಲಿ ಇಷ್ಟು ಬಕಪ್, ಇಲ್ಲ ನಾನು ಮಾಡಲೇಬೇಕು, ನಾನು ಇದನ್ನು ಬಿಟ್ಟೋಗಲ್ಲ ಅಂತ. ದೀಸ್ ಆರ್ ಆಲ್ ದ ಸ್ಮಾಲ್ ಥಿಂಗ್ಸ್ ನನಗೆ ನಾವು ಕಲ್ತಿರೋದು ನಮ್ಮ ಆಂಟಿಯಿಂದ. ಸೊ ಇವಾಗ ಐ ಡೋಂಟ್ ನೋ ವೆದರ್ ನಾನು ಒಂದು ನಿಮ್ಮ ಥರ ಒಂದು ಟೀಚರೇ ಆಗಿ ಕೆಲಸ ಮಾಡ್ತಿರೋದು. ಕೆಲವುದೆಲ್ಲ ಅಂಕಲ್ ಇವಾಗಲೂ ನಾನು ಕ್ಯಾಲಿಗ್ರಫಿ, ನನಗೂ ಈಗಲೂ ಹುಚ್ಚು. ಸೊ ಇವಾಗಲೂ ನನ್ನ ಸ್ಕೂಲ್ ಶಾಲೆಗೆ ನನ್ನ 10th ಸ್ಟ್ಯಾಂಡರ್ಡ್ ಮಕ್ಳಿಗೆ ಕ್ಯಾಲಿಗ್ರಫಿ. ಸೊ ಐ ಹ್ಯಾವ್ ಟೋಲ್ಡ್, ಏನೇ ಆಗಲಿ ನನ್ನ ಸ್ಕೂಲ್ ಮಕ್ಳಿಗೆ ನಾನೇ ಕ್ಯಾಲಿಗ್ರಫಿ, ನಾನೇ ಹೆಸರು ಬರಿಬೇಕು ಅಂತ. ಅವ್ರು ಕೇಳಿದ್ರೆ ಬಿಟ್ಟರೆ ನಾನು ಡಿಸಿಷನ್ ತೊಗೊಂಡಿದ್ದೀನಿ ನನ್ನ ಸ್ಕೂಲ್ ಮಕ್ಕಳಿಗೆ. ಸೊ ಈವನ್ ಟುಡೇ ವೆನ್ ಐ ರೈಟ್ ದ ನೇಮ್ಸ್, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದೋಸ್ ಆರ್ ದ ಲಿಟಲ್ ಥಿಂಗ್ಸ್ ನಾನು ನಮ್ಮ ಚಿಕ್ಕಪ್ಪನ ಕಲ್ತಿರೋದು. ಒಂದು ಆರ್ಗನೈಸ್ಡ್ ಆಗಿರೋದು. ಮರಿಯಾ ಮಾಡ್ಸರಿ, ನಾನು ಅವರು ಅದೆಲ್ಲ ಏನೂ ಅರ್ಥ ಆಗ್ತಿಲ್ಲ. ನಾನು ತುಂಬ ಸಣ್ಣ ಹುಡುಗಿ, ಅವ್ರ ಎಜುಕೇಷನ್ ಬಗ್ಗೆ ಎಲ್ಲ ಮಾತಾಡಿದಾಗ ನನಗೇನೋ ತಲೆಗೂ ಹತ್ತಿರಲಿಲ್ಲ, ಎಲ್ಲ ಮಕ್ಕಳಿದ್ದಂಗೆ ನಾನು. ಬಟ್ ನಾನು ಡಿಸೈಡ್ ಮಾಡಿಕೊಂಡೆ ನಾನು ಟೀಚರ್ ಅಂತ ಆದಾಗ ಅವ್ರು ಕೆಲವು ಸಣ್ಣ ಕೆಲಸ ಮಾಡ್ತಿದ್ರಲ್ಲ, ಅದು ಇಂಡೈರೆಕ್ಟ್ ಲರ್ನಿಂಗ್ ನಮಗಾಗಿದೆ ಅವರಿಂದ. ನಮ್ಮ ಆಂಟಿ ಎಷ್ಟು ಸ್ಟ್ರಾಂಗ್ ಲೇಡಿ ಆಗಿದ್ರು ಅಂದರೆ, ದ ಮೊಮೆಂಟ್ ಅಂಕಲ್ ಹೋದ್ರು ಅಂತ ಕುಗ್ಗದೆ ನಿಂತ್ಕೊಂಡು ತಿರ್ಗಾ ಅದನ್ನು ವಾಪಸ್ ರಿವೈವ್ ಮಾಡಿ ಬಿಟ್ಕೊಡ್ದೆ ಅದನ್ನ ನಡೆಸಿದ್ರಲ್ಲ, ದಟ್ ಇಸ್ ಸಮಥಿಂಗ್ ರಿಯಲಿ ಗುಡ್. ನಾನು ಹೇಳೋದೇನು, ಇವಾಗ ಆಂಟಿ ಆಗಲಿ, ಅಂಕಲ್ ಆಗಲಿ, ನಂದೀಶ್, ಶ್ವೇತಾ ಏನೇನು ಮಾಡಿದ್ರು ನನಗನ್ಸುತ್ತೆ ಆ್ಯಸ್ ಅ ಟೀಚರ್ ಯಾರೇ ಹಾಕಿದ್ರು ಐ ಥಿಂಕ್ ವಿ ಆರ್ ದ ಫ್ರಂಟ್ ಎಂಡ್ ಪೀಪಲ್ ಅಲ್ಲ. ಮಕ್ಕಳಿಗೆ ಬರೋದು ನಾವು ಆ್ಯಸ್ ಟೀಚರ್ಸ್. ಐ ಥಿಂಕ್ ಅವ್ರು ಏನೇ ಮಾಡಿದ್ರು ನಮ್ಮ ಕೆಲಸ ಇವಾಗ ಆ್ಯಸ್ ಅ ಟೀಚರ್ಸ್, ವಿ ಶುಡ್ ಆಲ್ ಎನ್ಶೋರ್ ದಟ್ ದಿಸ್ ಬ್ಲಾಸಮ್ ವಿಲ್ ರಿಯಲಿ ಬ್ಲಾಸಮ್ ಟು ಅ ಲೆವೆಲ್ ವೇರ್ ಇಟ್ ಜಸ್ಟ್ ಎಕ್ಸ್ಪ್ಯಾಂಡ್ಸ್ ಆ್ಯಂಡ್ ನರ್ಚರ್ಸ್. ಐ ಥಿಂಕ್ ನೀವು ಟೀಚರ್ಸ್ ಆಗಿ ಐ ಥಿಂಕ್ ವಿ ಶುಡ್ ಆಲ್ ಸಪೋರ್ಟ್ ದಿಸ್ ಬ್ಲಾಸಮ್ ಟು ಗ್ರೋ ವೇ ಬಿಯಾಂಡ್. ಬಿಕಾಸ್ ಅವರಿಬ್ಬರು ಡಾಕ್ಟರ್ಸು, ಅವ್ರದ್ದೇ ಒಂದು ಸರ್ವಿಸ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಆಸ್ ಟೀಚರ್ಸ್ ವಿ ಹ್ಯಾವ್ ಚೋಸನ್ ದಿಸ್ ಸರ್ವಿಸ್. They are serving the people in a different way. We are going to serve children because we have to follow the child. ಅಲ್ವಾ? ನಾವು ಈ ಮಕ್ಕಳನ್ನ ಮುಂದೆ ಇವರೆಲ್ಲ ಫ್ಯೂಚರ್, ಯಾರು ಇಲ್ಲಿಂದ ಪ್ರೆಸಿಡೆಂಟ್ ಆಗಿ ಬರ್ತಾರೋ, ಪ್ರೈಮ್ ಮಿನಿಸ್ಟರ್ ಆಗಿ ಬರ್ತಾರೋ, ಯಾರು ಲೆಫ್ಟಿನೆಂಟ್ ಕರ್ನಲ್ ಆಗ್ತಾರೋ, ಯಾರು IAS ಆಗ್ತಾರೋ ಗೊತ್ತಿಲ್ಲ. ನಮ್ಗನ್ಸುತ್ತೆ ಇವ್ರು ಹಾಕಿರೋ ಒಂದು ಸಣ್ಣ ಬೀಜ ಇಷ್ಟು ದೊಡ್ಡ ಮರವಾಗಿ ಇದನ್ನು
ಇನ್ನೂ ಹಾಗೆ ಪ್ರೊಟೆಕ್ಟ್ ಮಾಡಿ ಬೆಳೆಸ್ಬೇಕನ್ನೋದು ನಮಗೆ. ಸೊ ಆ್ಯಸ್ ಅ ನೀಸ್, ನಾನು ಅವ್ರ ಒಂದು ಚಿಕ್ಕ ಮಗಳು, ನಾನು ಕೂಡ ಐ ನಾಟ್ ಸೋ ಮಚ್ ಅಂದರೆ ಅವರಿಂದ ಮರೆಯೋಕ್ಕಾಗಲ್ಲ, ಬಟ್ ಹೇಳ್ಕೊಳೋಕ್ಕೆ ಹಿಂಗೆ ಸ್ಟ್ರಾಂಗಾಗಿ ವರ್ಡ್ಸ್ ಇಲ್ಲ. ಅಂದರೆ ಬಟ್ ಅವ್ರು ಸಣ್ಣ ಅಂದರೆ ಬೆಸ್ಟ್ ಅಂದರೆ ನಂಗೆ ತುಂಬ ಆಪರ್ಚುನಿಟೀಸ್ ಆಂಟಿ ಜೊತೆ ಇದ್ದಿದ್ದರೆ ತುಂಬ ಟ್ರಾವೆಲ್ ಮಾಡ್ತಿದ್ದೆ. ಅವ್ರಿಗೂ ತುಂಬ ಟ್ರಾವೆಲ್ ಮಾಡೋ ಆಸೆ, ಬಟ್ ಅವ್ರಿಗೆ ಗುಡ್ ಕಂಪನಿ. ನಾನು ಐ ಡೋಂಟ್ ನೋ ವೆದರ್ ಫೀವರ್ ಆಫ್ ದ ಲೈಕ್ ಮೈಂಡೆಡ್ ಏನೋ, ಇಬ್ಬರು ಒಟ್ಟಿಗೆ ಆಸ್ಟ್ರೇಲಿಯಾ ಹೋಗ್ತೀವಿ, ಇಬ್ಬರು ಸಣ್ಣ ಟ್ರಿಪ್ ಮಾಡ್ತೀವಿ ಒಟ್ಟಿಗೆ. ಸೊ ನನ್ನ ಸ್ಕೂಲ್ ವಿಷಯ ಶೇರ್ ಮಾಡ್ಕೊತಿದ್ದೆ, ಅವರು ಅವ್ರ ಸ್ಕೂಲ್ ವಿಷಯ ಶೇರ್ ಮಾಡ್ಕೊತಿದ್ರು. ಸೊ ನಾನು ಎಕ್ಸಾಮ್ ಬರೆದಿದ್ರೆ, ನಾನು ಈ ಎಕ್ಸಾಮ್ ಬರೆದಿದ್ದೀನಿ, ನಿನ್ನ ರಿಸಲ್ಟ್ ಬಂತಾ? ಹಾಂ, ನನ್ನ ರಿಸಲ್ಟ್ ಬಂತು. ಈ ಥರ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಹೀಗೆಂದರೆ ಅವ್ರು ಎಷ್ಟು ಇನ್ನೊಂದರೆ ಇಷ್ಟು ಕೆಲಸ ನಡೆಸಬೇಕು, ಇದ್ರ ಮಧ್ಯದಲ್ಲಿ ಅಡುಗೆ ಮಾಡು, ತಿಂಡಿ ಮಾಡು, ನಮಗೆಲ್ಲ ಬರಬೇಕಾಗಿದೆ ಎಷ್ಟೊಂದು ಸ್ವೀಟ್ಸ್ ತರೋದ್ರಲ್ಲಿ. ದೀಸ್ ಆರ್ ಆಲ್ ದ ಲರ್ನಿಂಗ್ ಲೆಸನ್ಸ್ ಫಾರ್ ಮೀ. ಒಂದು ವ್ಯಕ್ತಿ ಒಂದು ಮಹಿಳೆ ಒಂದು ಕೆಲಸ ಮಾಡ್ತಾ ಹೇಳಿದ್ರೆ ಬರೀ ಕೆಲಸ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಮನೆಯಲ್ಲೂ ಮಾಡ್ಬೋದು, ಫ್ಯಾಮಿಲಿನ ನೋಡ್ಬೋದು, ಯಾವ ಫಂಕ್ಷನ್ ಮಿಸ್ ಮಾಡ್ತಿರ್ಲಿಲ್ಲ, ಯಾವುದೇ ಒಂದು ಸ್ಕೂಲ್ ಪ್ರೋಗ್ರಾಮ್ ಮಿಸ್ ಮಾಡ್ತೀವಿ, ಎಲ್ಲರಿಗೂ ಈಕ್ವಲ್ ಅಟೆನ್ಷನ್. ಸೊ ದೀಸ್ ಆರ್ ಆಲ್ ದ ಥಿಂಗ್. ಅಂದರೆ ಅವ್ರು ಎಷ್ಟು ಆರ್ಗನೈಸ್ಡ್ ಆಗಿದ್ರು, ಯಾರಿಗೂ ಬಿಟ್ಕೊಡ್ತಿರ್ಲಿಲ್ಲ. ಐ ಥಿಂಕ್ ದಟ್ ಈಸ್ ಹೆಲ್ಪ್ಡ್ ಅಸ್ ಅ ಲಾಟ್. ಐ ಥಿಂಕ್ now it's the time for you all to ensure you carry this school name for a much more longer years. ಇರ್ಬೋದು, ನಾವು ಡೈರೆಕ್ಟಾಗಿ ನಾವು ರಿಲೇಟ್ ಆಗಿ ನಾವು ಈ ಕೆಲಸ ಮಾಡದೇ ಇರ್ಬೋದು, ಬಟ್ ವೇರ್ ಎವರ್ ವಿ ಕ್ಯಾನ್ ಸಪೋರ್ಟ್ ನಂದೀಶ್ ಆ್ಯಂಡ್ ಶ್ವೇತಾ, ವಿ ಆರ್ ಡೆಫಿನೆಟ್ಲಿ ದೇರ್ ಟು ಸಪೋರ್ಟ್ ಯು in whatever way, however we can do it. We'll definitely stand by auntie and uncle and by your sides, and we'll walk along with you. And that's from our Mani Auntie's side support. Thank you so much. ಎಲ್ಲರಿಗೂ ಇಷ್ಟು ಸಪೋರ್ಟಿವ್ ಆಗಿತ್ತಂದರೆ, ನಾನು ಸ್ಕೂಲಲ್ಲಿ ಜನರಲ್ ನಾಲೆಡ್ಜ್ ಅಂತ ಎಜುಕೇಷನ್ ಮಾಡಿಕೊಟ್ಟಿದ್ದೆ ಗಂಗಜ್ಜಿ. ಹೆಂಗಂದರೆ ಚಿಕ್ಕ ವಯಸ್ಸಿಂದಲೂ ಜನರಲ್ ನಾಲೆಡ್ಜ್ ಎಕ್ಸಾಮ್ ಬರ್ಸಿ ಅದನ್ನ ಡ್ರಿಲ್ ಮಾಡಿಬಿಟ್ಟಿದ್ದಾರೆ ಬ್ರೈನ್ ಒಳಗೆ ಅಂತ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಖುಷಿ ಬರ್ತಿದೆ ಈ ಥರ ಅಜ್ಜಿ ಪಡೆಯೋಕ್ಕೆ. ಎಲ್ಲರ ಅಜ್ಜಿ ಊಟ ತಿಂಡಿ ಕೊಡ್ತಾರೆ, ಬಟ್ ಅದರ ಜೊತೆ ಎಜುಕೇಷನ್ ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಅಜ್ಜಿ. ಅದು ಸಾಧ್ಯ ಅಂತ ನಮ್ಮಮ್ಮ ಈ ಥರ ದೊಡ್ಡ ಡಾಕ್ಟರ್ ಆಗೋಕ್ಕೆ ಕಾರಣನೇ ನಮ್ಮ ಅಜ್ಜಿ. ನಿಜವಾಗ್ಲೂ. ಮತ್ತು ನಮ್ಮ ಶಶಿಧರ್ ತಾತ ಜಾಸ್ತಿ ನೋಡಲಿಲ್ಲ, ಜಸ್ಟ್ ಫೋಟೋಸ್ ನೋಡಿದ್ರು. ಬಟ್ ಅವ್ರು ಇನ್ನೂ ಇದ್ದಿದ್ರೆ ಬ್ಲಾಸಮ್ ಸ್ಕೂಲ್ ಆಗ್ತಿರಲಿಲ್ಲ, ಬದಲಾಗಿ ಬ್ಲಾಸಮ್ ಯೂನಿವರ್ಸಿಟಿ ಆಗ್ತಿತ್ತು ಅಂತ ಹೇಳ್ಬೋದು. ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ರೈವಲ್ ಮಾಡ್ಬೋದಿತ್ತು, ಆ ಥರ ಬುದ್ಧಿಶಕ್ತಿ ಇತ್ತು ಅಂದ್ಕೊಳ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಜಾಸ್ತಿನೂ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಅಜ್ಜಿ ಇವಾಗ ನಮ್ಮ ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಿರೋದು, ಗ್ರೇಡ್ಸ್ ಬರ್ತಿರೋದು ಕಾರಣನೇ ನಮ್ಮ ಅಜ್ಜಿ. ಅಂದರೆ ನಮ್ಮ ಅಜ್ಜಿ ಈ ಸ್ಕೂಲ್ ಮಾಡಿದ್ದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ರೌಂಡ್ ಎಜುಕೇಷನ್ ಪಡೆಯೋದಕ್ಕೆ ಹೇಳ್ತಿದ್ದು. ಯಾಕಂದರೆ ಯಾವಾಗಲೂ ನಮ್ಮ ಸ್ಕೂಲ್ ಮ್ಯಾಗಝಿನ್ ನೋಡ್ತಿದ್ದೆ, ಯಾವಾಗಲೂ ಬರ್ತಿತ್ತು ಈ ಕ್ಲಾಸ್ ಈ ಹುಡುಗ ಫಸ್ಟ್ ಪ್ಲೇಸ್ ತೊಗೊಂಡಿದ್ದೀನಿ, ಈ ಚೆಸ್ ಕಾಂಪಿಟೇಷನ್, ರೆಸ್ಲಿಂಗು ಎಲ್ಲ ಬರ್ತಿತ್ತು ನೋಡಿ. ನನಗೂ ಹೊಟ್ಟೆ ಉರಿತಿತ್ತು ಈ ಸ್ಕೂಲ್ ಬರಬೇಕಾಗಿತ್ತು ಅಂತ. ನಿಜವಾಗ್ಲೂ ಹೊಟ್ಟೆ ಉರಿತಿತ್ತು, ಇಷ್ಟು ಜನ ಸಾಧನೆ ಮಾಡಿದ್ರೆ ನಾನು ಮಾಡೋಕ್ಕಾಗಲಿಲ್ಲ ಅಂತ. ಬೈ ಚಾನ್ಸ್ ಈ ಸ್ಕೂಲಲ್ಲಿ ಓದಿದ್ದಿದ್ರೆ ಐ ಕುಡ್ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ಅಂತ ಹೇಳ್ಬೋದಿತ್ತು. ಹೀಗೆ ಹೇಳ್ತಾರೆ, ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಾವು 4 ಪಿಲ್ಲರ್ ಥರ ಇದ್ವಿ, ಒಂದು ಪಿಲ್ಲರ್ ನಾವು ಮಿಸ್ ಮಾಡ್ಕೊಂಡಿದ್ವಿ. ಜಸ್ಟ್ ಈಗ ನಿಮ್ಗೇನು ಹೇಳಕ್ಕೆ ಬರಲ್ಲ, ನಿಮ್ಮ ಸ್ಕೂಲ್ ಬಗ್ಗೆ ನನಗೆ ಏನು ಮಾತಾಡೋಕ್ಕೆ ಬರಲ್ಲ, ಇಷ್ಟೇ ನಾನು ಮಾತಾಡೋಕ್ಕೆ ಬರೋದು. ನಾವು 4 ಜನ ಸೀರೆ ತೊಗೊಂಡು ಒಂದೇ ಥರ ಸೀರೆನೇ, ಒಂದೇ ಥರ ಹೋದ್ರೆ ಎಲ್ಲರೂ ಮಾತಾಡ್ಕೊಡ್ತೀವಿ, ಈ ಸೀರೆ ಉಟ್ಕೊಂಡು ಹೋಗೋಣ, ಇಲ್ಲೋಗೋಣ ಅಂತ. ಒಂಥರ ಎಲ್ಲ ಕಡೆ ಗೆಟ್ ಟುಗೆದರಾಗೆ ಹೋಗ್ತಾ ಇದ್ವಿ. ಇವತ್ತು ಅಷ್ಟು ಅವ್ರು ಕೊಟ್ಟು ಸೀರೆನೇ ನಾನು ನಮ್ಮ ಅಕ್ಕ ಉಟ್ಕೊಂಡ್ಬಂದ್ವಿ. ಅದೊಂಥರ ಹೆಂಗೆ ಅಂದರೆ ಸಿಸ್ಟರ್ಸ್ ಅಂದರೆ ಅದು ಹೇಳೋಕ್ಕೆ ನಮ್ಮ ಮಕ್ಕಳು ನಾವು ಅದನ್ನೇ ಹೇಳ್ಕೊಟ್ಟಿರೋದು, ನೀವು ಹಂಗೆ ಹೇಳಬೇಕು ಅಂತ. ಇದಕ್ಕಿಂತ ಹೆಚ್ಚು ನಮ್ಗೆ ಏನು ಮಾತಾಡೋಕ್ಕೆ ಬರಲ್ಲ. ಶ್ವೇತಾಗೆ ನಂದೀಶ್ ಹೇಳಿದ್ದೀವಿ, ನೀವು ಅಮ್ಮ ಮಿಸ್ ಮಾಡಿದ್ದೀವಿ ಅಂತ ನೀವು ಖಂಡಿತ ಅನ್ಕೋಬೇಡ. ನಿಮ್ಮ ಅಮ್ಮನಷ್ಟಂತೂ ನಾವು ಮಾಡೋಕ್ಕಾಗ್ತಿದ್ರು ಅಮ್ಮನಷ್ಟು ಪ್ರೀತಿ ಅಂತ ಕೊಡ್ಬೋದು ಕಣೆ. ನಮ್ಮನ್ನ ನೀವು ಮಿಸ್ ಮಾಡ್ಕೋಬೇಡಿ. ಯಾವಾಗ ಎನಿ ಟೈಮ್ ನಿಮ್ಗೆ ಹೆಲ್ಪ್ ಬೇಕಂದರೆ ಆಂಟಿ ಬನ್ನಿ ಅಂದರೆ ಆ ಕ್ಷಣಕ್ಕೆ ನಾವು ಬರ್ತೀವಿ. ಪಾಪ ನಮ್ಮ ಅಕ್ಕ ಅಲ್ಲಿ ಕೇದಾರ್ ಹೋಗಿದ್ದಾರೆ, ಚಾರ್ಧಾಮ, ಅಲ್ಲಿ ಕೂಡ ಅವಳು ನಮ್ಮ ಅಕ್ಕನ ಹೆಸರಲ್ಲಿ ಗಂಗಾ ಜಲದಲ್ಲಿ ತರ್ನ ಕೂಡ ಬಿಟ್ಟಿದ್ದಾಳೆ. ಅಯ್ಯೋ ಮಣಿ ಶಾಂತಿ ಸಿಗಲಿ ಅಂತ. ಅವಳು ಇದ್ದಿದ್ರೆ ಪಾಪ ಫುಲ್ಲು ಎಕ್ಸೈಟ್ ಆಗಿರೋಳು.
ಅವಳು ಇದ್ರದ್ದು ನಾವು ಇವಾಗ ಹೇಳ್ತಾ ಇದ್ದೀವಿ, ನೀವೆಲ್ಲ ಇನ್ಸ್ಟಿಟ್ಯೂಟಿಂದ ನೋಡಿದ್ವಿ, ನಾವು ರಕ್ತ ಸಂಬಂಧ ನೋಡಿದ್ವಿ. ಅದು ಏನಂತಾರೆ ಬ್ಲಡ್ ಬಾಂಡ್ ಅಂತಾರಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ನಮ್ಮ ಅಕ್ಕ ಅಲ್ಲೇ ಕುಂತೋಗಿದ್ದಾಳೆ, ಅವಳು ಮಾತಾಡೋಕ್ಕಾಗಲಿಲ್ಲ, ನಾನು ಮಾತಾಡೋದು. ನಾವು ಶಶಿಬಾಬುಜಿ ನೋಡಿದ್ದೀವಿ, ಆದರೆ ಅವರೇ ಒಂಥರ ಇದ್ದರು. ಅವ್ರ ಹತ್ರ ತುಂಬ ಸ್ಟ್ರಿಕ್ಟ್ ಆದ ಕಾರಣ ಅವ್ರ ಹತ್ರ ಯಾರು ಅವರು ಜಾಸ್ತಿ ಹತ್ರಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲ ಹುಡುಗರು ಭಯ ಬೀಳ್ತಿದ್ರು. ಹಂಗಾಗಿ ಅಷ್ಟು ಇವರು ಮಣಿ ಅದು ನಮ್ಮ ಕಟ್ಟ ಬಾಂಡ್ 4 ಸಿಸ್ಟರ್, 4 ಪಿಲ್ಲರ್, 1 ಪಿಲ್ಲರ್ ಹೋಗಿದೆ, 3 ಪಿಲ್ಲರ್ ಇದೆ. ಇನ್ನೇನು ಹೇಳ್ಬೇಕಪ್ಪ, ಅದಕ್ಕೆ ಹೇಳೋದು. ನಂದೀಶು ಶ್ವೇತಾ ಇದನ್ನ ಇನ್ಸ್ಟಿಟ್ಯೂಟ್ ಕಂಟಿನ್ಯೂ ಮಾಡಿರಿ ನೀವು. ನಾವು ಅದನ್ನೇ ಹೇಳೋದು, ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ, ಇನ್ಸ್ಟಿಟ್ಯೂಟ್ ಕಂಟಿನ್ಯೂ ಮಾಡಿರಿ ಅಂತಾನೆ. ನಿಮ್ಗೆ ನಾನು ಹೆಲ್ಪ್ ಬೇಕಾದ್ರೆ ನಮ್ಮಿಂದ ಎಜುಕೇಷನ್ ಅಂತ ಏನೂ ಗೊತ್ತಿಲ್ಲ, ಬೇರೆ ಏನಾರ ಇದ್ರಿ ನಮ್ಮನ್ನ ಕೇಳಿದ್ರೆ ಖಂಡಿತ ನಾವು ಮಾಡ್ತೀವಿ. ಥ್ಯಾಂಕ್ ಯು ಫಾರ್. ಥ್ಯಾಂಕ್ ಯು ಅಮ್ಮ. ಇನ್ನು ಯಾರು ಇದ್ದರೆ ನಮ್ಮ ಅವರು ಒಂಥರ ನನಗೆ ಅಕ್ಕ ಇದ್ದಾರೆ, ಇವರು ಅಣ್ಣ ಇದ್ದಾರೆ. ಸೊ 40 ವರ್ಷಗಳಿಂದ ಅವರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು BEd ಮುಗಿಸಿ ಮನೇಲಿದ್ದೆ, ಏನು ಕೆಲಸ ಸಿಕ್ಕಿರಲಿಲ್ಲ ನನಗೆ. ಒಬ್ಬ ಅಣ್ಣ ಅಕ್ಕಂತ ಇದ್ರು, ಎಲ್ಲ ಸೆಟ್ಲ್ ಆಗಿದ್ರು, ವೆಲ್ ಸೆಟ್ಲ್ಡ್. ನಾನು ಲಾಸ್ಟ್ ಅವರು ತಾಯಿ ತಂದೆ ಹೈಸ್ಕೂಲ್ ಓದ್ಬೇಕಾದ್ರೆ, ತಾಯಿ BS ಓದ್ಬೇಕಾದ್ರೆ ತನ್ನ ತಾಯಿ ಹೈಸ್ಕೂಲ್ ಓದ್ಬೇಕಾದ್ರೆ ನಮ್ಮ ತಂದೆ ಒಬ್ಬರೇ ಇದ್ದೆ. ಜೀವನಕ್ಕೆ ಏನು ದಾರಿ ಇರಲಿಲ್ಲ, BEd ರಿಸಲ್ಟು ಬಂದಿರಲಿಲ್ಲ. ಮನೆಯಲ್ಲಿ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ಕೊಂಡಿದ್ದೆ. ಒಂದು ಟೆಲಿಗ್ರಾಮ್ ಬಂತು, ಮೀಟ್ ಮೀ ಇಮಿಡಿಯೇಟ್ಲಿ ಡಾಕ್ಟರ್ ಶಶಿಧರ್ ಅಂತ. ನಾನು ಹೋದೆ, ಟೆಲಿಗ್ರಾಮ್ ತಗೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಅವರು ನನಗೆ ಒಂದು ಈ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡಿಸಿದ್ರು. ಸೊ ಅವರು ನನಗೆ ಅನ್ನದ ದಾರಿ ತೋರಿಸಿದಂಥ ಮಹಾಗುರುಗಳು ಅವರು. ಸೊ ಹಾಗೆ ಅವರು ಈ ಮಂಗಳೂರು ಕಡೆ ಒಂದು ಮಾತು ಹೇಳ್ತಾರೆ, ಹಸಿದವ್ರಿಗೆ ಊಟ ಇಡೋದಕ್ಕಿಂತ ಮೀನು ಹಿಡಿಯೋದು ಹೇಳ್ಕೊಡ್ಬೇಕು ಅಂತ. ಅಂದರೆ 1 ದಿವಸ ಊಟ ಹಾಕ್ಬೋದು, 2 ದಿವಸ ಊಟ ಹಾಕ್ಬೋದು, ಬಟ್ ಮೀನು ಹಿಡಿಯೋದು ಹೇಳ್ಕೊಟ್ಬಿಟ್ರೆ ಅವನು ಮೀನು ಹಿಡಿದು ಅದನ್ನು ಮಾಡಿಕೊಂಡು ನಿರಂತರವಾಗಿ ಅವನ ಜೀವನವನ್ನು ಅವನು ಮಾಡ್ತಾನೆ ಅಂತ. ಸೊ ಹಾಗೆ ಶಶಿಧರ್ ಅವರು ನನಗೆ ಒಂದು ಅನ್ನದ ಋಣವನ್ನು ತೋರಿಸಿದಂಥ ಅನುಭವರು. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಜನನ್ನ ಭೇಟಿ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಬಂದೋಗಿರ್ತಾರೆ, ಬಟ್ ಕೆಲವರನ್ನ ಮಾತ್ರ ನಾವು ಪ್ರಾತಸ್ಮರಣೀಯರು ಅಂತ ಕರೆಯೋದಕ್ಕೆ ಸಾಧ್ಯ. ಅಂತ ಪ್ರಾತಸ್ಮರಣೀಯರು ಡಾಕ್ಟರ್ ಶಶಿಧರ್ ಮತ್ತು ಗಂಗಾಂಬಿಕಾ ಮೇಡಮ್ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಆಮೇಲೂ ಕೂಡ ಅವರು ನನಗೆ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ MEd ಮಾಡ್ಕೊ ಅಂತ ಹೇಳಿ, MEd ಅಣ್ಣಾಮಲೈ ಯೂನಿವರ್ಸಿಟಿ ಅವ್ರ ಮನೇಲಿ ಟೈಮ್ಸ್ ಆಫ್ ಇಂಡಿಯಾ ಬರ್ತಾ ಇತ್ತು, ಅದನ್ನು ನನಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, MEd ಮಾಡೋಕ್ಕೆ ಹೇಳಿದ್ರು, ಮಾಡಿಕೊಂಡೆ. ಆಮೇಲೆ ನಾನು ಅವ್ರ ಥರ TCH ಕಾಲೇಜ್ ಲೆಕ್ಚರರ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಮತ್ತು BEd ಕಾಲೇಜಲ್ಲಿ ಲೆಕ್ಚರರ್ ಆಗಿ, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದೆ. 3 ವರ್ಷದಿಂದ ರಿಟೈರ್ಡ್ ಆದೆ. ಮೇಡಮ್ ಅವರು ನನಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಈ ಒಂದು ಕಾಲೇಜು ಸ್ಕೂಲು, ಕ್ಲಾಸ್ ಸ್ಕೂಲ್ ಆನ್ಯುವಲ್ ಡೇಗೆ ಪ್ರತಿ ವರ್ಷ ನನಗೆ ಇನ್ವಿಟೇಷನ್ ಕಳಿಸೋರು. ಕಳೆದ 2 ವರ್ಷದಿಂದ ನಾನು ಬಂದು ಈ ಆನ್ಯುವಲ್ ಡೇಯಲ್ಲೂ ಪಾಲ್ಗೊಳ್ತಾ ಇದ್ದೆ. ಸೊ ಅವರು, ಅವರ ಕುಟುಂಬಕ್ಕೆ ನಾನು ಅತ್ಯಂತ ಚಿರಋಣಿಯಾಗಿರ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಅವ್ರಿಗೆ ಒಳ್ಳೆಯದಾಗಿ. ಏಕೆಂದರೆ ನನ್ನ ಎಂಟ್ರಿ ಹೆಂಗಿತ್ತು ಅಂದರೆ, ಪಾಪ ನಾನು ಬರ್ತಾ ಇದ್ದೀನಿ ಅಂತ ನಮ್ಮ ಮಾವನವರು ಬೇಗನೆ ಹೋಗ್ಬಿಟ್ರು. ಯಾಕೆಂದರೆ ತುಂಬ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಜಾಸ್ತಿ ದಿನ ಬದುಕಬೇಕು ಅಂದರೆ ಸ್ವಲ್ಪ ಕೆಟ್ಟ ಕೆಲಸನೂ ಮಾಡಬೇಕು, ಅವಾಗ ಸ್ವಲ್ಪ ಜಾಸ್ತಿ ದಿನ ಬದುಕ್ಬೋದು. ಯಾರ್ಯಾರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ, ಬೇಗ ಹೋಗ್ಬಿಡ್ತಾರೆ. ಅದನ್ನು ನೋಡ್ತಾ ಇದ್ದೀವಿ. ನಮ್ಮ ಮಾವನವ್ರಿಗಿಂತ ಸ್ವಲ್ಪ ಒಳ್ಳೆಯವರು ಅನಿಸುತ್ತೆ ನಮ್ಮಂತೆಯವರು, ಸ್ವಲ್ಪ ಲೇಟಾಗಿ ಹೋದ್ರು ಅವರು. ಹಾಗಾಗಿ ಜಾಸ್ತಿ ದಿನ ಬದುಕಬೇಕು ಅಂದರೆ ಸ್ವಲ್ಪ ಕೆಟ್ಟ ಕೆಲಸನೂ ಮಾಡಬೇಕು. ಇದು ನಾವು ನೋಡ್ತಾ ಇರೋದು ದಿನನಿತ್ಯ. ಹೇಳ್ತಾರೆ ತುಂಬ ಒಳ್ಳೆಯವರಾದ್ರೆ ದೇವರಿಗೆ ಪ್ರೀತಿ ಅಂತೆ, ಬೇಗ ಹೊರಟೋಗ್ಬಿಡ್ತಾರೆ ಅಂತ. ಹಾಗಾಗಿ ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೆ. ಅದನ್ನು ನಮ್ಮ ಅತ್ತೆಯವರು ಸಹಿಸ್ಕೋತಾ ಇದ್ರು. ಮೊದಲನೇದರಲ್ಲೇ ಪಾಪ ಅವ್ರಿಗೆ ಶಾಕ್ ಕೊಟ್ಟೆ. ಏನಂದ್ರೆ ಮಗಳ ಮದುವೆನ ಅರ್ಜುರಿಯಾಗಿ ಮಾಡಬೇಕು ಅಂತ ಇದ್ರು. ನಾನು ಇಲ್ಲೇ ಹೋಗಿ ಮಠದಲ್ಲಿ ಮದುವೆ ಮಾಡ್ಕೊಂಬಿಟ್ಟೆ. ಸೊ ಅವಾಗಿಂದಲೂ ಹೋಗ್ಬಾರ್ದು. ನಮ್ಮ ಮಾವನವ್ರು ಇಲ್ಲ ಅಂತ ನಾನು ಮಠದಲ್ಲಿ ಮದುವೆ ಮಾಡಿಬಿಟ್ಟೆ ಅಂತ ಜನಗಳು ತಪ್ಪು ತಿಳ್ಕೊತಾರೆ. ಹಂಗೆ ಹಿಂಗೆ ಜನಗಳು ಏನಾದ್ರು ತಿಳ್ಕೊಳ್ಳಿ, ನಮ್ಮ ಇಷ್ಟಂಗೆ ನಾವು ಮದುವೆ ಆಗ್ತೀವಿ. ಏಕೆಂದರೆ ನಮ್ಮ ಇಷ್ಟಂಗೆ ನಮ್ಮ ಮಗಳ ಮದುವೆ ನಾವು ಮಾಡೋಕ್ಕಾಗಲ್ಲ, ಏಕೆಂದರೆ ಅವ್ರ ಇಷ್ಟಂಗೆ ನಾವು ಮಾಡಬೇಕು. ಸೊ ನಮ್ಮ ಇಷ್ಟ ಅಂದರೆ ನಮ್ಮ ಇಷ್ಟದ ನಮ್ಮದನ್ನು ಮಾತ್ರ ನಾವು ಮಾಡ್ಕೋಬೋದು. ಪಾಪ ಭಾಳ ಕನ್ವಿನ್ಸ್ ಮಾಡಿದ್ರು, ನಾನು ಆಗಲಿಲ್ಲ. ಕೊನೆಗೆ ಒಪ್ಕೊಂಡ್ರು, ಮಾಡಿದ್ರು, ಸಂತೋಷವಾಗಿತ್ತು. ತಂದು ಇನ್ನೊಂದು ಏನು ಹೇಳ್ಬೇಕು ಅಂದರೆ, ತುಂಬ ನನಗೆ ಪಾಠ ಕಲ್ಸಕ್ಕೆ ಬಂದರು, ಅದನ್ನು ನಾನು ಕಲಿಲೇ ಇಲ್ಲ. ಸಾಲ ಮಾಡಬೇಡ ಅಂತಂದ್ರು, ನಾನು ಮಾಡ್ತಾನೇ ಇದ್ದೆ. ಅವ್ರಿಗೂ ಕಲಿಸ್ಕೊಟ್ಬಿಟ್ಟೆ.
ನನ್ನಿಂದ ಒಂದು 2-3 ಸಾಲನೂ ಮಾಡಿದ್ರು ಅವರು. ಆದ್ರೆ ನನಗಿಂತ ಒಂದು ಹೆಜ್ಜೆ ಮುಂದೆನೂ ಹೊಟ್ಟೋಗ್ಬಿಟ್ಟು ತೀರ್ಸೋದನ್ನು ಕಲ್ತ್ಕೊಂಡ್ಬಿಟ್ರು ಅವರು. ನಾನು ಕಲೀಲೇ ಇಲ್ಲ ಅದನ್ನು, ಇನ್ನೂ ಮಾಡ್ತಾನೆ ಇದ್ದೀನಿ. ಅವ್ರು ತೀರಿಸ್ಬಿಟ್ಟು ಹೊಟ್ಟು ಹೋಗ್ಬಿಟ್ರು. ಯಾವುದೋ ಋಣ ಇಟ್ಕೊಳ್ಳೋಕೆ ಅವ್ರಿಗೆ ಇರಲಿಲ್ಲ. ಯಾವುದೇ ಋಣ ಇಟ್ಕೋಬೇಡಿ, ಎಲ್ಲನೂ ಮುಗಿಸಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ನನ್ನ ಆಯಸ್ಸು ತುಂಬ ದೊಡ್ಡದಿದೆ, ನನ್ನ ನಿಧಾನಕ್ಕೆ ಋಣ ತೀರಿಸ್ತೀನಿ ಬಿಡಿ. ಪಾಪ ಅವ್ರ ಆಯಸ್ಸು ಕಡಿಮೆ ಇತ್ತು ಅಂತ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಸೊ ಬೇಗ ಎಲ್ಲರದ್ದು ಋಣ ತೀರಿಸಿ ಹೋಗ್ಬಿಟ್ರು. ಕೊನೆಗೆ ಇನ್ನೊಂದು ಅವ್ರಿಗೆ ಬೇಸರ ಏನು ಅಂದರೆ, ನಮ್ಮೂರಿಗೆ ಬೈತಾನೆ ಇದ್ರು, ಚಾಮರಾಜನಗರ ಸರಿ ಇಲ್ಲ ಅಂತ. ಗೊತ್ತು ಅವ್ರ ಮನೆಗೂ ಚಾಮರಾಜನಗರದಿಂದ ಒಂದು ಹೆಣ್ಣು ತಂದಿದ್ದಾರೆ ಅಂತ, ಆದರೂ ಬೈತಾನೆ ಇದ್ರು ಅವರು. ಅದು ನನ್ನ ಮೇಲೆ ಹೋಗ್ಬೇಕೋ ಇಲ್ಲ ಅವ್ರ ಮೇಲೆ ಹೋಗ್ಬೇಕೋ ಗೊತ್ತಿಲ್ಲ. ಆದರೆ ನಗರ ಅಂದರೆ ಒಂದು ಸ್ವಲ್ಪ ಹಿಂದೆನೇ ಇದ್ರು. ಅದು ಕೊನೆ ಮೂಮೆಂಟಲ್ಲೂ ಹೆಂಗಾಯ್ತು ಅಂದರೆ, ಹೇಳ್ಬೇಕು ಗೊತ್ತಿಲ್ಲ, ಅವರು ಯಾವಾಗಲೂ ಹೇಳ್ತಿದ್ರು ಸುಸ್ತಾಯಿತು, ನನಗೆ ತೂಕ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ನಾವು ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ನಾರ್ಮಲ್ ಬರ್ತಾಯಿತ್ತು. ಸ್ಕ್ಯಾನ್ ಮಾಡಿದ್ರು, ಅದು ನಾರ್ಮಲ್ ಬರ್ತಾಯಿತ್ತು. ಕೊನೆಯಲ್ಲಿ ನಮ್ಮ ಲಿಮಿಟ್ ಇದ್ದಿದ್ದು ನಮ್ಮ ಕೂಡ CT ಸ್ಕ್ಯಾನ್ ಅದು ಮಾಡಿದ್ರು, ಅದು ನಾರ್ಮಲ್ ಬಂತು. ನಮ್ಮ ದುರಾದೃಷ್ಟ ಅದು ಕಳೆದ ಒಂದು ತಿಂಗಳಿಗೆ ನಾವು ಗೊತ್ತಾಯ್ತು ಅನಿಸ್ತೆ. MRI ಮಾಡಿ ಅದು ಅವ್ರಿಗೆ ದುಃಖ ಇದೆ. ನಿಮ್ಮ ಊರಲ್ಲಿ ನನ್ನ ಕಾಯಿಲೆ ಕಂಡು ಹಿಡಿಲಿಲ್ಲ, ಕಂಡು ಹಿಡಿದಿದ್ರೆ ನಾನು ಚೆನ್ನಾಗಿರ್ತಿದ್ರೇನೋ ಅಂತ ಅದೊಂದು ದುಃಖ ನಮಗೂ ಇದೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ವು. ಬೇಡ ಗೊತ್ತಲ್ಲ ಎಲ್ಲರಿಗೂ, ದೇವ್ರದ್ದು ಏನು ಹೆಚ್ಚಿದೆ ಅದೇ ನಡೆಯೋದು. ಬಳಸ್ತು ಅವರಿಂದ ಕಲಿತು. ಡೈರೆಕ್ಟಾಗಿ ನನಗೆ ಯಾವತ್ತೂ ಬೈತಾ ಇರಲಿಲ್ಲ. ಅವ್ರ ಮಗಳಿಗೆ ಬೈತಾ ಇದ್ರು, ನೋಡೇ ನಿನ್ನ ಗಂಡ ಹೆಂಗೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಮುಂದೆ ಮಾತ್ರ ಆಯಿತು ಒಳ್ಳೆಯದು ಹೇಳ್ತಾನೆ ಇದ್ರು. ಕೆಲವು ನಾನು ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ಜಲ್ತಾ ಇದ್ದೆ. ನೋಡೋ ಯಾವುದೋ ಒಂದು ಸರ್ಕಾರಿ ಶಾಲೆಗೆ, ಯಾವುದೋ ಒಂದು ಸ್ಕೂಲ್ಗೆ ಎಲ್ಲರೂ ದನ ಮಾಡ್ತಾನೆ ನಿನ್ನ ಗಂಡ, ನನ್ನ ಸ್ಕೂಲ್ಗೆ ಏನೂ ಮಾಡೋದೇ ಇಲ್ಲ ಅಂತ. ನೀವೇ ಇದ್ದೀರಲ್ಲ, ನಿಮ್ಗಿಂತ ದೊಡ್ಡ ಆಸ್ತಿ ನೀವು ಸ್ಕೂಲ್ಗೆ ಹಾಕಬೇಕು, ಅವ್ರು ನೋಡ್ಕೊಂಡ್ರೆ ಬಿಡು ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ಭಾಳಷ್ಟು ಇಂಡೈರೆಕ್ಟಾಗಿ ಹೇಳ್ತಾ ಇದ್ರು. ಅವರು ಧೈರ್ಯ ನಾನು ಮೆಚ್ಚಲೇಬೇಕು. ಯಾಕೆಂದರೆ ಇದನ್ನು ಕಳೆದ 19-20 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಏಕಾಂಗಿಯಾಗಿ. ಮಾವನವರ ಬಗ್ಗೆ ಭಾಳಷ್ಟು ಜನ ಹೇಳ್ತಾರೆ, ಕೇಳಿದ್ದೀನಿ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಮತ್ತೇನು ಕೇಳಬೇಕಾಗಿಲ್ಲ. ಅಂಥವರು ಭಾಳ ಬೇಗ ಹೋಗ್ಬಿಟ್ರು. ಅದು ಎಲ್ಲ ನಮಗೆ ಲಾಸ್ ಅಂತ ಹೇಳಬೇಕು. ಈಗ ಅವ್ರು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೆ ನಾನು ಫ್ಯಾಮಿಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ತಮಗೆಲ್ಲ ಭರವಸೆ ಕೊಡ್ತಾ ಈ ಸ್ಕೂಲ್ನ ಇನ್ನೂ ಮುಂದಕ್ಕೆ ಏರಿಸಿ, ಇಲ್ಲಿ ತಾಲೂಕಿನ ಲೆವೆಲಲ್ಲಿ ಇಷ್ಟೊಂದು ದೊಡ್ಡದಾಗಿ ಮಾಡೋದು ಕಷ್ಟ ಆಗ್ತದೆ. ಅದನ್ನು ಮಾಡ್ತಾ ಇದ್ದರೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗಾಗಿ ಇಲ್ಲಿನ ಟೀಚರ್ಗಳಲ್ಲಿ ಒಂದು ಮನವಿ, ಇಷ್ಟು ವರ್ಷ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇದ್ರಿ, ತಾವುಗಳು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ನಾವು ಬೆನ್ನೆಲುಬಾಗಿ ಇರ್ತೀವಿ. ಯಾಕೆಂದರೆ ನಾವು ಒಂದು ಸ್ವಲ್ಪ ಬೇರೆ ಪ್ರೊಫೆಷನಲ್ ಇದ್ದೀವಿ, ಅದು ನಮ್ಮ ಮುಖ್ಯ ವಾಹಿನಿಯಾಗಿರುತ್ತದೆ. ಆದರೆ ಈ ವಾಹಿನಿ ಅಂತ ಯಾವತ್ತೂ ಬಿಡೋಲ್ಲ. ಯಾಕೆಂದರೆ ಇದು ನಮಗೆ ಅನ್ನ ನೀರು ಕೊಟ್ಟಂಥ ಒಂದು ಜಾಗ, ನಮ್ಮನ್ನು ಬೆಳವಣಿಗೆಗೆ ಸ್ಫೂರ್ತಿದಾಯಕವಾದ ಜಾಗ. ಮತ್ತು ಈ ಲೆವೆಲ್ಗೆ ಬರೋದಕ್ಕೆ ಅವರ ಮಕ್ಕಳನ್ನೆಲ್ಲ ಡಾಕ್ಟ್ರ್ ಮಾಡಿ, ಸೊ ಅವ್ರನ್ನ ಓದಿಸಿ ಅವ್ರನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಕೊಟ್ಟು ಇಷ್ಟು ಮೇಲೆ ತರೋದು ಅಂದರೆ ಅಷ್ಟು ಸ್ವಲ್ಪ ಅಲ್ಲ. ಮೊನ್ನೆನೊಬ್ರು ಹೇಳ್ತಾಯಿದ್ರು, ಆ ಸಂಸ್ಥೆ ಕಟ್ಟಿ ಬೆಳೆಸಿ ಅದರ ಮಕ್ಕಳನ್ನ ಓದಿಸಿ ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿದ್ದಾರಲ್ಲ, ತುಂಬ ಗ್ರೇಟ್ ಅಂತ ಹೇಳ್ತಾ ಇದ್ರು. ಅವಾಗಲೇ ನಮಗೆ ಗೊತ್ತಾಗ್ತಾ ಇದ್ದು, ಇಲ್ಲಾಂದ್ರೆ ನಾವು ಬರ್ತಾಯಿದ್ವು ಹೋಗ್ತಾಯಿದ್ವು. ಒಂದು ಬೇಸರ ಮಾತೇನು ಅಂದರೆ, ಮತ್ತೆ ಅವರು ಫಸ್ಟು ಇಲ್ಲಿ ಒಂದು ಹೆಣ್ಣು ನೋಡೋ ಒಂದು ಕಾರ್ಯಕ್ರಮ ಅಂತ ಬಂದಿದ್ದು. ನಾನು ನಮ್ಮ ಭಾವ ಫಸ್ಟ್ ಟೈಮ್ ಬಂದಿದ್ದು ಇದೇ ಸ್ಕೂಲಲ್ಲಿ. ನಮ್ಗೆ ಗೊತ್ತಿರಲಿಲ್ಲ ಸ್ಕೂಲ್ ಯಾವುದೋ ಮನೆ ಯಾವುದೋ ಅಂತ, ಎರಡು ಒಂದೇ ಇತ್ತು. ಉಪ್ಪಿಟ್ಟು ಕೊಟ್ಟಿದ್ರು, ಎಲ್ಲರಿಗೂ ಗೊತ್ತಲ್ಲ, ಒಂದು ಬೌಲಲ್ಲಿ ಉಪ್ಪಿಟ್ಟು ಕೆಳಗಡೆ ಕಾಯಿ ಹಾಕ್ಬಿಟ್ಟು ದಬ್ಬ ಹಾಕ್ಬಿಟ್ಟು ಕೊಡ್ತಾಯಿದ್ರು ಡಿಸೈನ್ ಆಗಿ. ಕೊಟ್ಟರು, ಚೆನ್ನಾಗಿತ್ತು, ಹುಡುಗರು ಹಾಕ್ಕೊಟ್ರು, ಕಾಯ್ತಾ ಇದ್ವಿ ತಟ್ಟೆ ಇಟ್ಕೊಂಡು. ಸೆಕೆಂಡ್ ರೌಂಡ್ ಮಾತ್ರ ಬರಲೇ ಇಲ್ಲ. ಏನೋ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು, ಅವರೇ ಕಾಯಿ ಹಾಕಿ ಮಾಡಿದ್ರು. ಅದು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಅಲ್ಲಲ್ಲ ಫಸ್ಟ್ ಟೈಮ್ ಹೆಣ್ಣು ನೋಡಕ್ಕೆ ಬಂದಾಗ ಒಂದೇ ಸರಿ ಕೇಳಬೇಕು, ಎರಡನೇ ಸರಿ ಕೇಳಬಾರ್ದು, ಅಡಿ ಆದ್ಮೇಲೆ ಬಂದಾಗ ಎಷ್ಟು ಸರಿ ನಾವು ಕೇಳ್ತೀವಿ ಅಂತ ಇತ್ತು. ಹಂಗೆ ಅವರು ಅಡಿಯಾಗಿ ಬಂದಮೇಲೆ ಊಟ ತಿಂದಿರಿ ಒಂದು ದೊಡ್ಡ ಏನಾದರೂ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದಿನ ಪೂರ್ತಿ ಉಪವಾಸ ಇದ್ದೆ ಬಂದ್ಬಿಡ್ತಿದ್ದೆ. ಯಾಕೆಂದರೆ ಅಷ್ಟೊಂದು ಐಟಮ್ ಇರ್ತಾ ಇದ್ವು, ಯಾವುದೂ ಬಿಡೋಕೆ ಇಷ್ಟ ಆಗ್ತಿರ್ಲಿಲ್ಲ, ತಿನ್ನಬೇಕು ಅನ್ನಿಸ್ತಾ ಇತ್ತು. ಅಷ್ಟೊಂದನ್ನು ಹೆಂಗೆ ತಿನ್ನೋದು, ಫಸ್ಟೇ ಪ್ರಿಪೇರ್ ಆಗಿ ಬಂದ್ಬಿಡ್ತಿದ್ವು, ಇಲ್ಲದಿನ ಖಾಲಿ ಹೊಟ್ಟೆ.
ನೆನ್ನೆನೂ ಹೇಳ್ತಾ ಇದ್ದೆ ನಾನು, ನೆನ್ನೆಯಿಂದಲೇ ನಿರ್ಭಯ ಮೂವತ್ತಪ್ಪ ನಾವು ನಾಳೆಗೆ ಬರ್ತೀವಿ ಅಂತ. ಅದು ಎಷ್ಟು ಮಟ್ಟಿಗೆ ಇದು ಅಂದರೆ ಎಲ್ಲ ಥರ ತಿಂಡಿನೂ ಮಾಡಿ ಬಡಿಸ್ತಾ ಇದ್ರು, ಸಂತೋಷ ಆಗ್ತಿತ್ತು. ತಿಂದಿಲ್ಲ ಅಂದರೆ ಅಷ್ಟೇ ಬೇಜಾರಾಗ್ತಿತ್ತು. ಹಾಗಾಗಿ ನಾವು ಪ್ರಿಪೇರ್ ಆಗಿ ಬರ್ತಿದ್ವಿ, ಎಲ್ಲನೂ ತಿಂದ್ಬಿಟ್ಟೆ ಹೋಗ್ತಾ ಇದ್ವು. ಅದರಿಂದ ಇದುವರೆಗೂ ನಾನು ಕನಕಪುರದಲ್ಲಿ ಒಂದು ಹೋಟ್ಲಲ್ಲಿ ಒಂದು ತಿಂಡಿಯಲ್ಲ ಒಂದು ಊಟನೂ ಮಾಡಿಲ್ಲ, ಒಂದು ನೀರು ಕುಡ್ದಿಲ್ಲ. ಯಾಕೆಂದರೆ ಎಲ್ಲ ಇಲ್ಲೇ ಸಿಗ್ತಾ ಇತ್ತು. ಎಲ್ಲರೂ ಹೇಳ್ತಾರೆ ವಾಸು ಹೋಟ್ಲು ತುಂಬ ಫೇಮಸ್ಸು, ನೀವೇನು ತಿಂದಿಲ್ವಾ, ನಿಮ್ಮ ಅತ್ತೆ ಮನೆ ಹೋಗ್ತಿರಲ್ಲ ಅಷ್ಟೊಂದು ಸರಿ ಅಂತ. ನನಗೆ ಯಾವ ಹೋಟ್ಲು ಗೊತ್ತಿಲ್ಲಪ್ಪ, ನಮ್ಮ ಅತ್ತೆ ಮನೆಯಿಂದ ಹೋಟ್ಲಿಗಿಂತ ಹೆಚ್ಚಾಗಿದೆ, ಎಲ್ಲ ಥರದ್ದು ತಿಂಡಿಗಳು ಸಿಗುತ್ತೆ. ಅದರಲ್ಲೂ ಅವರೆಕಾಳಂತೂ ಬಂದರೆ ಮುಗೀತು, ಇಲ್ಲಿನ ಪಾರ್ಸಲು ಬರ್ತಾಯಿತ್ತು, ಯಾರ ಜೊತೆಗಾದ್ರು ಪಾರ್ಸಲ್ ಕಳಿಸ್ಬಿಡೋರು. ಹಾಗಾಗಿ ಅವ್ರ ಬಗ್ಗೆ ನೀವು ಒಂದು ಆ್ಯಂಗಲಲ್ಲಿ ನೋಡಿದ್ದೀರ, ನಾವು ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ದೀವಿ. ಸೊ ಎಲ್ಲ ಆ್ಯಂಗಲಲ್ಲೂ ಒಂದು ಒಳ್ಳೆತನಗಳು ಇದ್ದಾವೆ. ಅದಕ್ಕಿಂತ ಒಂದು ದೊಡ್ಡ ಒಳ್ಳೆತನ ಅಂದರೆ ಅವರ ಗುಣಗಳನ್ನು ಇಟ್ಟಿರುವಂಥ ಮಗಳನ್ನ ನನಗೆ ಕೊಟ್ಟಿದ್ದಾರೆ. ನಾನು ಸಂಸ್ಥೆ ಕಟ್ಟಿದ್ದೀನಿ, ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಜೀವನ ಸ್ಫೂರ್ತಿ. ದಿನ 8 ರಿಂದ 9 ಫೋನ್ ಬರಲೇಬೇಕು, ಮಗಳ ಜೊತೆ ಮಾತಾಡಲೇಬೇಕು ಅವರು. ಸೊ ಅವ್ರ ಕಷ್ಟಗಳು ಇವ್ರು ಹೇಳ್ಕೊತಿದ್ರು, ಇವ್ರ ಕಷ್ಟಗಳು ಅವ್ರು ಹೇಳ್ಕೊತಾ ಇದ್ರು. ಇಬ್ಬರು ಒಂದು ನ್ಯೂಟ್ರಲ್ ಬರೋರು. ಎಷ್ಟೊಂದು ಸರಿ 5 ಗಂಟೆಗೆ ಜಗಾಡ್ಕೊಂಡು ಹೋಗಿತ್ತಿದ್ದು, ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ನ್ಯೂಟ್ರಲ್ ಆಗಿಬಿಡೋದು. ಏನಪ್ಪ ಇದು ಅಂತ ಎಷ್ಟೊಂದು ಸರಿ ಅನ್ಕೊತಾ ಇದ್ದೆ. ಆದರೆ ಅಲ್ಲಿ ಬರ್ತಾ ಇದ್ದಿದ್ದು 8 ರಿಂದ 9 ಎಲ್ಲ ನ್ಯೂಟ್ರಲ್ ಆಗಿಬಿಟ್ಟಿದ್ರು. ಅಮ್ಮ ಮಗಳು ಮಾತಾಡ್ಕೊಂಡು ಇವ್ರ ಕಷ್ಟ ಅವ್ರು ಸರಿ ಮಾಡಿರೋರು, ಅವ್ರ ಕಷ್ಟ ಇವ್ರು ಸರಿ ಮಾಡಿರೋರು. ಹಾಗಾಗಿ ಅಂತ ಮಗನ ಕೊಟ್ಟು ನಾನು ಒಂದು ಸಂಸ್ಥೆ ಕಟ್ಟಿದ್ದೀನಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಗುಣಗಳು ತುಂಬ ಇದ್ದಾವೆ ಅದರಲ್ಲಿ. ಸೊ ಈ ಗುಣಗಳನ್ನ ಎಲ್ಲರೂ ಬೆಳೆಸ್ಕೊಂಡು ಮುಂದೆ ಬಂದರೆ ಎಲ್ಲರೂ ಒಂದು ಸಂಸ್ಥೆಯನ್ನು ಕಟ್ಬೋದು, ದೇಶನ ಮುಂದುವರಿಸ್ಬೋದು, 6 ಜನಕ್ಕೆ ಒಂದು ಕೆಲಸ ಕೊಡ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಶಾಲೆಯನ್ನು ಬೆಳೆಸಿದರೆ ನಾವು ಬೆಳೆಸ್ಕೊಂಡು ಹೋಗಿ ನಾವು ನಿಂತಿರ್ತೀವಿ. ಅವರ ಗುಣಗಳನ್ನು ಬೆಳೆಸ್ಕೊಂಡು ತಾವು ಮುಂದೆ ಬನ್ನಿ. 4 ಜನಕ್ಕೆ ಆ ಗುಣಗಳನ್ನ ಹೇಳ್ತಾ ಹೋಗಿ, ಒಬ್ಬರಿಂದ ಒಬ್ಬರು ಹರಡ್ತಾ ಹೋದರೆ, ಒಂದು ಗಿಡದಿಂದ ಒಂದು ಬೀಜ ಬಂದರೆ ಅದರಿಂದ ಒಂದು ಮರ ಆಗುತ್ತೆ. ಅದು 10 ಬೀಜ ಹತ್ತಿ ಇನ್ನೂ 10 ಮರಗಳಾಗ್ತವೆ. ಹಾಗೆ ಈ ಬ್ಲಾಸಮ್ ಶಾಲೆ ಅನ್ನೋದು ಎಲ್ಲ ಜಾಗದಲ್ಲೂ ಅದು ಹರಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ವಂದನೆಗಳು, ನಮಸ್ಕಾರ. ಜೀವಂತವಾಗಿರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರಿಗೆ ಹಳೆ ವಿದ್ಯಾರ್ಥಿಗಳು ಅವ್ರು ವಿದ್ಯೆ ಕೊಟ್ಟಿರುವಂತ ವಿದ್ಯಾರ್ಥಿಗಳ ಬಾಯಲ್ಲಿ ಅವ್ರ ಬ್ಲಾಸಮ್ ಶಾಲೆ ಬಗ್ಗೆ ಮತ್ತೆ ಟೀಚರ್ಸ್ಗಳೆಲ್ಲರ ಬಗ್ಗೆ ಒಂದು ಅಭಿಮಾನನ ವ್ಯಕ್ತಪಡಿಸೋದು ನೋಡಿದ್ರೆ ಅವ್ರಿಗೆ ತುಂಬಾ ಹೆಮ್ಮೆ ಅನ್ಸೋದು. ಮತ್ತೆ ಅವ್ರಿಗೆ ಅದೇ ತೃಪ್ತಿ. ಯಾರು ಹಳೆ ವಿದ್ಯಾರ್ಥಿಗಳು ನನ್ನ ಶಾಲೆ ನನ್ನ ಗುರುಗಳು ಅನ್ನೋ ಅಭಿಮಾನ ಇಟ್ಕೊಂಡಿರ್ತಾರಲ್ಲ, ಅದು ಅವರಿಗೆ ಕಂಡ್ರೆ ಸಾಕು, ಅದೇ ಅವ್ರಿಗೆ ತೃಪ್ತಿ ಅನ್ಸೋದು. ಮತ್ತೆ ಇವತ್ತು ಅವ್ರ ಆರಾಧನೆ, ಈ ಆರಾಧನೆಯಲ್ಲಿ ನಡೆದಿರೋಂಥ ಪೂಜೆ ಅವ್ರ ಆತ್ಮಕ್ಕೆ ಎಷ್ಟು ಶಾಂತಿ ಕೊಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಕಲಿಸಿರೋಂಥ ವಿದ್ಯೆಯನ್ನ ನಾವು ಸ್ಮರಿಸ್ಕೊಳ್ತೀವಲ್ಲ, ಅದರಲ್ಲೇ ಅವ್ರ ಆತ್ಮಕ್ಕೆ ಹೆಚ್ಚು ಶಾಂತಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇವತ್ತಿನವರೆಗೂ ನಾನು ಏನೇ ಆಗಿದ್ರು ಅದು ಬ್ಲಾಸಮ್ ಶಾಲೆಯಿಂದಾನೆ. ನನ್ನನ್ನು ತಿದ್ದಿರೋದು ನನ್ನ ಶಾಲೆ. ಇಲ್ಲಿ ತನಕ ನಮಗೆ ಬ್ಲಾಸಮ್ ಶಾಲೆಯಲ್ಲಿ ಇದ್ದಾಗ ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನನಗೆ ಮೇಡಮ್ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ನನ್ನ ಹತ್ರ ದೊಡ್ಡ ಲಿಸ್ಟೇ ಇದೆ. ಪ್ರತಿಯೊಂದು ಡಿಬೇಟ್ಸ್ಗೂ ನನಗೆ ಅವಕಾಶ ಮಾಡಿಕೊಡ್ತಿದ್ರು. ಮತ್ತೆ ನನ್ನನ್ನು ಒಂಥರ ಒಂದು ತಿದ್ದಿ ಒಂದು ಕಲ್ಲನ್ನ ಮೂರ್ತಿಯನ್ನಾಗಿ ಮಾಡಿಸೋದು ಅಂತಂದ್ರೆ ಅದು ನನ್ನ ಬ್ಲಾಸಮ್ ಶಾಲೆನೇ ಮತ್ತೆ ಗಂಗಾಂಬಿಕಾ ಮೇಡಮೇ. ಮತ್ತೆ ಇದೇ ಸ್ಟೇಜ್ ಮೇಲೆ ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ವ್ಯಾಖ್ಯಾನ ಸ್ಪರ್ಧೆ ಇತ್ತು. ಅಲ್ಲಿ ನಾನು ತುಂಬಾ ನರ್ವಸ್ ಆಗ್ಬಿಟ್ಟು ಸ್ಟಕ್ ಆಗ್ಬಿಟ್ಟಿದ್ದೆ. ಅವಾಗ ಅವರೇ ಅದೇ ಪ್ಲೇಸಲ್ಲಿ ಕೂತಿದ್ರು. ಅವರೇ ಕರೆದು ನನಗೆ ಸಮಾಧಾನ ಮಾಡಿ ಮತ್ತೆ ಸೆಕೆಂಡ್ ಚಾನ್ಸ್ ಕೊಟ್ಟು ಸ್ಟೇಜ್ ಮೇಲೆ ಕಳಿಸಿದ್ರು. ಅದು ಅವ್ರಿಗೆ ಅವ್ರ ವಿದ್ಯಾರ್ಥಿಗಳ ಮೇಲಿದ್ದಂಥ ನಂಬಿಕೆ, ಕಾಳಜಿ. ಅಂದ್ರೆ ಇವ್ರು ಮಾಡ್ತಾರೆ, ಇವರೆಲ್ಲ ಟ್ಯಾಲೆಂಟ್ ಇದೆ, ಯಾರ್ಯಾರಲ್ಲಿ ಯಾವ್ಯಾವ ಟ್ಯಾಲೆಂಟ್ ಇದೆ ಅಂತ ಅನ್ನೋದು ಮೇಡಮ್ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಿದ್ರು ಸ್ಟೂಡೆಂಟ್ಸ್ಗಳನ್ನ. ಮತ್ತೆ ಅಷ್ಟು ಟ್ಯಾಲೆಂಟ್ಗಳನ್ನ ಹೇಗೆ ಹೊರಗೆ ತರಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು. ಒಟ್ಟಾರೆ ಮೇಡಮ್ಗೆ ಅವ್ರ ವಿದ್ಯಾರ್ಥಿಗಳು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಅನ್ನೋದು ಅವ್ರ ಮಹದಾಸೆ. ಅವ್ರ ಆಸೆ ಥರನೇ ನಾವೆಲ್ಲರೂ ಬದುಕೋಣ. ಜೊತೆಗೆ ಇಷ್ಟು ಧೈರ್ಯಯುತವಾದ ಬದುಕನ್ನ ಮತ್ತೆ ಈ ಸ್ವಾವಲಂಬಿ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಒಂದು ಕಾರಣೀಕರ್ತರಾದಂಥ ನನ್ನ ಬ್ಲಾಸಮ್ ಶಾಲೆ,
ಜೊತೆಗೆ ಬ್ಲಾಸಮ್ ಶಾಲೆಯ ತಾಯಿ ಬೇರಾದಂಥ ನನ್ನ ಗಂಗಾಂಬಿಕಾ ಮೇಡಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ಫಾರ್ ಎವ್ರಿಥಿಂಗ್. ಇನ್ನು ಮುಂದೆ ಕೂಡ ನಂದೀಶ್ ಸರ್ ಮತ್ತು ಶ್ವೇತಾ ಮೇಡಮ್ ಈ ನನ್ನ ಶಾಲೆಯನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗ್ತಾರೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. 2 ನಿಮಿಷ. ಅಪ್ಪ ಕನಸು, ಅಮ್ಮ ಆಸರೆ, ಅಪ್ಪ ನಂಬಿಕೆ, ಅಮ್ಮ ಆಧಾರ, ಅಪ್ಪ ಯುಕ್ತಿ, ಅಮ್ಮ ಶಕ್ತಿ, ಅಪ್ಪ ಕಲ್ಪನೆ, ಅಮ್ಮ ಸಾಧನೆ, ತಾಯಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಹಿತೈಷಿಯಾಗಿ, ದೇವಿಯಾಗಿ ಸದಾ ಅಭಯವಸ್ತುವನ್ನು ನಮ್ಮೆಲ್ಲರ ಜೊತೆ ಇರ್ತಕ್ಕಂಥ ನನ್ನ ತಾಯಿಗೆ ನಮ್ಮೆಲ್ಲರ ನಮನ. ನೀವೆಲ್ಲರೂ ನಮ್ಮ ಜೊತೆ ಸದಾ ಹೀಗೆ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ಅಮ್ಮನ ಬಗ್ಗೆ ಭೇಟಿ ಇದೆ ನಿಮ್ಮೆಲ್ಲರಿಗೂ. ಎಲ್ಲರ ಅಭಿಮಾನ ಮತ್ತು ಇಲ್ಲಿ ನೀವು ಬಂದು ನುಡಿನನ್ನ ಕೊಟ್ಟಿದ್ದು ಎಂದಿನಂತೆ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ದಂಗೆ, ನಮ್ಮ ತಾಯಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಂಗೆ ಇವತ್ತು ನೀವು ಬಂದು ನಿಮ್ಮ ಸಮಯ ಕಳೀತಿದ್ದೀರಿ. ಯಾವುದೇ ಒಂದು ಲಾಭ ಇಲ್ಲದೆ ಮಾಡೋ ಕೆಲಸ ಇರುತ್ತಲ್ಲ, ಅದು ಪುಣ್ಯದ ಕೆಲಸ. ನೀವುಗಳು ಇಲ್ಲಿ ಬಂದಿರೋದು ವಿತೌಟ್ ಎಕ್ಸ್ಪೆಕ್ಟೇಷನ್. ನಾವು ಯಾರನ್ನು ಕರೆದು ಬಂದು ಮಾತಾಡಿ ಅನ್ನೋ ಪರಿಸ್ಥಿತಿ ಇರಲಿಲ್ಲ. ಸ್ವಲ್ಪ ಎಮೋಷ್ನಲ್ ಇರ್ಬೋದು ಈಗ ಮಾತಾಡೋದಕ್ಕೆ. ಬಟ್ ಇಷ್ಟು ಜನ ಸೇರಬೇಕು ಅಂದರೆ ನಾವೇನಾದರೂ ಮಾಡಿರಬೇಕು. ಒಂದು ನಾನಾ ರೀತಿಯಾದ ಸ್ಪರ್ಧೆಗಳಿರುತ್ತೆ, ಸ್ಪೋರ್ಟ್ಸ್ಗಳಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಾಧನೆ ಮಾಡಿರೋರು, ಪ್ರಯತ್ನ ಮಾಡಿರೋರು, ಎಫರ್ಟ್ ಹಾಕಿ ಚೆನ್ನಾಗಿ ಆಡ್ತಾ ಇರೋ ಟೀಮು ಆಡುತ್ತೆ ಅಂದರೆ 100 ಜನ ಸೇರ್ತಾರೆ. ಅದಕ್ಕೆ ದುಡ್ಡು ಕೊಟ್ಟು ಕಾಸು ಕೊಟ್ಟು ಟೀಮು ಆಡಬೇಕಾದ್ರೆ ಸ್ಟೇಡಿಯಮಲ್ಲಿ ಜನ ಸೇರ್ತಾರೆ, ಟಿವಿಲಿ ಜನ ನೋಡ್ತಾರೆ. ಏನಕ್ಕೆ ಅಂದರೆ ಅವ್ರು ಹಾಕಿರೋ ಪ್ರಯತ್ನಕ್ಕೋಸ್ಕರ. ಆ ನೋವು ಹಿಂದೆ ಬಿದ್ದಿರೋ ಪ್ರಯತ್ನ, ಎಷ್ಟು ಸತಿ ಬಿದ್ದಿರ್ತಾರೆ, ಎಷ್ಟು ಬೇಗ ಎದ್ದಿರ್ತಾರೆ, ಎಷ್ಟು ಕಷ್ಟ ಬಿದ್ದಿರ್ತಾರೆ, ಯಾರಿಗೂ ಕಾಣಿಸಿರಲ್ಲ. ಬಟ್ ಏನಂದ್ರೆ ಯಾಕೆ ಜನ ಸೇರ್ತಾರೆ ಅಂದರೆ ಆ ಶ್ರಮ ಫೈನಲ್ ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ನಮಗೆ ನಮ್ಮ ತಂದೆ ತಾಯಿ ಇಬ್ರು ಹುಟ್ಟಿನಿಂದ ನಮಗೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ ನಾವೇನೋ ಒಂದು ಚಾಕ್ಲೇಟ್ ಬೇಕು, ಒಂದು ಚಪ್ಪಲ್ ಬೇಕು, ಬ್ಯಾಗ್ ಬೇಕು, ಬಾಚಿಣಿಗೆ ಬೇಕು ಅನ್ನೋ ಪರಿಸ್ಥಿತಿ ಯಾವತ್ತೂ ಬರಲೇ ಇಲ್ಲ. ಯಾಕಂದ್ರೆ ಕಷ್ಟ ಅನ್ನೋದು ಹೊರಕೊಂಡೇ ಇರ್ತಿತ್ತು. ಯಾವಾಗ ಜೀವನದಲ್ಲಿ ಸುತ್ತ ಇರೋರು, ಜೊತೆಯಲ್ಲಿರೋರು ಅವತ್ತು ಜೊತೆ ಕೊಟ್ಟಿದ್ದಾರೆ, ಅಷ್ಟೇ ಶಕ್ತಿನೂ ತುಂಬಿದ್ದಾರೆ. ಯಾವ ರೀತಿ ಶಕ್ತಿ ತುಂಬಿದ್ದಾರೆ ಅಂದ್ರೆ ಮರ್ಯಾದಕ್ಕಿಂತ ಮುಂಚೆ ಇನ್ನೊಂದು ಕಷ್ಟ ಸಿಗ್ತಾ ಇತ್ತು ನಮ್ಮ ಜೀವನದಲ್ಲಿ. ಅದನ್ನೆಲ್ಲಾನು ಸಾಧಿಸ್ಕೊಂಡು ಮುಂದಕ್ಕೆ ಬಂದಿದ್ದಾರೆ. ಆ ಶ್ರಮ ಪಡೋದು ಹೇಳ್ಕೊಟ್ಟಿದಾರಲ್ಲ, ಒಂದು ಇಟ್ಟಿಗೆ ಎತ್ತ ಹಾಕೋದ್ರಿಂದ ಹಿಡಿದು, ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಒಬ್ಬರು ಪಾಠ ಹೇಳ್ಕೊಡೋದ್ರಿಂದ ಹಿಡಿದು, ಎಷ್ಟೇ ಕಷ್ಟ ಬಂದ್ರು ಅಲ್ಲಿಂದ ಓಡೋಗ್ತಾ ಇರೋ ಪರಿಸ್ಥಿತಿನ ಹೇಳ್ಕೊಟ್ಟು ಹೋಗಿದ್ದಾರೆ ನಮ್ಮ ತಂದೆ ತಾಯಿ. ಅವ್ರು ನಿಂತಿದ್ರು, ಅವ್ರ ಜೊತೆ ನಾನು ನಿಂತಿದ್ದೀನಿ. ನನಗೆ ಗೊತ್ತು, ತುಂಬಾ ಜನ ಸುತ್ತದಿಂದ ನೋಡಿರ್ಬೋದು, ದೂರದಿಂದ ನೋಡಿರ್ಬೋದು, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ನನ್ನ ಮೊದಲನೇ ಉಸಿರು ನಮ್ಮ ತಂದೆ ತಾಯಿ ಜೊತೆ ಆಯ್ತು. ನಮ್ಮ ತಂದೆ ತಾಯಿ ಇಬ್ರು ಕೊನೆ ಉಸಿರು ನನ್ನ ಜೊತೆನೆ ಹೋಯ್ತು. ನಮ್ಮ ತಂದೆ ಸತ್ತಾಗುವವರ ಕೈ ಇಟ್ಕೊಂಡು ನಾನೇ ಲಾಸ್ಟ್ ಸೆಕೆಂಡ್ ಜೊತೆಗಿದ್ದನು. ನಮ್ಮ ತಾಯಿ ಈಗ ಕಣ್ಣು ಮುಂದೆ ಮಿನಿಟ್ ಅಲ್ಲೂ ಅವ್ರ ಆಕ್ಸಿಜನ್ ಡ್ರಾಪ್ ಆಗಿ ಅವ್ರ ಜೀವ ಈಚೆ ಹೋಗ್ತಾ ಇದ್ದಾಗಲೂ ಜೊತೆಗಿದ್ದವು. ನಾನು ಈ ಸಂಸ್ಥೆ ಕಟ್ಟಿದಾಗಲೂ ಅವ್ರ ಜೊತೆ, ಬೆಳವಣಿಗೆ ಆಗ್ಬೇಕಾದ್ರೂ ಅವ್ರ ಜೊತೆ ಇದ್ದವನು. ನನ್ನ ಉಸಿರು ಕೊನೆ ತನಕ ಈ ಸಂಸ್ಥೆ ನನಗೆ ಯಾರ್ಯಾರು ಒಳ್ಳೇದು ಮಾಡಿದಾರೋ, ನನಗೆ ಯಾರ್ಯಾರು ಏನೇನು ಲೆಕ್ಕ ಕೊಟ್ಟಿದಾರೋ ಎಲ್ಲ ಚುಕ್ತ ಮಾಡೋ ತನಕ ಈ ಭೂಮಿಯಲ್ಲಿ ಇರ್ತೀನಿ. ಎಲ್ಲರಿಗೂ ಶಕ್ತಿ ಕೊಡ್ಲಿ, ನನಗೆ ಅದನ್ನ ಧೈರ್ಯ ಕೊಟ್ಟು ಎಲ್ಲರಿಗೂ ಯಾರ್ಯಾರು ನನಗೇನು ಒಳ್ಳೇದು ಮಾಡಿರೋದು ನಾನು ವಾಪಸ್ ಮಾಡ್ಕೊಡೋದಕ್ಕೆ ಶಕ್ತಿ ಕೊಡ್ಲಿ ಅಂತ ದೇವರು ನಮ್ಮ ತಾಯಿಗೂ ಕೇಳ್ಕೊಂಡು ಎಮೋಷನಲ್ ಆಗಿ 4 ಮಾತು ಜಾಸ್ತಿ ಆಡಿದ್ರೆ ಕ್ಷಮಿಸಿ. ಬಟ್ ಅವ್ರಿಟ್ಟು ಹಾಕಿರೋ ಶ್ರಮನ ಒಳ್ಳೆ ಹುಣಸೆ ನಿಟ್ಟಂಗೆ ಬಿಟ್ಟು ಹೋಗೋದಕ್ಕೆ ನಾನು ರೆಡಿ ಇಲ್ಲ. ಇದನ್ನ ಕಟ್ತೀವಿ, ಮುಂದೆ ತಗೊಂಡು ಹೋಗ್ತೀವಿ. ಎಷ್ಟೇ ಕಷ್ಟ ಬಂದ್ರು ಇದನ್ನೊಂದು ದೊಡ್ಡ ಸಂಸ್ಥೆ ಮಾಡ್ತೀವಿ.
ನಾವು ಬದುಕಿರೋ ತನಕ ಇದನ್ನು ಉಳಿಸ್ಕೋತೀವಿ ಅಂತ ಹೇಳ್ತಾ ನಮ್ಮ ತಾಯಿ ತಂದೆಗೆ ಸದಾ ಥ್ಯಾಂಕ್ ಯು. ಜಾಯ್ನ್ ಆಗೋಣ.